ರೈ ಮಿಸ್ಟರ್, ಈ ಪೇಷಂಟ್ ನ ಮೊದ್ಲಿನಿಂದ ಆಚೆ ಸಾಕ್ಸ್ರಿ. ಹೊತ್ತಿಲ್ಲ ಗೊತ್ತಿಲ್ಲ ಬೀದಿಲ್ ಬಿದ್ದು ಹೊಡೆದಾಡ್ಕೊಳ್ಳೋದು, ಬುರುಡೆ ಮೂತಿ ಹೊಡ್ಕೊಂಡು ಲಬಲಬ ಅಂತ ಇಲ್ಲಿ ಹೊತ್ಕೊಂಡ್ಬಿಡೋದು. ಈ ಪೇಷಂಟ್ಗೆ ಇಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಇಲ್ಲ. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಆಚೆ ತಗೊಂಡವ್ರಿ. ನೀವೇನ್ ಡಾಕ್ಟ್ರು ಅಥವಾ ಡಾಕುನೋ? ವಾಟ್ ಡು ಯು ಮೀನ್? ಐ ಮೀನ್ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಅದರಂತೆ ಸಾಯಸ್ಥಿತಿರೋ ಪೇಷಂಟ್ ನ ಜೀವ ಉಳಿಸಿ. ನಿಮ್ ಕೈಯಲ್ಲಿರೋದು ನೇಣ ಆಗಲ್ಲ, ಸ್ಟೆಥೋಸ್ಕೋಪ್. ಅದನ್ನ ಕೈ ಹಿಡಿದ ಗೌರವಕ್ಕಾಗಿ ಆಸ್ ಅ ಡಾಕ್ಟರ್ ಡೂ ಯರ್ ಡ್ಯೂಟಿ. ಏನ್ರಿ ರೌಡಿ ರಾಗ ಹೇಳ್ತಿದ್ದೀರೇನ್ರಿ? ಈಗ ನಾನು ಇವ್ರ ಜೀವ ಉಳಿಸಿದ್ರೆ ಪೊಲೀಸ್ನವ್ರು ಬಂದು ನನ್ ಜೀವ ತೆಗಿತಾರೆ, ಅದ್ ಗೊತ್ತಿದ್ಯಾ? ಆಕ್ಸಿಡೆಂಟ್ ಕೇಸ್ಗಳಿಗೆ, ಹೊಡೆದಾಟದ ಕೇಸ್ಗಳಿಗೆಲ್ಲ ಗೌರ್ಮೆಂಟ್ ಫ್ರೀಯಾಗಿ ಹಾಸ್ಪಿಟಲ್ ಕಟ್ಸಿದ್ದಾರೆ. ಅಲ್ಲಿಗೆ ಎತ್ಕೊಂಡೋಗಿ ಫ್ರೀಯಾಗಿ ಟ್ರೀಟ್ಮೆಂಟು ಮಾಡ್ತಾರೆ, ಫ್ರೀಯಾಗಿ ಪೋಸ್ಟ್ ಮಾರ್ಟಮು ಮಾಡ್ತಾರೆ. ಡಾಕ್ಟರ್, ಈಗ ತಕ್ಷಣ ಟ್ರೀಟ್ಮೆಂಟ್ ಕೊಡದೆ ಹೋದ್ರೆ ನಾನ್ ನಿಮ್ಮನ್ನ ಜೀವಿಸದ ಪೋಸ್ಟ್ ಮಾರ್ಟಮ್ ಮಾಡ್ತೀನಿ. ಗೌರ್ಮೆಂಟ್ ಹಾಸ್ಪಿಟಲ್ ದೂರ ಇದ್ದಕ್ಕೆ ನಾನು ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವು ಅಡ್ಮಿಟ್ ಮಾಡದೆ ಹೋದ್ರೂ ಪರವಾಗಿಲ್ಲ, ಫಸ್ಟ್ ಏಡ್ ಮಾಡಿ ಬ್ಲೀಡಿಂಗ್ ನಿಲ್ಸಿ. ಏನ್ ದಾದಾಗಿರಿ ಮಾಡ್ತಿದ್ದೇನು? ಇಲ್ಲ, ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ನೀನೇನೇ ರಿಕ್ವೆಸ್ಟ್ ಮಾಡಿದ್ರು ನಾನು ಅಟೆಂಡ್ ಮಾಡೋದಿಲ್ಲ. ಡಾಕ್ಟರ್, ನಿಮ್ಮಲ್ಲಿ ಸ್ವಲ್ಪ ಆದ್ರೂ ಮನುಷ್ಯತ್ವ ಅಂದಿದ್ರೆ ಅಟ್ಲೀಸ್ಟ್ ನಿಮ್ ಕಾರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಡ್ರಾಪ್ ಕೊಡಿ. ನಾನೇನ್ ಟ್ಯಾಕ್ಸಿ ಸರ್ವಿಸ್ ನಡೆಸ್ತಾ ಇದೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನ ಪ್ರಶ್ನೆಗೆ ಅದಲ್ಲ ಉತ್ತರ. ನನ್ನ ಉತ್ತರ ನಾನು ಅಟೆಂಡ್ ಮಾಡೋದಿಲ್ಲ. ನಾನು ಮನೆಗೆ ಹೋಗ್ಬೇಕು, ಬರ್ತೀನಿ. ಮನೆಗೆ ಹೋಗ್ಬೇಕಾ? ನಡಿ, ತೆಗಿರಿ ಕಾರ್ಕಿನ. ಕೊಡಲ್ಲ ಕೊಡಲ್ಲ. ನೀನೊಂದ್ ಡಾಕ್ಟ್ರು, ನಿನ್ ಮುಖಕ್ಕೆ ಒಂದು MBBS ಡಿಗ್ರಿ ಬೇರೆ ಕೇಳು. ನಿಮ್ಮಂತವ್ರು ಇರೋದಿಲ್ಲ ನಮ್ ದೇಶ ಇನ್ನು ಈ ಸ್ಥಿತಿ ಇರೋದು. ಪೊಲೀಸ್ ಫೋನ್ ಮಾಡಿ ನಿನ್ಗೆ ಏನ್ ಮಾಡಿಸ್ತೀನಿ ಗೊತ್ತಾ? ಪೊಲೀಸ್ಗೇನೋ, ಮಿಲಿಟರಿಗೆ ಫೋನ್ ಮಾಡು. ಹಲೋ ಪೊಲೀಸ್. ಯಾರ್ಯಾವ್ದು ಪೇಷಂಟ್ ಕಡೆಯವರು? ಸರ್ ನಾನೇ ಸರ್. ಯಾಕೆ ಸರ್? ಅರ್ಜೆಂಟಾಗಿ 2 ಬಾಟ್ಲು ಬ್ಲಡ್ ಬೇಕಾಗಿ ತಗೊಂಬನ್ರಿ. ಯಾಕೆ ಸರ್? ಸರ್ಕಾರಿ ಹಾಸ್ಪಿಟಲ್ ಬ್ಲಡ್ ಸಿಗಲ್ವಾ? ಸ್ಟಾಕ್ ಇಲ್ಲ ರೀ, ಅದಕ್ಕೆ ಹೇಳ್ತಿರೋದು. ಬೇಗ ಹೋಗ್ರಿ ತಗೊಂಬನ್ರಿ. ಸರ್ ಎಲ್ಲಿ ಸಿಗ್ತದೆ ಸರ್ ಬ್ಲಡ್? ಬ್ಲಡ್ ಬ್ಯಾಂಕ್ ಟ್ರೈ ಮಾಡ್ರಿ, ಸಿಗುತ್ತೆ. ಹೋಗ್ರಿ ಬೇಗ. ಸರಿ ಸರ್. ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಬರ್ತಾ ಇದ್ರೆ ಜೀವಕ್ಕೆ ಅಪಾಯ. Don't move. You are under arrest. ಇನ್ಸ್ಪೆಕ್ಟರ್, ನರ್ಸಿಂಗ್ ಹೋಮ್ ಡಾಕ್ಟರ್ ಮೇಲೆ ಹಲ್ಲೆ ಮಾಡಿ ಅವ್ರ ಕಾರ್ ಕದ್ದ ಕಂಪ್ಲೇಂಟ್ ಇದೆ ನಿಮ್ಮ ಮೇಲೆ. ಹೌದು ಸರ್, ನನ್ನ ಮೇಲೆ ಕಂಪ್ಲೇಂಟ್ ಬರ್ತಂದ್ರೆ ನಂಗೆ ಗೊತ್ತು. ಒಂದು ಅಮೂಲ್ಯವಾದ ಜೀವ ಉಳಿಸೋ ಜವಾಬ್ದಾರಿ ಈಗ ನನ್ನ ಕೈಯಲ್ಲಿದೆ. ನೋಡಿ, ಇದನ್ನ ತಕ್ಷಣ ಹಾಸ್ಪಿಟಲ್ ತಲುಪಿಸ್ಬೇಕು. ದಯವಿಟ್ಟು ನಾನು ತಡಿಬೇಡಿ. ಬೇಕಾದ್ರೆ ನೀವು ನನ್ನ ಜೊತೆ ಬನ್ನಿ. ಮೊದಲು ನೀ ನನ್ನ ಜೊತೆ ಪೊಲೀಸ್ ಸ್ಟೇಷನ್ ಬಾ, ಆಮೇಲೆ ಮಿಕ್ಕಿದ್ದೆಲ್ಲ. ಇನ್ಸ್ಪೆಕ್ಟರ್ ಪ್ಲೀಸ್ ನನ್ನ ಮಾತು ಕೇಳಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್. ಇನ್ಸ್ಪೆಕ್ಟರ್ ಪ್ಲೀಸ್. ನೋಡಿ, ಇನ್ನು ಅರ್ಧ ಗಂಟೆ ಒಳಗೆ ಬ್ಲಡ್ ತರದೇ ಇದ್ರೆ ಜೀವಕ್ಕೆ ಅಪಾಯ. ನೋ, ಯಾರು ಮೂವ್ ಮಾಡಿದ್ರೆ ನಿಮ್ ಸಾಹೇಬ್ರ ಶೂಟ್ ಮಾಡ್ಬಿಡ್ತೀನಿ. ಇನ್ಸ್ಪೆಕ್ಟರ್, ಗಾಡಿನ ಹಾಸ್ಪಿಟಲ್ ತಿರುಗಿಸಿ. ಕಮ್ ಆನ್. ತಿರುಗಿಸು ತಿರುಗಿಸು. ಟೇಕ್ ದ ಬಾಟಲ್ಸ್. ಕಾನ್ಸ್ಟೇಬಲ್ಸ್, ಗೆಟ್ ಆನ್. ಇನ್ಸ್ಪೆಕ್ಟರ್, ಗೆಟ್ ಆನ್. ನಾಟ್ ರೆಕ್ಸ್. ಇನ್ಸ್ಪೆಕ್ಟರ್, ಮೂವ್. ಸ್ಟಾಪ್. ಏನ್ ಇನ್ಸ್ಪೆಕ್ಟರ್, ನೀವು ಬ್ಲಡ್ ತಗೊಂಡ್ಬಂದಿದ್ದೀರಾ? ಪರವಾಗಿಲ್ವೇ? ಪೊಲೀಸ್ ಡಿಪಾರ್ಟ್ಮೆಂಟ್ ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಸರ್ವಿಸ್ ಮಾಡೋ ಕಾಲ ಬಂದಿದೆಯೇ? ಆ ಕಾಲ ಇನ್ನೂ ನಮ್ಮ ದೇಶಕ್ಕೆ ಬಂದಿಲ್ಲ ಡಾಕ್ಟರ್. ನಾವು ಒಂದು ಪ್ರಾಣ ಉಳಿಸೋಕೆ ಪ್ರಯತ್ನ ಪಡ್ತಿದ್ರೆ ಈ ಆರಕ್ಷಕರು ಅದನ್ನ ತಡೆಯಕ್ಕೆ ಬಂದ್ರು. ಡಾಕ್ಟರ್ ಪ್ಲೀಸ್ ಬೇಗ. ಹಾ, ಕೊಡಿ. ಇನ್ಸ್ಪೆಕ್ಟರ್, ಟರ್ನ್ ದಿಸ್ ಸೈಡ್. ನನ್ನ ಕೆಲಸ ಮುಗೀತು. ತಗೊಳ್ಳಿ ನಿಮ್ಮ ರಿವಾಲ್ವರ್.
Now you can arrest me. ಯುವರ್ ಆನರ್, ಅಪರಾಧಿ ಸ್ಥಾನದಲ್ಲಿ ನಿಂತಿರೋ ಈ ವ್ಯಕ್ತಿ ಮನುಷ್ಯರ ಸಮಾಜದಲ್ಲಿ ಬದುಕೋದಕ್ಕೆ ತೀರಾ ಅರ್ಹನಾಗಿದ್ದಾನೆ. ಯಾಕೆಂದ್ರೆ ಈತ ತನ್ನ 10ನೇ ವಯಸ್ಸಿನಲ್ಲಿ ಈ ನಗರದ ಗಣ್ಯ ವ್ಯಕ್ತಿ ಶ್ರೀ ನಾಗರಾಜ್ ಅವರನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟು ಆ ತಪ್ಪಿಗಾಗಿ 12 ವರ್ಷ ರಿಮ್ಯಾಂಡ್ ಹೋಮ್ ನಲ್ಲಿದ್ದು ನಿನ್ನೆ ತಾನೇ ಬಿಡುಗಡೆಯಾಗಿ ಬಂದಿದ್ದಾನೆ. ಇದಕ್ಕೆ ಆತನ ಹಳೆ ರೆಕಾರ್ಡ್ಗಳೇ ಸಾಕ್ಷಿ. ಯುವರ್ ಆನರ್, ಕೋರ್ಟ್ ಅಪರಾಧಿಗಳಿಗೆ ಶಿಕ್ಷೆ ಕೊಡೋದು, ಶಿಕ್ಷೆ ಅನುಭವಿಸಿದ ಮೇಲೆ ಪಶ್ಚಾತ್ತಾಪಪಟ್ಟು ಅವರು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಗಳಾಗಿ ಬದುಕಬೇಕು ಅಂತ. ಆದರೆ ಈ ವ್ಯಕ್ತಿ ತನ್ನ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಅಪರಾಧಗಳ ಸರಮಾಲೆಯನ್ನೇ ಎಸಗಿದ್ದಾನೆ. ಆ ಪಟ್ಟಿ ತಮ್ಮ ಮುಂದೆನೇ ಇದೆ, ಅದನ್ನು ತಾವು ಕೂಲಂಕುಷವಾಗಿ ಪರಿಶೀಲಿಸಬೇಕು. ಇಂಥ ಅಪರಾಧಿಗಳನ್ನ ಸಮಾಜದಲ್ಲಿ ನಿರ್ಭಯವಾಗಿ ಓಡಾಡೋದಕ್ಕೆ ಬಿಟ್ರೆ ಅಪರಾಧಿಗಳ ಪರಂಪರೆಯೇ ಬೆಳೆದು ಹೋಗುತ್ತೆ. ಯುವರ್ ಆನರ್, ಹಿ ಇಸ್ ಅನ್ಫಿಟ್ ಟು ಲಿವ್ ಇನ್ ದಿ ಸೊಸೈಟಿ. ಆದ್ದರಿಂದ ಈ ಅಪರಾಧಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕೆಂದು ಪ್ರಾರ್ಥಿಸುತ್ತೇನೆ. ನಿನ್ನ ಪರವಾಗಿ ವಾದ ಮಾಡೋದಕ್ಕೆ ವಕೀಲರನ್ನು ನೇಮಿಸ್ಕೊಂಡಿದ್ಯಾ? ಇಲ್ಲ. ಯಾಕೆ? ಸತ್ಯ ಹೇಳೋದಕ್ಕೆ ಸುಮ್ಮನೆ ಯಾಕೆ ದುಡ್ಡು ಖರ್ಚು ಮಾಡಬೇಕು? ಆರ್ಡರ್ ಆರ್ಡರ್. ನಿನ್ನ ಪರವಾಗಿ ನೀನೇ ವಾದ ಮಾಡ್ತೀಯಾ? ವಾದ ಮಾಡಕ್ ನಂಗೆ ಬರೋದಿಲ್ಲ, ನೇರವಾಗಿ ಹೇಳ್ತೀನಿ. ಅದು ತಾವು ಮನಸ್ಸಿಟ್ಟು ಕೇಳೋ ಸೌಜನ್ಯ ತೋರಿಸಿದ್ರೆ ಮಾತ್ರ. ಪರ್ಮಿಷನ್ ಗ್ರಾಂಟೆಡ್, ಯು ಕ್ಯಾನ್ ಪ್ರೊಸೀಡ್. ನಾ ಹೇಳೋದೆಲ್ಲ ಸತ್ಯ. ಆ ನಾಗರಾಜ್ನ ಕೊಲೆ ಮಾಡಕ್ ಪ್ರಯತ್ನ ಪಟ್ಟಿದ್ದು ಸತ್ಯ. 12 ವರ್ಷ ರಿಮ್ಯಾಂಡ್ ಹೋಮ್ ಇದ್ದಿದ್ದು ಸತ್ಯ. ಡಾಕ್ಟರ್ ಮೇಲೆ ಕೈ ಮಾಡಿದ್ದು ಸತ್ಯ. ಕಾರ್ ಕದ್ದಿದ್ದು ಸತ್ಯ. ಈ ಇನ್ಸ್ಪೆಕ್ಟರ್ನ ಹೆದರಿಸಿದ್ದು ಸತ್ಯ. ಯುವರ್ ಆನರ್, ಇಷ್ಟೊತ್ತು ನಾ ಹೇಳಿದ್ದಲ್ಲ ಸತ್ಯ. ಇಷ್ಟೊಂದು ಅಪರಾಧಗಳು ನನ್ನಿಂದ ಆಗ್ಬೇಕಾದ್ರೆ ಯಾಕೆ ಮಾಡಿದೆ, ಯಾರಿಗಾಗಿ ಮಾಡಿದೆ, ಯಾತಕ್ಕಾಗಿ ಮಾಡಿದೆ ನಾ ಸತ್ಯ ಹೇಳ್ತೀನಿ. ಅಪರಾಧಿ ಯಾರಂತ ನೀವೇ ತೀರ್ಮಾನ ಮಾಡಿ. ನೆನ್ನೆ ನನಗೆ ಬಿಡುಗಡೆ ಆಯ್ತು. 12 ವರ್ಷಗಳ ಹಿಂದೆ ನೀನು ಇಲ್ಲಿಗೆ ಬಾಲಾಪರಾಧಿಯಾಗಿ ಬಂದೆ. ಆದ್ರೆ ಇವತ್ತು ಪದವೀಧರನಾಗಿದೆಯಾ. ಜೊತೆಗೆ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಇದೆ. ಆನಂದ್, ಒಬ್ಬ ವ್ಯಕ್ತಿ ಸೆರೆಮನೆಯಲ್ಲಿ ಇದ್ರೂ ಕೂಡ ತನ್ನ ಭವಿಷ್ಯನ ಹೇಗೆ ರೂಪಿಸ್ಕೊಳ್ಬಲ್ಲ ಅನ್ನೋದಕ್ಕೆ ನೀನೊಬ್ಬ ಉದಾಹರಣೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅದಕ್ಕೆ ನಿಮ್ಮ ಆಶೀರ್ವಾದನೇ ಮುಖ್ಯ ಸರ್. ನೀವು ನನಗೆ ಗುರುವಾಗಿ ನಿನ್ನ ದಾರಿ ತೋರಿಸ್ತಾ ಹೋಗಿದ್ರೆ ನಾನೇ ಸ್ಥಿತಿಗೆ ಬರ್ತಾ ಇದ್ನ ಸರ್. ಗುರು ದಾರಿ ತೋರಿಸ್ತಾನೆ ಕಣಯ್ಯ. ಗುರಿ ಸೇರ್ಬೇಕಾದ್ದು ನಿನ್ನ ಕರ್ತವ್ಯ. ನೀನೀಗ ಬಿಡುಗಡೆಯಾಗಿ ಹೋಗ್ತಾ ಇರೋದು ಸಮಾಜಕ್ಕೆ. ಅಲ್ಲಿ ಇಲ್ಲಿರೋ ಹಾಗೆ ನಿಯಮಗಳಿವೆ, ಕಾನೂನಿನ ಚೌಕಟ್ಟಿದೆ. ಅಲ್ಲಿ ಬದುಕೋಗ್ಬೇಕಾಗಿರೋದು ಜಾಣ್ಮೆ, ಸಹನೆ ಅಷ್ಟೇ ಹೊರತು ಆವೇಶ ಅಲ್ಲ. ನಿನ್ನ ಮನಸ್ಸಿಗೆ ಬಂದದನ್ನ ಧೈರ್ಯವಾಗಿ ಮಾಡು, ನೇರವಾಗಿ ಮಾತಾಡು, ನೇರವಾಗಿ ಬದುಕು. ಗಾಡ್ ಬ್ಲೆಸ್ ಯು. ಇಲ್ಲಿ ಶಾಂತಮೂರ್ತಿಗಳ ಮನೆ ಎಲ್ಲಿದೆ ಅಂತ ಗೊತ್ತಾ? ಶಾಂತಮೂರ್ತಿಗಳ ಏನಪ್ಪ, ದೇವಸ್ಥಾನದ ಒಳಗಡೆ ಬಂದು ದೇವ್ರಿ ಎಲ್ಲಿ ಅಂತ ಕೇಳ್ತೀಯಲ್ಲಪ್ಪ, ಅದೇ ನೋಡಪ್ಪ ಅವ್ರ ಮನೆ. ಸರ್, ಮನೆಗೆ ಬೀಗ ಹಾಕಿದ್ಯಲ್ಲ? ಸ್ವಾತಂತ್ರ್ಯ ಹೋರಾಟಗಾರನಾಗಿ ದೇಶಕ್ಕೋಸ್ಕರ ಹೋರಾಡೋರ್ ಮನೆಗೂ ಬೀಗನೆ, ಹೊಟ್ಟೆಗೂ ಬೀಗನೆ. ಇದ್ ನಿನ್ ಗೊತ್ತಿಲ್ವೇನಪ್ಪ? ಅವ್ರ ಊರಲ್ಲಿದ್ದಾರ? ಊರಲ್ಲೇ ಇದ್ದಾರೆ. ಅವ್ರಿಗೇನೋ ಸನ್ಮಾನ ಅಂತೆ, ಹೊರಗಡೆ ಹೋಗಿದ್ದಾರೆ. ಸನ್ಮಾನನ? ಹಾ. ಎಲ್ಲಿ ನಡೀತಾ ಇದೆ? ಎಲ್ಲಂತ ಗೊತ್ತಿಲ್ಲಪ್ಪ, ನೀವಿಲ್ಲೇ ಕೂತಿರಿ, ಅವ್ರಿಗೆ ಬರ್ತಾರೆ. ರೇ, ಎಷ್ಟೊತ್ತೇ ನಿಮ್ ಕಾರ್ಯಕ್ರಮ ಶುರು ಮಾಡೋದು? ಯಾಕ್ರೆ ನಮ್ಮ ನಿಂಗೆ ಸಾಯಿಸ್ತಾರ? ಸುಮ್ನೆ ಕೂರ್ಸಿ. ಸಮಾಧಾನ, ಸಮಾಧಾನ. ಮಹಾಜನಗಳೇ, ಮಾನ್ಯ ಮಂತ್ರಿಗಳು,
ಇನ್ನೇನ್ ಸ್ವಲ್ಪ ಹೊತ್ತಿನಲ್ಲಿ ಆಗಮಿಸಲಿದ್ದಾರೆ. ಬಂದ ಕೂಡಲೇ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ. ರೇ ಅವ್ರು ಬರೋದು ಸೂರ್ಯ ಹುಟ್ಟಿದ ಮೇಲೆ, ಅಲ್ಲಿವರೆಗೂ ಶಾಂತಮೂರ್ತಿ ಅವ್ರ ಹತ್ರ ಒಂದು ಹಾಡು ಹೇಳ್ಸ್ರಿ. ಇವರು ಸ್ವಾತಂತ್ರ್ಯ ಹೋರಾಟಗಾರರಪ್ಪ, ಸಿನಿಮಾ ನಟರಲ್ಲ. ಮಾನ್ಯ ಮಂತ್ರಿಗಳು ಮನೆಯಿಂದ ಈಗ ತಾನೇ ಹೊರಟಿದ್ದಾರೆ ಅನ್ನೋ ಸುದ್ದಿ ಬಂದಿದೆ. ಯಾರಯ್ಯ ನೀನು? ವಟಾರಕ್ಕೆ ಹೊಸ್ದಾಗ್ ಬಂದಿದ್ಯಾ? ಏನ್ ಸಮಾಚಾರ? ಇಲ್ಲಿ ಶಾಂತಮೂರ್ತಿಗಳಿದಾರಲ್ಲ, ಓ, ಶಾಂತಮೂರ್ತಿ ನೋಡಕ್ ಬಂದ್ಯಾ? ಅವ್ರಿಗೆ ಸನ್ಮಾನ ನಡೀತಾ ಇದೆ. ಈಗ ತಾನೇ ಅಲ್ಲಿಂದ ಬಂದೆ. ಸನ್ಮಾನ ಮುಗಿತಾ? ಮಂತ್ರಿಗಳು ಬಂದಾಗ ಸನ್ಮಾನ ಮುಗ್ದಾಗ ಕಾದು ಕಾದು ಬೇಜಾರಾಗ್ ಬಂದೆ. ಸನ್ಮಾನ ನಡೀತಿದೆ ಗೊತ್ತಾ? ಗುರುದೇವ್ ಭವನದಲ್ಲಿ. ಓಹೋ, ಅದೆಲ್ಲಿದೆ? ರೈಲ್ವೆ ಸ್ಟೇಷನ್ ಎದುರುಗಡೆ ಇದೆ. ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ, ಮಂತ್ರಿ ಮಾದೇವಪ್ಪನವ್ರಿಗೆ. ಮಹಾಜನಗಳ, ಅತ್ತಂಗಿರ, ಅಣ್ತಂದಿರ, ನಿಮ್ ಪಾದಗಳಿಗೆ ಇಲ್ಲಿಂದಲೇ ಅಡ್ಬಿಡ್ತೀವಿ. ನಿಮ್ಗಳನ್ನೆಲ್ಲ ತುಂಬಾ ಹೊತ್ತು ಕಾಯಿಸ್ಬಿಟ್ಟೆ. ಕರುಣೆ ಮಡಗಿ ಕ್ಷಮಿಸ್ಕೊಳ್ಳಿ. ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ಬೆಳಗಿನ ತನಕ ಭಾಷಣ ಮಾಡವ ಅಂತ ಆಸೆ ಐತೆ. ಟೈಮ್ ಇಲ್ವೇ? 2 ಮಾತನಾಗ ಮುಗಿಸ್ತೀನಿ. ಏನಪ್ಪ, ಏನ್ರಿ ಕಾರ್ಯಕ್ರಮ? ಏನ್ ಮಾತಾಡ್ಬೇಕು? ಬಾಯ್ನಾಗ ಹೇಳ್ರಿ. ಸರ್, ಇವರು ಶಾಂತಮೂರ್ತಿಗಳು ಅಂತ, ಗಾಂಧೀಜಿ ಜೊತೆಲಿದ್ದವರು. ಓಹೋ, ಸ್ವಾತಂತ್ರ್ಯ ಹೋರಾಟಗಾರರು. ಸರ್ ಗೊತ್ತಾಯ್ತು, ಅದೇ ತ್ಯಾಗಿಗಳು. ಮಹಾಜನಗಳೇ, ಇಲ್ಲಿ ಕುಂತ್ಕೊಂಡಿರ್ತಕ್ಕಂಥ ಮಾನ್ಯ ಶಾಂತ ಮೂರ್ತಿಗಳು ಊಟ ಹೋರಾಟಗಾರರು. ನಮ್ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಡೋಕೆ ತಮ್ಮ ಪ್ರಾಣನೇ ಬಿಟ್ಟವರು. ಮಾತುಗಳು. ಸಾರ್ ಅವ್ರಿನ್ನೂ ಬದುಕಿದ್ದಾರೆ ಸಾರ್. ನಂಗೆ ಗೊತ್ತು, ಸುಮ್ಕಿರ. ನಾನು ಹೇಳಿದ್ದು ಇವ್ರ ಜೊತೆಗಿದ್ದವರೆಲ್ಲ ಹುತಾತ್ಮರು, ಮಹಾತ್ಮರು ಅಂತ. ಇವತ್ತಿನ ದಿವಸ ಮಹಾಜನಗಳೇ ಈ ಮಹಾನ್ ವ್ಯಕ್ತಿಯ ಹುಟ್ಟಿದ ದಿವಸ. ಶಿವ ಇವ್ರಿಗೆ. ಸಾರ್, ಇದು ಹುಟ್ಟಿದ ಹಬ್ಬದ ಕಾರ್ಯಕ್ರಮ ಅಲ್ಲ ಸಾರ್, ಸನ್ಮಾನ ಸಮಾರಂಭ. ಅದೇ ರೀ. ನಾವುಗಳೆಲ್ಲ ಈ ಸಮಾರಂಭದಲ್ಲಿ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ, ಭಗವಂತ ಇವ್ರಿಗೆ ಇನ್ನೂ 100 ವರ್ಷ ಹೆಚ್ಚಿಗೆ ಆಯುಸ್ ಕೊಡ್ಲಿ ಅಂತ ಬೇಡ್ಕೊಂಡು, ಮುಂದಿನ ತಿಂಗಳು ಎಲೆಕ್ಷನ್ ಬರ್ಬಹುದು ಅಂತ ಸುದ್ದಿ ಐತೆ. ಆಗ ನೀವು ನಾವು ಮುಖಾಮುಖಿ ಭೇಟಿ ಮಾಡುವ. ಇಲ್ಲಿಗೆ ನನ್ನ ಭಾಷಣ ಮುಗೀತು. ಎಲ್ರಿ ಯಾರ? ಸರ್ ಇಲ್ಲಿದೆ ಸರ್. ಶಾಂತ ಮೂರ್ತಿಗಳೇ ತಗೊಳ್ಳಿ. ಹಾಗೆ ತಿರುಗಿ. ನಾನಿನ್ ಬರ್ತೀನಿ, ನನ್ ತುಂಬಾ ಕೆಲಸ ಐತೆ. ಅಂಟು ಬಿದ್ದೆ, ಅಂಟು ಬಿದ್ದೆ. ಕತ್ತಾಗಿ ಗುರುತು ಮರ್ತಿಬೇಡಿ. ಏನಪ್ಪಾ, ನಿಮ್ಮ ಸಂಘದ ಕಾರ್ಯದರ್ಶಿಗಳೆಲ್ಲ ಹೋದ್ರು? ಯಾಕೆ? ಅಲ್ಲ, ನನ್ನ ಕಾರ್ನಲ್ಲಿ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನನ್ನ ಮನೆ ತುಂಬಾ ದೂರ, ಬಸ್ಸೂನು ಇಲ್ಲ, ಆಟೋನು ಸಿಗೋಲ್ಲ. ಮತ್ತೆ ಅವ್ರು ಸ್ವಲ್ಪ ಬರೇಳ್ತೀಯಾ? ಅವ್ರು ಯಾರೆಲ್ಲ ಎಲ್ಲ ಹೊರಟೋದ್ರು. ಅಯ್ಯೋಯ್ಯೋ, ಮತ್ತೆ ನಾನು ಮನಗೋಗೋದು ಹೇಗೆ? ನಡ್ಕೊಂಡು ಹೋಗಿ. ಆವತ್ತು ಮಹಾತ್ಮ ಗಾಂಧಿ ಜೊತೆ ದಂಡಿ ಯಾತ್ರೆ ಮಾಡಿದೆ, ಇವತ್ತು ಥಂಡಿ ಯಾತ್ರೆ ಮಾಡ್ತೀನಿ. ಆಟೋ, ಆಟೋ, ಆಟೋ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ನಿಮ್ದೇನು ಅಭ್ಯಂತರ ಇಲ್ಲ ಅಂದ್ರೆ ನಾನು ನಿಮಗೆ ಡ್ರಾಪ್ ಕೊಡ್ತೀನಿ. ಬೇಡಮ್ಮ, ನಾನೇ ಹೋಗ್ತೀನಿ. ಇಷ್ಟೊತ್ನಲ್ಲಿ ಹೇಗೆ ಹೋಗ್ತೀರಾ ಸರ್? ಯಾವ ವೆಹಿಕಲ್ಲು ಸಿಗೋಲ್ವೇ? ನಿಮ್ಮಂಥ ತ್ಯಾಗಿಗಳಿಗೆ ನಾನ್ ಡ್ರಾಪ್ ಕೊಟ್ರೆ ನನಗ್ ಪುಣ್ಯ ಬರುತ್ತೆ ಸರ್. ನಿನಗಿರೋ ಸೌಜನ್ಯ ಈ ಹಾರ ಹಾಕಿದವ್ರಿಗಿಲ್ವಲ್ಲಮ್ಮ. ಮೈಕ್ ಮುಂದೆ ನಿಂತ್ಕೊಂಡು ಜನಗಳ ಹತ್ರ ಹೆಸರು ತಗೊಳ್ಳೋದಿಕ್ಕೆ ಇವರಿಗೆಲ್ಲ ಒಂದು ಕಾರ್ಯಕ್ರಮ ಬೇಕು ಅಷ್ಟೇ ಸರ್. ನಿಜವಾಗ್ಲೂ ನಿಮ್ಮನ್ನ ಕರೆಸಿ ಗೌರವಿಸ್ಬೇಕು ಅನ್ನೋ ಉದ್ದೇಶ ಇರೋರು ಯಾವತ್ತೂ ಈ ತರ ಮಾಡೋದಿಲ್ಲ. ಇಲ್ಲಿರೋರ್ಗೆ ಹೇಳೋರಿಲ್ಲ, ಕೇಳೋರಿಲ್ಲ. ಬನ್ನಿ ಸರ್, ನೀವು ಸ್ವಾತಂತ್ರ್ಯಕ್ಕೋಸ್ಕರ ಬೆವರು ಸುರಿಸಿ ಹೋರಾಡಿದ್ರ ಫಲ ಹೀಗಿದೆ. ಬನ್ನಿ ಸರ್. ಆಯ್ತಮ್ಮ, ಆಯ್ತು.
ಯಾಕೆ ಯಾಕೆ ವ್ಯಾನ್ ಈಗ ದಾರಿಗೆ ಅಡ್ವಾನ್ ನಿಲ್ಸಿದ್ದೀರಾ? ನಮ್ ದಾರಿಗೆ ಇವಳು ಅಡ್ಡ ಬರ್ಬೋದು, ಇವಳ ದಾರಿಗೆ ನಾವು ಅಡ್ಡ ಬರ್ಬಾರ್ದಾ? ನೀವೇನ್ ಹೆದರ್ಸ್ತಿದ್ದೀರಾ? ಇಲ್ಲ, ವಿಚಾರನ ವಿವರಿಸ್ತಾ ಇದೀವಿ. ಮಧ್ಯರಾತ್ರಿ ಅತ್ಯಾಚಾರಿಗಳು ಅಂತ ನಮಗ್ ಟೈಟ್ಲ್ ಕೊಟ್ಟು ನಿನ್ ಪೇಪರ್ ಫ್ರಂಟ್ ಪೇಜ್ ನಲ್ಲಿ ಬರ್ದಿಯಲ್ಲ, ನೀನ್ ಬಂದ್ ನೋಡಿದ್ಯಾ? ಅದನ್ನ ಕಣ್ಣಿಂದ ಬೇರೆ ನೋಡ್ಬೇಕಾ? ನಿಮ್ ಕಾಟ ಅನುಭವಿಸ್ತವ್ರು ಗೋಳ್ ಕೇಳಿದ್ರೆ ಗೊತ್ತಾಗಲ್ವಾ? ಬರೀ ಕೇಳಿದ್ರೆ ಗೊತ್ತಾಗಲ್ಲ, ನೀನೇ ಅನುಭವಿಸ್ ಬರ್ದ್ರೆ ತಾನೇ ಸತ್ಯ ಹೇಗಿರುತ್ತೆ ಅಂತ ಜನಗಳಿಗೆ ಗೊತ್ತಾಗಲ್ಲ. ರಾಕ್ಷಸರ ಬಿಡೋ ಬಿಡೋ ಆಕೆ ಕೈನ. ಏ ಮುದ್ಕ, ಮರ್ಯಾದೆ ಕಣ್ಮುಚ್ಕೊಂಡು ಹೊರಟಾಗಿಲ್ಲಿಂದ, ಇಲ್ಲ ಅಂದ್ರೆ ನಾವೇ ನಿನಗೆ ಪರ್ಮನೆಂಟ್ ಆಗಿ ಕಣ್ಮುಚ್ಚಿಸ್ಬಿಡ್ತೀವಿ. ಅಯ್ಯೋ ಪೆದ್ ಮುಂಡೆದೆ, ಅಂತ ಇಂಗ್ಲಿಷ್ನವ್ರು ಬಂದೂಕಿಗೆ ಹೆದರ್ಲಿಲ್ಲ, ನಿಮ್ ಗೊಡ್ಡ ಬೆದರಿಕೆಗೆ ಹೆದರ್ತೀನಿ ಅಂತ ತಿಳ್ಕೊಂಡೇನಲ್ಲೇ? ಇಲ್ಲೇ ನೀನ್ ತಪ್ಪು ತಿಳ್ಕೊಂಡಿರೋದು. ಇಂಗ್ಲಿಷ್ನವ್ರು ಬಂದಿದ್ದು ದೇಶನ ಆಳೋದಕ್ಕೆ, ಈಗ ನಾವು ಬಂದಿರೋದು ಇವಳನ್ನ ಹಾಳು ಮಾಡೋದಕ್ಕೆ. ಆಕೆ ಮೇಲೆ ಯಾರಾದ್ರೂ ಕೈ ಇಟ್ಟರೆ ಪ್ರಾಣ ತೆಗೆದು ಬಿಡ್ತೀನಿ, ಹುಷಾರ್. ಆ ಕೆಲ್ಸನ ನಾವು ಮಾಡಿ. ಕಾಪಾಡ್ರಪ್ಪ, ಕಾಪಾಡಿ. ತಾತ ತಾತ ತಾತ, ಯಾರಾದ್ರೂ ಆ ಹುಡುಗಿನ ಕಾಪಾಡ್ರಪ್ಪ, ಕಾಪಾಡಿ. ಈಗ ಹೇಳಿ ಯುವರ್ ಆನರ್, ತಪ್ಪು ಯಾರ್ದು ಅಂತ? ಯುವರ್ ಆನರ್, ಈ ಅಪರಾಧಿ ತಾನು ಮಾಡಿದ್ದೆ ಸರಿ ಅಂತ ವಾದಿಸ್ತಾ ಇದ್ದಾನೆ. ನನ್ ವಾದ ಇನ್ನು ಮುಗಿದಿಲ್ಲ ಯುವರ್ ಆನರ್. ಯು ಕ್ಯಾನ್ ಪ್ರೊಸೀಡ್. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಯಾವ ಪದವಿಗೂ ಆಸೆ ಪಡೆದೆ ತ್ಯಾಗಿಯಾಗಿ ಉಳಿದ್ರಲ್ಲ ನಮ್ ತಾತ, ಅದು ಅವ್ರ ತಪ್ಪು ಅಂತೀರಾ? ಸನ್ಮಾನ ಸಮಾರಂಭಕ್ಕೆ 8 ಗಂಟೆಗೆ ಬರ್ಬೇಕಾದ ಮಾನ್ಯ ಮಂತ್ರಿಗಳು ತಡವಾಗಿ 11 ಗಂಟೆಗೆ ಬಂದಲ್ಲ, ಅದ್ ಸರಿ ಅಂತೀರಾ? ಸನ್ಮಾನ ಮುಗಿದ ಮೇಲೆ ವಾಹನ ಸೌಕರ್ಯವಿಲ್ಲದೆ ಒದ್ದಾಡ್ತಿನ ತಾತನಿಗೆ ಒಬ್ಬ ಪತ್ರಕರ್ತೆ ಸಹಾಯಕ್ಕೆ ಬಂದ್ಲು. ಆದ್ರೆ ಮಧ್ಯದಾರಿಲಿ ಮಾರುತಿ ವ್ಯಾನ್ ಬಂದ ಮೈನರ್ಗಳು ಅವಳ ಮೇಲೆ ಅತ್ಯಾಚಾರ ಮಾಡಕ್ ಪ್ರಯತ್ನ ಪಟ್ರು. ಅವಳು ತನ್ನ ಪ್ರಾಣನೇ ಬಿಟ್ಲು. ಇದು ಅವಳು ತಪ್ಪು ಅಂತೀರಾ, ಇಲ್ಲ ಆ ಮೈನರ್ ಮಾಡಿದ ಸರಿ ಅಂತೀರಾ? ಆಸ್ ಎ ಡಾಕ್ಟರ್ ಫಸ್ಟ್ ಏಡ್ ಮಾಡಿ ಜೀವ ಉಳಿಸಿಂದ ಬೇಡ್ಕೊಂಡಾಗ ಕಟ್ಟಕನಂತ ನಡ್ಕೊಂಡಲ್ಲ ಆ ಡಾಕ್ಟರ್, ಅದ್ ಸರಿ ಅಂತೀರಾ? ಬ್ಲಡ್ ತರ್ತಿದ್ದಾಗ ನನ್ನ ತಡೆದು ಅಮ್ಮಾನಶ್ರಂತ ನಡ್ಕೊಂಡಲ್ಲ ಈ ಪೊಲೀಸ್ನವರು, ಅದ್ ಸರಿ ಅಂತೀರಾ? ಈಗ ಹೇಳಿ ಯುವರ್ ಆನರ್, ಯಾರು ತಪ್ಪಿತಸ್ಥರು ಯಾರು ಸಭ್ಯರು ಅಂತ? ನಿಮ್ಮ ಕಾನೂನು ದೃಷ್ಟಿಯಲ್ಲಿ ನಾ ಮಾಡಿದ್ದೆ ಮಹಾ ಅಪರಾಧವಾಗಿದ್ದರೆ ನನಗೆ ಶಿಕ್ಷೆ ಕೊಡಿ, ಮತ್ತೆ ಜೈಲ್ಗೆ ಹೋಗ್ತೀನಿ. ಇಲ್ಲ ಬಿಡುಗಡೆ ಮಾಡಿದ್ರೆ ಸ್ವಾರ್ಥ ತುಂಬಿರೋ ಈ ಕೊಳಕ್ ಸಮಾಜದಲ್ಲಿ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಬೆಲೆ ಕೊಡೋ ಒಬ್ಬ ಪ್ರಜೆಯಾಗಿ ಬದುಕ್ತೀನಿ. ಮೇಲ್ನೋಟಕ್ಕೆ ಈತನು ಅಪರಾಧಿಯಂತೆ ಕಂಡರೂ ಈತನು ಮಾಡಿರುವ ಅಪರಾಧ ಆವೇಶಗಳ ಹಿಂದೆ ಒಂದು ಸದುದ್ದೇಶವಿದೆ. ಶಾಂತಮೂರ್ತಿಗಳಂತಹ ಸ್ವಾತಂತ್ರ್ಯ ಹೋರಾಟಗಾರರ ಪ್ರಾಣ ರಕ್ಷಣೆಗೆ ಈತನು ಶ್ರಮವಹಿಸಿರುವುದನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮತ್ತು ಈತ ತಾನು ಮಾಡಿದ ತಪ್ಪುಗಳನ್ನು ನ್ಯಾಯಾಲಯದಲ್ಲಿ ಒಪ್ಪಿಕೊಂಡಿರುವುದರಿಂದ ಈತನ ತಪ್ಪುಗಳನ್ನು ಮನ್ನಿಸಿ ಬಿಡುಗಡೆ ಮಾಡಲಾಗಿದೆ. ಆನಂದ್, ಬನ್ನಿ ಕೂತ್ಕೊಳ್ಳಿ. ಸರ್ ತಾವು? ನಾನು ಯಾರು ಅಂತ ಆಮೇಲೆ ಹೇಳ್ತೀನಿ, ಮೊದಲು ಆಸ್ಪತ್ರೆಯಲ್ಲಿರೋ ನಿಮ್ ತಾತನ್ ನೋಡ್ಬೇಕಲ್ಲ. ಥ್ಯಾಂಕ್ ಯು ಸರ್. ಬನ್ನಿ ಸರ್. ಡಾಕ್ಟರ್, ನಮ್ಮ ತಾತ ಹೇಗಿದ್ದಾರೆ? ಸಾರಿ ಮಿಸ್ಟರ್ ಆನಂದ್, ನೀವು ಮಾಡಿದ ಪ್ರಯತ್ನ ಎಲ್ಲ ವ್ಯರ್ಥ ಆಗೋಯ್ತು. ಹಿ ಈಸ್ ಇನ್ ಕ್ರಿಟಿಕಲ್ ಕಂಡೀಷನ್. ಓ ಮೈ ಗಾಡ್.
ತಾತ ತಾತ ನಾನು ಆನಂದ್ ಬಂದಿದ್ದೀನಿ ತಾತ. ತಾತ ಎಲ್ ತಾತ? ಅಮ್ಮ ಹುಷಾರಿದೆ ತಾತ? ಹೇಳಿ ತಾತ, ಎಲ್ಲಿದ್ದೀರ ಅಮ್ಮ? ತಾತ ತಾತ ಆನಂದ್, ಕಳೆದು ಹೋದ ಘಟನೆಗಳನ್ನ ಜ್ಞಾಪಿಸ್ಕೊಂಡು ದುಃಖ ಪಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ನಾನೇನೇನ್ ಮಾಡ್ಲಿ ಸರ್? ಈಗ ನನ್ನ ತಾಯಿ ತಂಗಿ ಎಲ್ಲಿದ್ದಾರೋ, ಹೇಗಿದ್ದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಆ ವಿಷಯ ತಿಳಿದ ನಮ್ಮ ತಾತನೂ ತೀರೋದ್ರು. ಈಗ ಅವ್ರನ್ನೆಲ್ಲಿ ಹುಡುಕ್ಲಿ, ಏನ್ ಮಾಡ್ಲಿ? ದೇವರು ಅವ್ರನ್ನ ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಇಟ್ಟಿರ್ತಾನೆ. ಇವತ್ತಲ್ಲ ನಾಳೆ ಅವ್ರು ನಿಂಗೆ ಸಿಕ್ಕೇ ಸಿಗ್ತಾರೆ. ಆ ಭರವಸೆ ನನಗಿದೆ. ಆನಂದ್, ಜೀವನದಲ್ಲಿ ಆಶಾವಾದಿಯಾಗಿರ್ಬೇಕು. ಬಾಹೋಣ. ಎಲ್ಲಿಗೆ ಸರ್? ನಮ್ಮನೆಗೆ. ನಿಮ್ಮನೆಗ? ಯಾಕೆ? ನೀನು ನನಗೆ ಭಾರ ಆಗಿರ್ತಿ ಅಂತ ನಿನ್ನ ಭಾವನೆನಾ? ಸದ್ಯಕ್ಕೆ ನಿನಗೊಂದು ನೆಲೆ ಬೇಕು. ಕೋರ್ಟಲ್ಲಿ ನೀನು ವಾದ ಮಾಡಿದ ವೈಖರಿ ನನಗೆ ಬಹಳ ಹಿಡಿಸ್ತು. ನಾನು ಒಬ್ಬ ಕ್ರಿಮಿನಲ್ ಲಾಯರ್. ನನ್ನ ಜೊತೆಗೆ ಇರು. ಸಂಜೆ ಹೊತ್ತಲ್ಲಿ ಲಾ ಕಲಿಬಹುದು. ಮಧ್ಯದಲ್ಲಿ ನಿನ್ನ ತಾಯಿ ತಂಗಿನೂ ಹುಡುಕಬಹುದು. ಮುಂದೆ ನೀನು ಸಾಧಿಸಬೇಕಾದ್ದು ಬಹಳ ಇದೆ ಆನಂದ್. ನಾನು ನಿನ್ನ ಹಿತೈಷಿ ಅಂತ ತಿಳ್ಕೊಂಡು ಬಾ. ಕಮ್ ಆನ್ ಮೈ ಬಾಯ್. ಓಕೆ ಸರ್, ಥ್ಯಾಂಕ್ ಯು. ಬಾ ಆನಂದ್, ಸಂಕೋಚ ಪಟ್ಕೋಬೇಡ. ನಿಮ್ಮನೆ ಅಂತಾನೆ ತಿಳ್ಕೊ. ಸರ್, ಭಾವನಾ, 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 ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಇವನು ಯಾರು ಅಂತ ತಿಳ್ಕೊಂಡೆ? ನಾನು ಹೇಳಿದ್ನಲ್ಲ, ಆನಂದ್. ಆನಂದ್, ಇವಳು ನನ್ನ ಮಗಳು ಭಾವನಾ. ನಮಸ್ತೆ. ನೀವು ಮಾಡಿದ ನಮಸ್ತೆಗೆ ನಾನು ನಿಧಾನವಾಗಿ ಕೈ ಜೋಡಿಸಿ ನಮಸ್ತೆ ಮಾಡಿದ್ರೆ ನಿಮ್ಮನ್ನು ಹೊಗಳೋದು ಲೇಟ್ ಆಗುತ್ತೆ. ಮೆನಿ ಮೆನಿ ಕಂಗ್ರ್ಯಾಚುಲೇಷನ್. ನೀವು ಕೋರ್ಟ್ನಲ್ಲಿ ಮಾತಾಡಿದ ಸ್ಟೈಲು, ನ್ಯಾಯ ಕೇಳಿದ ರೀತಿ, ಇದನ್ನೆಲ್ಲ ನಮ್ಮ ತಂದೆ ಬಾಯಿಂದ ಕೇಳಿದ್ಮೇಲೆ ನನಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ ನೀವಿರೋ ಜಾಗಕ್ಕೆ ಬಂದು ಕಂಗ್ರಾಟ್ಸ್ ಮಾಡೋಣ ಅಂತಿದೆ. ಐ ಲೈಕ್ ಯು ವೆರಿ ಮಚ್. ಕಾರಣ ಇಷ್ಟೇ, ವೆರಿ ಸಿಂಪಲ್. ಈ ನಮ್ಮ ಸೊಸೈಟಿಲಿ ರಿಯಲ್ ಹೀರೋಸ್ ಕಮ್ಮಿ ಆಗ್ತಾ ಇದ್ದಾರೆ, ಬೋಗಸ್ ಜನಗಳೇ ಜಾಸ್ತಿ ಆಗ್ತಾ ಇದ್ದಾರೆ. ಅನ್ಯಾಯನ ಎದುರಿಸೋರು ಕಾಣಿಸ್ತಾನೆ ಇಲ್ಲ, ನೇರವಾಗಿ ಸತ್ಯ ಹೇಳೋರು ಪತ್ತೆನೇ ಇಲ್ಲ. ಇಂಥ ಬರಗಾಲದಲ್ಲಿ ನೀವು ಕೋರ್ಟ್ಗೆ ಪ್ರಶ್ನೆ ಹಾಕಿ ಬಂದಿದ್ದೀರಾ ಅಂದ್ರೆ ಯು ಆರ್ ರಿಯಲಿ ಗ್ರೇಟ್. ಸರ್, ಸರ್, ಏನ್ ಯೋಚನೆ ಮಾಡ್ತಿದ್ದೀರಾ? ಡ್ಯಾಡಿ, ಕನಸು ಕಾಣ್ತಾ ಇದ್ದೀರಾ? ಮನುಷ್ಯನ ಜೀವನಾನೇ ಒಂದು ಕನಸಲ್ವೇನಮ್ಮ. ಕೆಲವರ ಕನಸು ನನಸಾಗುತ್ತೆ, ಕೆಲವರದು ಕನಸಿನ ಯೋಚನೆಯಲ್ಲಿ ಊಟದ ಯೋಚನೆನೇ ಮರ್ತು ಬಿಟ್ಟಿದ್ದೆ. ನಡಿಯಮ್ಮ, ಬನ್ನಿ. ಪಾಪ. ಸರ್, ವ್ಯಾನ್ ಇಲ್ಲೆಲ್ಲ ನಿಲ್ಸ್ಬಾರ್ದು ಸರ್. ನಿಲ್ಲಿಸಬಾರ್ದ? ಹೌದು ಸರ್. ನಮ್ಮ ವ್ಯಾನ್ಗೆ ಕೂತ ಅಭ್ಯಾಸ ಇಲ್ಲ, ನಿಂತೇ ಅಭ್ಯಾಸ. ಅದೆಲ್ಲಿ ಕರ್ಕೊಂಡೋದ್ರು ಹೀಗ್ ನಿಂತೇ ಇರುತ್ತೆ ಗೊತ್ತಾ ಸರ್, ಇದು ನೋ ಪಾರ್ಕಿಂಗ್ ಪ್ಲೇಸ್ ಸರ್.
ನೋ ಪಾರ್ಕಿಂಗ್. ಹೌದು ಸರ್. ನೋ ಕಿತ್ತಾಕಯ್ಯ, ಪಾರ್ಕಿಂಗ್ ಪ್ಲೇಸ್ ಆಗುತ್ತೆ. ನನ್ನ ಮಾತು ಸರ್. ಏಕೇನ್ ಇಟ್ಕೋ, ನಿನಗೆಲ್ಲಿ ಬೇಕೋ ನಿಲ್ಸ್ಕೋ. ಬರ್ಲಾ? ಥ್ಯಾಂಕ್ ಯು ಸರ್. Hey, you. Yes. What can I do for you? ಬ್ಯೂಟಿಫುಲ್, ಮಾರ್ವಲಸ್, Wonderful. ಇದು 5 ಸ್ಟಾರ್ ಹೋಟ್ಲು ತಾನೆ? Definitely. ಮತ್ತೆ ಒಂದೇ ಸ್ಟಾರ್ ಇದೆಯಲ್ಲ? ಎಲ್ಲಿ? ಇಲ್ಲೇ ಏನು ಸ್ಟಾರ್ ಹೊಡೆದಂಗ್ ಹೊಳಿತಾ ಇದೆಯಲ್ಲ. ಥ್ಯಾಂಕ್ ಯು. ಈ ಸ್ಟಾರ್ ಹೊಳೆಯುತ್ತೆ ಹೊರತು ಕೈ ಸಿಗಲ್ಲ. ಏನ್ ಬೇಕಾಯ್ತು ಹೇಳಿ? ನಮಗೆ ರೂಮ್ ಬೇಕಾಗಿತ್ತು. ರಿಸರ್ವೇಶನ್ ಇದೆಯಾ? ನಮ್ಗೆ ರಿಸರ್ವೇಶನ್ ಮಾಡಿಸಿ ಅಭ್ಯಾಸ ಇಲ್ವಲ್ಲ. ರಿಸರ್ವೇಶನ್ ಇಲ್ದೆ ನಮಗೂ ರೂಮ್ ಕೊಡೋ ಅಭ್ಯಾಸ ಇಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ರೂಮೇ ಖಾಲಿ ಇಲ್ಲ. ಖಾಲಿ ಇಲ್ವಾ? ನಮಗ್ ರೂಮ್ ಖಾಲಿ ಇಲ್ವಾ? ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನೀವ್ ಯಾರಾದ್ರೂ ಆಗಿರ್ಲಿ, ಇಲ್ಲಿ ರೂಮ್ ಖಾಲಿ ಇಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೈ ವರ್ಕ್. ಮೈ ಡಿಯರ್ ಮೇಡಮ್, ಪ್ಲೀಸ್ ಸಿ ಅವರ್ ಕಾರ್ಡ್. ಏನ್ ಸರ್ ನೀವು ಇಷ್ಟೊಂದು ಮಾತಾಡೋ ಬದಲು ಬಂದ ತಕ್ಷಣನೇ ಈ ಕಾರ್ಡ್ ತೋರಿಸಿದ್ದಿದ್ರೆ ಇಷ್ಟೊತ್ತಿಗೆ ನಾನು ನಿಮ್ ರೂಮ್ ತೋರಿಸ್ತಾ ಇದ್ದೆ. ಬೇರೆ? ಎಸ್ ಮೇಡಮ್. ನಮ್ ಗೆಸ್ಟ್ಗಳಿಗೆ ರೂಮ್ ತೋರಿಸು. ನಂಬರ್ 420. Oh, 420. That's our pet number. See you shortly. See you shortly. Huh? ಇದೆ ಸರ್ ನಿಮ್ ರೂಮ್ 420. ಯಾರೋ ಹುಡುಗಿ? ಯಾರು ಸರ್? ಅದೇ ರಿಸೆಪ್ಷನಿಸ್ಟ್ ಕಣವ. ಶಶಿಕಲಾ ಸರ್. ಶಶಿಕಲಾ? ಶಶಿ ಅಂದ್ರೆ ಚಂದ್ರ, ಬೆಳದಿಂಗಳು. ಕಲಾ ಅಂದ್ರೆ ಆಟ, ಬೆಳದಿಂಗಳ ಆಟ. ವೆರಿ ಗುಡ್. ಇವತ್ ನಮ್ ರೂಮ್ ನಲ್ಲಿ ಬೆಳದಿಂಗಳ ಆಟ ಆಡ್ಬೇಕು. ಏಯ್, ಅವ್ರ ಡ್ಯೂಟಿ ಎಷ್ಟೊತ್ತು ಮುಗಿಯುತ್ತೋ? 5 ಗಂಟೆ ಸರ್. ಸರಿ, ಒಂದ್ ಕೆಲಸ ಮಾಡ್ತೀಯಾ? 5 ಗಂಟೆಗೆ ಅವ್ಳ ಡ್ಯೂಟಿ ಮುಗಿದ ತಕ್ಷಣ 5 ನಿಮಿಷ ನಮ್ಮ ರೂಮ್ ಬಂದೋಗ ಕೇಳ್ತೀಯಾ? ಸರ್ ಹೇಳ್ತೀನಿ ಸರ್. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಮೇಡಮ್, ಏನಪ್ಪ? ಆ 420 ರೂಮಲ್ಲಿ ಯಾಕೆ ಸರಿಗಿಲ್ವಂತ? ಸರಿಗಿದೆಯೋ ಇಲ್ಲೋ ಅಂತ ನೀವು ಆಗಿ ನೋಡ್ಬೇಕಂತೆ. ನಾನಾ? ನೀವು ಡ್ಯೂಟಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ 5 ನಿಮಿಷ ಕಂಪ್ನಿ ಕೊಡ್ಬೇಕಂತೆ. ನಿನ್ನ ಕೈಯಲ್ಲಿ ಕೊಟ್ಟಿದ್ದೀನಿ, ಅವ್ರಿಗಿದ್ರಲ್ಲಿ ಹೋಗಿ ಹೇಳೋ. ರಾಸ್ಕಲ್ಸ್. ಅವಳ ಅಡ್ರೆಸ್ ಗೊತ್ತೇನೋ ನಿನ್ಗೆ? ಗೊತ್ತಿಲ್ಲ ಸರ್. ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ? ಬೆಳಿಗ್ಗೆ ಬರ್ತಾಳೆ, ಸಾಯಂಕಾಲ ಹೋಗ್ತಾಳೆ ಸರ್. ಹೇಗ್ ಬರ್ತಾಳೆ, ಹೇಗ್ ಹೋಗ್ತಾಳೆ? ಆಟೋದಲ್ಲಿ ಬರ್ತಾಳೆ, ಆಟೋದಲ್ಲಿ ಹೋಗ್ತಾಳೆ ಸರ್. ಆಟೋ ನಂಬರ್ ಗೊತ್ತಾ? CM 149 ಸರ್. CM 149. ಯಾವನೇ ಅವನು? ಗಾಡಿ ತೆಗೆಯ ಮುಂದಕ್ಕೆ. ಗಾಡಿ ತೆಗೀರಿ ಅಂದ್ರೆ ಇಳಿದು ಬರ್ತಾ ಇದ್ದೀರಾ? ಆರ ನೋಡ್ತಿದ್ ಕೇಳಿಸ್ತಿಲ್ವಾ? ಕಿವುಡ್ರ ನೀವು? ಹೌದು, ಕಿವಿ ಇದ್ದು ನಾವು ಕಿವುಡ್ರು. ಈಗ ಕಣ್ಣಿತ್ತು ನೀನು ಕುರುನಾಗ್ಬೇಕು. ತಗೋ ಇದನ್ನ, ಹೋಗಿ ಹಾಯಾಗಿ ತಣ್ಣಗೆ ಮರದಡಿಲಿ ಮಲ್ಕೋ. ಆಮೇಲೆ ಬಂದು ನಿಮ್ಮ ಅಮ್ಮವ್ರನ್ನ ಪಿಕಪ್ ಮಾಡ್ಕೊಂಡು ಹೋಗು. ತಗೊಳಪ್ಪ. ಏಯ್, ಆಟೋ ಡ್ರೈವರ್ ಅಂದ್ರೆ ಕೀಳು ಅನ್ಕೊಂಡ್ಬಿಟ್ಟೇನಾ? ಒಂಟಿ ಹಣ್ಣು ಸಿಕ್ಕಿದೆ ಅಂತ ತಯಾರ ಬಂದ್ಬಿಟ್ರಾ? ಹಲೋ. ಏನ್ ಮೇಡಮ್, ಜಾಲಿಯಾಗಿ ಒಂದ್ ಅರ್ಧ ಗಂಟೆ ನಮ್ ಜೊತೆ ಏರ್ ಕಂಡೀಷನ್ ರೂಮ್ ನಲ್ಲಿ ಕಂಪ್ನಿ ಕೊಡು ಅಂದ್ರೆ ಆಗೋಲ್ಲ ಅಂದ್ಯಂತ. AC ಅಂದ್ರೆ ಇವಳಿಗೆ ಅಲರ್ಜಿ ಇರ್ಬೇಕಣ್ಣು. ಇರ್ಬೋದು. ಏನ್ ಮೇಡಮ್, ನಿಮ್ಗೆ ಇಂತ ಓಪನ್ ಫೀಲ್ಡ್ ಅಲ್ಲಿ ಗಿಡ ಮರ ಹಸಿರು ಅಂದ್ರೆ ತುಂಬಾ ಇಷ್ಟನಾ? ಓಹೋ, ಹಾಗೋ. ಮೇಡಮ್, ಸ್ವಲ್ಪ ಇಳಿದ್ ಬರ್ತೀರಾ? ತಾವೇ ಇಳಿತಿರೋ ಅಥವಾ ನಾವೇ ಇಳಿಸನು? ಸರ್, ಪ್ಲೀಸ್ ಹೆಲ್ಪ್ ಮೀ. ಇವರು
ನನ್ನ ಪುಂಡರ ಹಿಡಿ ಬೀದಿ ಕಳ್ಳರ ಹಿಡಿ ಅಟ್ಟಿ ಬೆನ್ನಟ್ಟಿ ಹಿಡಿಯೋ ಸುಟ್ಟಿ ಕೈಗಾರ ಮುರಿಯೋ ಅಂದದ ಊರು ನಮ್ಮ ಪುಟ್ಟ ಊರು ಅಂದವ ಕೆಡಿಸೋ ಕುನ್ನಿಗಳು ಯಾರು ತಪ್ಪುಗಳೆನ್ನಿಸೋ 1 2 3 ಮೂರಕ್ಕೆ ಹೋದರೆ ಇರಿಸುವವರ ಜೋರು ಹಿಡಿ ಹಿಡಿ ಪುಂಡರ ಹಿಡಿ ಬೀದಿ ಕಳ್ಳರ ಹಿಡಿ ಅಟ್ಟಿ ಬೆನ್ನಟ್ಟಿ ಹಿಡಿಯೋ ಸುಟ್ಟಿ ಕೈಗಾರ ಮುರಿಯೋ ತಪ್ಪುಗಳೆಡಿಸೋ 1 2 3 ಮೂರಕ್ಕೆ ಹೋದರೆ ಇಳಿಸುವವರ ಜೋರು ಹಿಡಿ ಹಿಡಿ ಪ್ರೊಟೆಕ್ಷನ್ ಕೊಡಿ ಸರ್. ಯಾರೋ ನೀವು? ಏನಿದೆಲ್ಲ? ಅಯ್ಯ ಮೊದಲು ಪ್ರೊಟೆಕ್ಷನ್ ಕೊಡಿ ಸರ್. ಶಾಪ್ ಕೇಳಿದ್ದು ಕುತ್ರ ಕೊಡು. ಟೈಮ್ ಇಲ್ಲ ಸರ್ ಹೇಳೋದಕ್ಕೆ. ಬೇಗ ಸರ್, ಯಮ ಬರ್ತಾ ಇದ್ದಾನೆ. ಯಮಾನ? ಈ ಡಿಪಾರ್ಟ್ಮೆಂಟ್ ಅಲ್ಲಿ ಯಮ ಅಂತ ಹೆಸರು ತಗೊಂಡಿರೋನ ನಾನು. ಇನ್ನೊಬ್ಬನ್ ಯಾವನ ಯಮ? ನಾನೇ. ಇವ್ರ ಪಾಲಿಗೆ ಯಮ. ಗುಂಡಾಗಿರಿ ಮಾಡ್ತೀರಾ? ಯಾರೋ ನೀನು? ಆನಂದ್ ಅಂತ ನನ್ನ ಹೆಸರು. ಆನಂದ? ಇನ್ನೊಂದ್ ಸತಿ ನನ್ನ ಎದುರು ಗುಂಡಾಗಿರಿ ಮಾಡಿದ್ರೆ ನಿನ್ ಹೆಸರಲ್ಲಿರೋ ಆನಂದನ ನಿನ್ ಜೀವನದಲ್ಲಿ ಇಲ್ದಿರೋ ತರ ಮಾಡ್ಬಿಡ್ತಾನೆ ಈ ಇನ್ಸ್ಪೆಕ್ಟರ್ ಶಿವರಾಜ್ ಅಲಿಯಾಸ್ ಯಮರಾಜ್. ಅಂಡರ್ಸ್ಟ್ಯಾಂಡ್? ಮಿಸ್ಟರ್ ಇನ್ಸ್ಪೆಕ್ಟರ್ ಯಮರಾಜ್, ನನ್ನ ಆನಂದ ಹಾಳು ಮಾಡೋದಿರ್ಲಿ, ಮೊದಲು ಅವ್ರ ಅಹಂಕಾರ ಹೇಳ್ಸ್ರಿ. ಇವರು ದಾರಿಲಿ ಹುಡುಗಿ ಮೇಲೆ ಅತ್ಯಾಚಾರ ಮಾಡೋ ಪ್ರಯತ್ನ ಪಟ್ಟಾಗ ನಾನು ಅದನ್ನ ತಡೆದು ಒದ್ದಾಡ್ಕೊಂಬಂದೆ. ಮೊದ್ಲಿ ರಾಸ್ಕಲ್ಸ್ ಮೇಲೆ ಕಂಪ್ಲೇಂಟ್ ಬರ್ಕೊಳ್ಳಿ. ಈ ದರಿದ್ರ ಪೀಡೆಗಳಿಂದ ಹೆಣ್ಮಕ್ಳು ಬೀದಿಲ್ ಓಡಾಡೋದೇ ಕಷ್ಟವಾಗಿದೆ. ಯಾರು ನೀವು? ನಿಮ್ಮ ಹೆಸರೇನು? ಶಶಿಕಲಾ, 5 ಸ್ಟಾರ್ ಹೋಟೆಲ್ ರಿಸೆಪ್ಷನಿಸ್ಟ್. ಈ ರಾಸ್ಕಲ್ಸ್ ಹೋಟೆಲ್ ಬಂದು ರೂಮ್ ಕೇಳಿದ್ರು, ಕೊಟ್ಟೆ. ಆಮೇಲೆ ರೂಮಿಗೆ ಬಾಂದ್ರು, ಚೀಮಾರಿ ಹಾಕ್ತೆ. ಅರ್ಥವಾಯ್ತು ಬಿಡಿ. ನೀವು ಮನೆಗೆ ಹೋಗ್ಬೇಕಾರೆ ಇವ್ರು ನಿಮ್ಮನ್ನ ಫಾಲೋ ಮಾಡಿ ಅಡ್ಡ ಹಾಕಿ ಅತ್ಯಾಚಾರ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ ಇವ್ರು ಬಂದು ನಿಮ್ಮನ್ನ ಕಾಪಾಡಿದ್ದಾರೆ. ಆಮ್ ಐ ರೈಟ್? ಹೌದು ಸರ್. ಮಿಸ್ಟರ್ ಆನಂದ್, ಯು ಹ್ಯಾವ್ ಡನ್ ಅ ವೆರಿ ಗುಡ್ ಜಾಬ್. ನಾನು ಇವತ್ತೇ FIR ಫೈಲ್ ಪುಟ್ ಅಪ್ ಮಾಡ್ತೀನಿ. ನಾಳೆ ಬೆಳಗ್ಗೆ 10 ಗಂಟೆಗೆ ಸೈನ್ ಮಾಡಿ 11 ಗಂಟೆಗೆ ಇವ್ರನ್ನೆಲ್ಲ ಮ್ಯಾಜಿಸ್ಟ್ರೇಟ್ ಮುಂದ್ಗಡೆ ನಿಲ್ಲಿಸ್ತೀನಿ. ಥ್ಯಾಂಕ್ ಯು ಸರ್. ಇಟ್ಸ್ ಓಕೆ, ಯು ಕ್ಯಾನ್ ಗೋ. ಇನ್ಸ್ಪೆಕ್ಟರ್, ನಮ್ಮ ಮೇಲೆ FIR ರೆಡಿ ಮಾಡ್ತೀರಲ್ಲ? ನೀನ್ FIR ರೆಡಿ ಮಾಡಿದ್ರೆ ನಾವು ITO ರೆಡಿ ಮಾಡ್ಬೇಕಾಗತ್ತೆ. ITOನ? ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಆರ್ಡರ್. ಎದುರಿಸ್ತೀರನೋ? ನಾನ್ ಯಾರು? ಇನ್ಸ್ಪೆಕ್ಟರ್ ಶಿವರಾಜ್ ಅಲಿಯಾಸ್ ಯಮರಾಜ್, ಸನ್ ಆಫ್ ವಿಷ್ಣುರಾಜ್, ಗ್ರ್ಯಾಂಡ್ ಸನ್ ಆಫ್ ಬ್ರಹ್ಮರಾಜ್. ಗೊತ್ತಾಯ್ತಾ? ಇದೇ ನಮ್ಮನೆ. ನಾನೇನ್ ಬರ್ತೀನಿ. 1 ನಿಮಿಷ ಒಳಗ್ ಬಂದ್ ಹೋಗಿ. ಪರವಾಗಿಲ್ಲ, ನಾನು ಇನ್ನೊಂದಿನ ಬರ್ತೀನಿ. ನೀವು ಬರ್ಲೇಬೇಕು. ಕಾಫಿ ಕುಡಿರಿ ಅಂತ ತೊಂದ್ರೆ ಮಾಡೋದಿಲ್ಲ. ಏನ್ ನಡೀತು ಅಂತ ನಿಮ್ ಬಾಯಿಂದನೇ ಕೇಳಿದ್ರೆ
ನಮ್ಮಮ್ಮನ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ತಂದೆ ಇಲ್ಲ ತಬ್ಲಿ ಅಂತ ನನ್ನ ಮುದ್ದಾಗಿ ಬೆಳೆಸ್ಬಿಟ್ರು. ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ ಅಂತ ತಳ್ಮಳಾಯಿಸ್ತಾ ಇರ್ತಾರೆ. ಬನ್ನಿ. ನೋಡಿ, ನೀವು ಅಳ್ಬೇಡಿ, ನಾನು ಬರ್ತೇನೆ. ಬನ್ನಿ. ಶಶಿ, ಶಶಿ, ಎಲ್ಲಮ್ಮ ಹೋಗ್ಬಿಟ್ಟಿದ್ದೆ ಇಷ್ಟೊತ್ತು. ನೀನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ಇವತ್ ನಡೆದಿದ್ ಕೇಳಿದ್ರೆ ನೀ ಇನ್ನೂ ಗಾಬರಿ ಆಗ್ಬಿಡ್ತೀಯ. ಏನಮ್ಮ ಹೇಳ್ತಾ ಇದೀಯಾ? ಇವತ್ ಇವ್ರು ಬರ್ಲಿಲ್ಲ ಅಂದ್ರೆ ನಿನ್ ಮಗಳ ಮುಖ ಮತ್ತೆ ನೋಡ್ತಾ ಇದೆಯೋ ಇಲ್ವೋ? ಏನಮ್ಮ, ಏನಾಯ್ತು? 4 ಜನ ರೌಡಿಗಳು ದಾರಿಲ್ ನನ್ನ ಅಡ್ಡ ಹಾಕಿದ್ರು. ದೇವ್ರಾಗ್ ಬಂದು ನನ್ನ ಕಾಪಾಡಿದ್ರು. ನೀವು ಕಮಲಾತೆ ತಾನೆ? ಹೌದು. ನೀನು ಯಾಕತ್ತೆ ನನ್ ಗುರ್ತಿಟ್ಟಿಲ್ವಾ? ನಾನು ನಿಮ್ಮ ಅಣ್ಣ ರಂಗಣ್ಣವ್ರ ಮಗ. ಆನಂದ, ನೀನು ನಮ್ಮ ಆನಂದ. ಚೋಟುದ್ದ ಇದ್ದೆ, ಎಷ್ಟುದ್ದ ಬೆಳೆದ್ಬಿಟ್ಟಿದೀಯೋ. ಶಶಿ, ಇವನು ನಿನ್ ಸೋದರ ಮಾವನ್ ಮಗ. ಅಮ್ಮ ಮಾವ, ಮನೇಲೆಲ್ಲ ಹೇಗಿದ್ದೀರಪ್ಪ? ಇಷ್ಟು ದಿವಸ ನೀನಿಲ್ಲಿದ್ಯೋ? ಜೈಲ್ನಲ್ಲಿ. ಜೈಲ್ನಲ್ಲ? ಹೌದು. ಕಳ್ತನ ದೊರಡೆ ಮಾಡಿ ನಾನು ಜೈಲ್ಗೆ ಹೋಗ್ಲಿಲ್ಲ. ನಮ್ಮ ತಂದೆ ಲಾರಿ ಆಕ್ಸಿಡೆಂಟ್ ತೀರೋದ್ರು. ನನ್ನ ನಮ್ಮ ತಂಗಿನ ಸಾಕಕ್ಕೆ ನಮ್ಮ ತಾಯಿ ತುಂಬಾ ಕಷ್ಟಪಟ್ರು. ಕೊನೆಗೊಂದ್ ದಿವಸ ನಮ್ಮ ತಂದೆ ಕೆಲಸ ಮಾಡಿದ ಕಾಂಟ್ರಾಕ್ಟ್ ಹತ್ರ ಸಹಾಯ ಕೇಳಬೇಕು ಅಂತ ನಮ್ಮನ್ನ ಅಲ್ಲಿ ಕರ್ಕೊಂಡೋದ್ರು. ನಮಸ್ಕಾರ ಸರ್. ಬಾ ಸರಸ್ವತಿ, ಕೂತ್ಕೋ. ಕೂತ್ಕೋ ಸರಸ್ವತಿ, ಸಂಕೋಚ ಪಟ್ಕೋಬೇಡ. ಪರವಾಗಿಲ್ಲ ಸರ್, ನಿಂತೇ ಇರ್ತೀನಿ. ಪಾಪ ಗಂಡ ತೀರ್ಕೊಂಡ್ಮೇಲೆ ಬಹಳ ತ್ರಾಸಾಗಿದೆ ಅಂತ ಕಾಣ್ತದ. ನೋಡ್ತಾ ಇದ್ರೆ ಏನಾರ ಮಾಡೋನು ಅನ್ನಿಸ್ತದ. ಹೌದೌದು ಸರ್, ನಮ್ಮ ಯಜಮಾನ್ರ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋದ್ಮೇಲೆ ಜೀವನ ಸಾಗಿಸೋದು ತುಂಬಾ ಕಷ್ಟವಾಗಿದೆ. ಹುಡುಗರನ್ನ ಸ್ಕೂಲಿಂದ ಬಿಡಿಸೋ ಪರಿಸ್ಥಿತಿ ಬಂದಿದೆ. ನೋಡಿ, ನೀವು ನನಗೆ ಹಣದ ಸಹಾಯ ಮಾಡಿ ಅಂತ ಕೇಳ್ತಿಲ್ಲ. ನನಗೊಂದು ಕೆಲಸ ಕೊಟ್ರೆ ತುಂಬಾ ಉಪಕಾರವಾಗುತ್ತೆ. ನಿಮ್ಮ ಹೆಸರು ಹೇಳ್ಕೊಂಡು ದೀಪ ಹಚ್ತೀನಿ ಸರ್. ನೋಡ್ ಸರಸ್ವತಿ, ನಿನ್ನ ಗಂಡನಿಗೆ 2,000 ರೂಪಾಯಿ ಸಂಬಳ ಕೊಡ್ತಿದ್ದೆ, ನಿನಗೆ 2,500 ರೂಪಾಯಿ ಸಂಬಳ ಕೊಡ್ತೀನಿ. ಸರ್, ನಿಮ್ ಸಹಾಯನ ತಾಳು ಅವಸರ ಪಡಬೇಡ. ಕೆಲಸ ಸಿಕ್ಬೇಕಾದ್ರೆ ಕೆಲವು ಕಂಡೀಷನ್ಗಳಿವೆ, ನೀನು ಅದನ್ನ ನೆರವೇರಿಸಬೇಕು. ನೀವು ಹೇಗೆ ಹೇಳ್ತೀರೋ ಹಾಗೆ ನಡ್ಕೋತೀನಿ. ಅಂತ ತಲೆ ಹೋಗುವಂತ ಕೆಲಸ ಏನಿಲ್ಲ, ವೆರಿ ಸಿಂಪಲ್. ಕೆಲವು ರಾತ್ರಿಗಳು ನೀನ್ ನಮ್ ಜೊತೆ ಇರ್ಬೇಕು. ನಿನ್ನ ಹಣದ ಹಾಸಿಗೆ ಮೇಲೆ ಮಲಗಿಸ್ತೀವಿ. ನಮ್ಮ ಕಂಡೀಷನ್ನಿಗೆ ನೀನು ಒಪ್ಪಿಕೊಂಡಿ ಅಂದ್ರೆ ನಿನ್ನ ಏರ್ ಕಂಡೀಷನ್ ರಾಣಿ ಇಟ್ಟಂಗಿಡ್ತೀವಿ. ನಿನ್ನ ಮಕ್ಕಳನ್ನ ನಮ್ಮ ಮಕ್ಕಳಾಗಿ ಬೆಳೆಸ್ತೀವಿ. ನೀವಿಂಥ ಚಂಡಾಲ್ರು ಅಂತ ನನಗೆ ಮೊದ್ಲೇ ಗೊತ್ತಿದ್ದಿದ್ರೆ ಈ ಹೊಲಸ್ ಜಾಗಕ್ಕೆ ಬರ್ತಾನೆ ಇರ್ಲಿಲ್ಲ. ಬೇಕಾದ್ರೆ ಉಪವಾಸ ಸಾಯ್ತೀನಿ ಹೊರತು ಮೈ ಮಾರ್ಕೊಂಡು ಜೀವನ ಸಾಗಿಸುವಂತ ಹೆಣ್ಣಲ್ಲ ನಾನು. ಬರ್ತೀನಿ. ಏ ಸರಸ್ವತಿ, ಹಂಗೆ ವಾಂಟಿಯಲ್ಲ, ಬರೀ ಕೈಯಾಗ ಬಂದವ್ರಿಗೆ ಏನಾರು ಕೊಟ್ಟು ಕಳ್ಸೋದು ನಮ್ಮ ಪದ್ಧತಿ. ನಾವು ಕೊಡ್ಬೇಕು, ನೀ ತಗೋಬೇಕು. ಇದು ಇವತ್ತಿನ ಆಸೆ ಅಲ್ಲ, ಬಹಳ ದಿವಸದ ಆಸೆ. ನಿನ್ನ ಗಂಡನ ಮುಖಾಂತರನೇ ನಮ್ಮ ಆಸೆನ ನೆರವೇರಿಸೋಣ ಅಂತ ನೋಡುದು. ನಿನ್ನ ಗಂಡ ಹರಿಶ್ಚಂದ್ರನ್ ತರ ಆಡ್ದ, ನಮ್ಮನ್ನು ಸಾಯಿಸ್ತೀನಿ ಅಂತ ಹೆದರಿಸ್ತ. ಅದಕ್ಕೆ ನಾವೇ ಆಕ್ಸಿಡೆಂಟ್ ಮಾಡಿ ಸಾಯಿಸುದು. ಹುಡುಗಿ ಹೆದರಿ ಆಡಲೆ ನೋಡವ್ವ, ಬದುಕೋದಕ್ಕ 100 ದಾರಿಗಳದಾವ, ಅದ್ರಾಗ ಇದು ಒಂದ್ ದಾರಿ ಅಂತ ತಿಳ್ಕ. ಏಯ್, ನಮ್ಮನ್ನ ಯಾರು ಅಂತ ತಿಳ್ಕೊಂಡಿದೀಯ? ಈ ಊರಿನ 4 ದಿಕ್ಕುಗಳು ನಮ್ಮನ್ನ ಎದುರು ಹಾಕೊಂಡು ಯಾರು ಬದುಕೋಕ್ ಸಾಧ್ಯವಿಲ್ಲ. ಸರಸ್ವತಿ, ನಾವು ಒಬ್ಬೊಬ್ರು 2,000 ರೂಪಾಯಿ ಕೊಡ್ತೀವಿ. ನೀನು ಸುಖವಾಗಿರ್ತೀಯ, ನಿನ್ನ ಮಕ್ಕಳು ಸುಖವಾಗಿರ್ತಾರೆ. ಏನಂತೀಯ? ನನ್ನ ಮೈನ ಯಾರಾದ್ರೂ ಮುಟ್ಟಿದ್ರೆ ರಕ್ತ ಕುಡಿದು ಬಿಡ್ತೀನಿ. ಪಾಪಿಗಳ ದುಡ್ಡಿನ ಬಲ ಇದೆ ಅಂತ ದುರಹಂಕಾರದಿಂದ ಮೆರಿತೀರೇನ್ರೋ? ನನ್ನ ದೇಹದ ಮೇಲಿರೋ ಆಸೆಗಾಗಿ ನನ್ನ ಕುಂಕುಮ ನಡೆಸಿದ್ರೇನ್ರೋ? ಹೀಗೆ ಎಷ್ಟು ಜನ ಹೆಣ್ಮಕ್ಳನ್ನ ಹಾಳು ಮಾಡಿದಿರೋ? ಆ ಶಾಪ ನಿಮ್ಮನ್ನ ಸುಮ್ಮನೆ ಬಿಡೋಲ್ಲ. ಬಡವರ ಕಣ್ಣಲ್ಲಿ ಕಣ್ಣೀರ್ ಬರ್ಸಿದ್ರೆ ಭಗವಂತ ನಿಮ್ ಕಣ್ಣಲ್ಲಿ ರಕ್ತ ಬರೆಸ್ತಾನೆ, ಮರಿಬೇಡಿ.
ಥು, ನಿಮ್ಮ ಜನ್ಮಕ್ಕೆ. ಏನಾರ ಇದು ಚಂದದಾಳ ಅಂತ ಆಸೆ ಪಟ್ರಿ ಎತ್ತಿ ಬಿಟ್ಟಲ್ಲ ಕತ್ತಿನ ಚಿತ್ತೂರ್ ಚೆನ್ನಮ್ಮನಂಗ. ಚಿತ್ತೂರಲ್ಲೋ ಕಿತ್ತೂರ್ ಯಾವ್ದೋ ಒಂದ್ ಊರ್ ಹೋಗನೆ ತೆಗ ಕೈ ಕಾಲೆಲ್ಲ ತಣ್ಣಗಾಗೋತು. ನಿನ್ನ ಗಂಡ ಹರಿಶ್ಚಂದ್ರನ್ ತರ ಆಡ್ದ, ನಮ್ಮನ್ನು ಸಾಯಿಸ್ತೀನಿ ಅಂತ ಹೆದರಿಸ್ದ. ಅದಕ್ಕೆ ನಾವೇ ಆಕ್ಸಿಡೆಂಟ್ ಮಾಡಿ ಸಾಯಿಸುದು. ನಾನ್ ಮಾಡಿದ ಕೊಲೆ ಪ್ರಯತ್ನಕ್ಕೆ ಕೋರ್ಟ್ ನನಗೆ 12 ವರ್ಷ ರಿಮ್ಯಾಂಡ್ ಹೋಮ್ ಇರಬೇಕು ಅಂತ ಶಿಕ್ಷೆ ವಿಧಿಸ್ತು. ಆದರೆ ನಿಜವಾದ ಕೊಲೆಗಾರರು ಹೊರಗಡೆನೇ ಉಳಿದ್ರು. ನಾನು ಶಿಕ್ಷೆ ಅನುಭವಿಸಿ ಮೊನ್ನೆ ತಾನೇ ಬಿಡುಗಡೆಯಾಗಿ ಬಂದೆ. ಆನಂದ್, ನೀನು ಬಿಡುಗಡೆಯಾಗಿ ಬಂದ್ಮೇಲೆ ನಿನ್ ತಾಯಿ ತಂಗಿನ ಹುಡುಕೋ ಪ್ರಯತ್ನ ಮಾಡ್ಲಿಲ್ವೇನಪ್ಪ? ನಾನು ಬದುಕಿರೋದು ಅದೊಂದೇ ಕಾರಣದ ಅತ್ತೆ. ಅವರಿಬ್ಬರು ವಿಷಯ ಗೊತ್ತಿದ್ದು ಶಾಂತಜ್ಜ ಒಬ್ಬರಿಗೇನೆ. ನಾನು ಜೈಲಿಂದ ಬಂದ್ಮೇಲೆ ಮೊದಲು ನೋಡಿದ್ದು ಅವರನ್ನೇ. ಅದು ಎಲ್ಲಿ ಗೊತ್ತಾ? ರಕ್ತ ಸೋಸ್ಕೊಂಡು ನಡುಬೀದಲ್ಲಿ ಬಿದ್ದಿದ್ದಾಗ. ವಿಷಯ ತಿಳಿಯೋಕ್ಕೂ ಮುಂಚೆ ಅವ್ರು ಹಾಸ್ಪಿಟಲ್ ಕಣ್ಮುಚ್ಕೊಂಡ್ಬಿಟ್ರು. ನೀನೇನ್ ಯೋಚನೆ ಮಾಡ್ಬೇಡ ಮಾವ. ಅವ್ರುಗಳೆಲ್ಲಿದ್ರು ಸರಿ, ನೀನ್ ಬಂದ್ ಸೇರ್ಲೇಬೇಕು ಅಥವಾ ನೀನ್ ಅವ್ರು ನೋಡ್ಲೇಬೇಕು. ಈಗ ನೀನ್ ನಮ್ ಕೈಗೆ ಸಿಗ್ತೀಯ ಅಂತ ನಾವೇನಾದ್ರೂ ಕನ್ಸ್ಕೊಂಡಿದ್ವಾ? ಹೇಗ್ ಸಿಕ್ಬಿಟ್ಟೆ ನೋಡು. ರಕ್ತ ಸಂಬಂಧಗಳು ಎಲ್ಲಿದ್ರು ಅವಾಗೆ ಹೇಳ್ಕೊಂಬರತ್ವೆ ಮಾವ, ಅಲ್ವೇನಮ್ಮ? ಹೌದಮ್ಮ, ದೇವ್ರು ದೊಡ್ಡ ಮನ್ಸು ಮಾಡಿದ್ರೆ ಅದ್ಯಾವ ದೊಡ್ಡ ವಿಷಯ. ಆನಂದ್, ಇನ್ಮೇಲೆ ನೀನ್ ಇಲ್ಲೇ ಇರ್ಬೇಕು. ಇದು ನಿನ್ ಮನೆ, ಅರ್ಥವಾಯ್ತಾ? ಅರ್ಥವಾಯ್ತಾ ಅಂತ ಸುಲಭವಾಗಿ ಹೇಳ್ಬಿಟ್ರೆ ಹೇಗಮ್ಮ? ಇನ್ಮೇಲಿಂದ ಅವ್ರು ಇಲ್ಲೇ ಇರ್ತಾರೆ. ಅರ್ಥವಾಯ್ತಾ ಮಾವ? ಸಾರಿ ಶಶಿ, ನಾನು ಲಾಯರ್ ರಾಮನಾಥ್ ನಲ್ಲಿ ಲಾ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನಾ ಅಲ್ಲೇ ಇರ್ತೀನಿ. ಬೇಕಾದ್ರೆ ಆಗಾಗ ಬಂದ್ ಹೋಗ್ತೀನಿ ಅಂತ್ಯ, ಅಷ್ಟೇ ತಾನೇ? ಹೌದು. ಅಲ್ಲ ಮಾವ, ನಿನಗ್ ಸ್ವಂತದವ್ರ ಮುಖ್ಯನೋ ಹೊರಗ್ನವ್ರ ಮುಖ್ಯನೋ? ಶಶಿ, ಅದಂಗಲ್ಲ. ಅಬ್ಬಬ್ಬಬ್ಬ, ನೀವಿಬ್ರು ಜಗಳ ಆಡಿ ಸಾಕು. ಬಾಪ ಊಟಕ್ಕೆ. ಇಲ್ಲ ಅತ್ತೆ, ಲಾಯರ್ ರಾಮನಾಥ್ ಅವ್ರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಊಟ ಮಾಡೋಕ್ಕೂ ನಿಂಗ್ ಸ್ವಂತದವ್ರು ಬೇಡ್ವಾ? ನಾ ಮತ್ತೆ ಬರ್ತೀನಲ್ಲ ಅತ್ತೆ, ನಾ ಬರ್ತೀನಿ. ಶಶಿ, ಬರ್ತೀನಿ. ಶಶಿ, ನಮ್ಮಣ್ಣ ಬದುಕಿದ್ದಾಗ ನಿನ್ನೆ ತನ್ನ ಸೊಸೆಯಾಗಿ ಮಾಡ್ಕೋಬೇಕು ಅಂತ ಅದೆಷ್ಟು ಆಸೆ ಪಡ್ತಾ ಇದ್ದ. ಛೀ, ಹೋಗಮ್ಮ. ಯಾಕೆ? ಹುಡುಗ ಇಷ್ಟ ಆಗ್ಲಿಲ್ವೇನೆ? ಚೆನ್ನಾಗಿಲ್ವಾ? ಹ್ಯಾಂಡ್ಸಮ್ ಆಗಿದ್ದಾನೆ. ಮಾವ, ಐ ಲವ್ ಯು. ಐ ಟು ಲವ್ ಯು. ಮಾವ, ಶಶಿ, ಐ ಲವ್ ಯು. ಮಾವ, ಮಾವ, ಶಶಿ,
ಐ ಲವ್ ಯು. ಶಶಿ, ಐ ಲವ್ ಯು. I love you. I love you. ಪೊಲೀಸ್ನವರು ಆ 4 ಜನನ ಅರೆಸ್ಟ್ ಮಾಡಿದಾರ. ಅವ್ರ ಕೈಗೆ ಬೇಡಿ ಹಾಕಿದಾರ. ಅವ್ರು ಹಾಕೋಲ್ಲ ಸರ್, ನಾವೇ ಹಾಕ್ಸ್ಬೇಕು. ಸಾಕ್ಷಿ ಸಮೇತ ಕಂಪ್ಲೇಂಟ್ ಬರ್ಕೊಟ್ರೆ FIR ಪೇಪರ್ ನಡುಕ್ತಾ ನೇರ ನ್ಯಾಯಾಧೀಶರ ಟೇಬಲ್ ಹೋಗೋದು. ಆನಂದ್, ಏನ್ ಹೇಳ್ತಾ ಇದ್ದೀರಾ? ಆ 4 ಜನನ ನೀವು ಲಾಕಪ್ ಹಾಕ್ಸಿದ್ದೀರಾ? ಹೌದು ಭಾವನಾ. ನೋ, ಇಂಪಾಸಿಬಲ್. ಇಂಪಾಸಿಬಲ್? ಯಾಕೆ? ಈ ಊರಿನಲ್ಲಿ ಆ 4 ಜನನ ಅರೆಸ್ಟ್ ಮಾಡೋ ಧೈರ್ಯ ಯಾರಿಗಿದೆ? ನನಗಿದೆ. ಆನಂದ್, ತಮಾಷೆ ಮಾಡ್ತಾ ಇದ್ದೀರಾ? ನೋ ಭಾವನಾ, ಐ ಆಮ್ ಸೀರಿಯಸ್. ಅವ್ರನ್ನ ಬರೀ ಅರೆಸ್ಟ್ ಮಾಡಿಸಿಲ್ಲ, ಕೈ ಕಾಲು ಮುರಿದು ಒಳಗೆ ಹಾಕ್ಸಿದ್ದೀನಿ. ಅಷ್ಟೇ ಅಲ್ಲ ಭಾವನಾ, ಅವ್ರಿಗೂ ಶಿಕ್ಷೆ ಆಗೋವರೆಗೂ ನಾನ್ ಬಿಡಲ್ಲ. ನಿಮಗೆ ನನ್ನ ಮಾತು ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಪೊಲೀಸ್ ಸ್ಟೇಷನ್ ಬಂದು ನೋಡಿ. ಇಸ್ ಇಟ್? ಒಂದ್ ನಿಮಿಷ ಇರಿ. ಬನ್ನಿ ಡ್ಯಾಡಿ. ಎಲ್ಲಿಗಮ್ಮ? ಪೊಲೀಸ್ ಸ್ಟೇಷನ್ಗೆ. ಆನಂದ್, ಆನಂದ್, ಎಲ್ಲಿ ಇವ್ರು ಕಾಣ್ತಾನೆ ಇಲ್ಲ? ಕಾಣ್ತಾ ಇಲ್ಲ? ಏನಾಗ್ಬೇಕಿತ್ತು ಸರ್? ನೀವು ಇನ್ಸ್ಪೆಕ್ಟರ್ ರಾಮಣ್ಣ. ನೆನ್ನೆ ಡ್ಯೂಟಿ ಇದ್ದಿದ್ದು ಆಫೀಸರ್? ಓ ಶಿವರಾಜ, ನಿನ್ನಿನ ಟ್ರಾನ್ಸ್ಫರ್ ಆದ್ರಲ್ಲ? ಯಾವಾಗ? ಮಧ್ಯರಾತ್ರಿಯಲ್ಲಿ. ಮಧ್ಯರಾತ್ರಿ ಇಲ್ಲ? ಆನಂದ್, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದೆ ಮಧ್ಯರಾತ್ರಿಯಲ್ಲಿ. ಇದಕ್ಕೆ ಯಾಕೆ ಇಷ್ಟು ಆಶ್ಚರ್ಯ ಪಡ್ತೀಯ? ಸರ್, ಲಾಕಪ್ 4 ಜನ. 4 ಜನ? ಯಾವ 4 ಜನ ರೀ? ರೇಪ್ ಅಟೆಂಪ್ಟ್ ಕೇಸ್ ಅರೆಸ್ಟ್ ಮಾಡಿಸಿ ಹೊರಟಾಗ್ತಿದೆ ಸರ್. FIR ರೆಡಿ ಮಾಡ್ತೀನಿ ಅಂತ ಹೇಳಿದ್ರು. ಅಂತ ರಿಪೋರ್ಟ್ ಯಾವ್ದು ಇಲ್ಲಿ ಇಲ್ವಲ್ಲ, ಬೇಕಾದ್ರೂ ನೋಡಿ. ಆನಂದ್, ಆ 4 ಜನ ಪಿಶಾಚಿಗಳನ್ನ ಅರೆಸ್ಟ್ ಮಾಡೋ ಬೇಡಿಗಳಾಗ್ಲಿ ಲಾಕಪ್ಗಳಾಗ್ಲಿ ನಮ್ಮೂರಲ್ಲಿ ಇಲ್ವೇ ಇಲ್ಲ. ಯಾಕೆಂದ್ರೆ ಅವರನ್ನ ಅರೆಸ್ಟ್ ಮಾಡುವಾಗ ತೋಳ್ಗಳ ತರ ಇರ್ತಾರೆ, ಲಾಕಪ್ ಹಾಕಿದ್ಮೇಲೆ ಊಸರವಳ್ಳಿಗಳ ತರ ಬದಲಾಗಿ ಹೊರಗ್ ಬಂದ್ಬಿಡ್ತಾರೆ. ನೀವೇನೋ ಘನಕಾರ್ಯ ಮಾಡಿದ್ದೀರಾ ಅಂತ ತುಂಬಾ ಸಂತೋಷ ಪಟ್ಟೆ, ಅದನ್ನ ನೋಡೋಣ ಅಂತಾನೂ ಬಂದೆ. ಆದ್ರೀಗ ನಿಮ್ಮನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ. ಹೊರಡೋಣವಾ? ಬನ್ನಿ ಡ್ಯಾಡಿ. ಏನಿದೆಲ್ಲ? ನನಗೊಂದು ಅರ್ಥ ಆಗ್ತಿಲ್ಲ. ಏನಾಯ್ತು ಭಾವನಿಗೆ? ಸರ್ ಪ್ಲೀಸ್ ಹೇಳಿ ಸರ್. ಹೇಳ್ತೀನಿ. ಆನಂದ್, ನಿನ್ನ ಜೀವನದಲ್ಲಿ ಒಂದು ದುರಂತ ನಡೆದ ಹಾಗೆ ನನ್ನ ಮಗಳ ಜೀವನದಲ್ಲೂ ಒಂದು ದುರಂತ ಇದೆ. ಆ ದುರಂತದಲ್ಲಿ ಹತ್ತಿಕೊಂಡ ಬೆಂಕಿ ಅವಳ ಹೃದಯನ ಸುಡುತ್ತಾ ಇದೆ.
ಚಿಕ್ಕಂದಿನಿಂದ ಅವಳಿಗೆ ಸಂಗೀತ ನೃತ್ಯ ಅಂದ್ರೆ ಪಂಚ ಪ್ರಾಣ. ಅದನ್ನೇ ಕಲಿತು ಮುಂದುವರಿಲಿ, ಹೆಸರು ಗಳಿಸಲಿ ಅಂತ ನಾನು ಪ್ರೋತ್ಸಾಹ ಕೊಟ್ಟೆ. ಅವಳು ನಾಟ್ಯ ಕಲಿತು ತನ್ನದೇ ತಂಡ ಕಟ್ಟಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಯಾರೋ ತರ್ಲೆಗಳು ದಾರಿಗಡ್ಡವಾಗಿ ವ್ಯಾನ್ ನಿಲ್ಸಿದ್ದಾರೆ ನೋಡಿ ಡ್ಯಾಡಿ. ಯಾರೋ ನೀವು? ಗ್ಲಾಸ್ ಇಳಿಸು. ಯಾರೋ ನೀವು? ಯಾರೋ ನೀವು? ಬೀದೆ ಕಾಮಣ್ಣರು. ನಾವು ರೋಡ್ ರೋಮಿಗಳು ಡಾರ್ಲಿಂಗ್. ಯಾರೋ ನೀವು? ದೂರ ಹೋಗ್ರೋ. ಹೋಗ್ಬೇಕಾಗಿರೋರು ನಾವಲ್ಲ ಮಾವ, ನೀವು ಸ್ವಲ್ಪ ಇಳಿದು ಬರ್ತೀರಾ ಕೆಳಗಡೆ? ಏನಿದಲ್ಲ? ನೀನು ಬ್ಯಾಲೆಯಲ್ಲಿ ತೋರಿಸಿದ್ದು ಬರೀ ನಕಲಿ ಕಾಮಣ್ಣವ್ರನ್ನ. ನಿಜ ಜೀವನದಲ್ಲಿ ನಾವು ನಿಜವಾದ ಪಾತ್ರಧಾರಿಗಳು. ಎಲ್ಲಾದ್ರೂ ಬಾಯ್ ಬಿಟ್ರೆ ನಿನಗೆ ಬಂಡ್ಗೇಡು. ಬಾಯ್ ಮಾಮ. ಬಾಯ್ ಮಾಮ. ಬರ್ಲ ಮಾಮ ಸುಖ. ಸಾಯ್ಬೇಕು ಅಂತ ನಿರ್ಧಾರ ಮಾಡಿದ್ದೀರಾ? ಸತ್ತು ಏನ್ ಸಾಧಿಸ್ತೀರಾ? ಸಾಯ್ಬೇಕಾದವಳು ನಾನೇ, ಸಾಯ್ಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ. ನಾವು ಸತ್ತು ಆ ಚಂಡಾಲರು ಬದುಕಿರ್ಬೇಕಾ? ನನ್ನಂತ ಇನ್ನು ಎಷ್ಟೋ ಜನ ಹೆಣ್ಮಕ್ಳು ಅವರ ಅತ್ಯಾಚಾರಕ್ಕೆ ಬಲಿ ಆಗ್ಬೇಕಾ? ಹೇಳಿ ಡ್ಯಾಡಿ, ಹೇಳಿ. ಇಲ್ಲ ಇಲ್ಲ, ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಅವ್ರ ನೇಣಗಂಬ ಹತ್ಲೇಬೇಕು. ಅವ್ರ ಮೈನಲ್ಲಿರೋ ಕೆಟ್ಟ ರಕ್ತ ಈ ಭೂಮಿ ಮೇಲೆ ಚೆಲ್ಲಾಡ್ಲೇಬೇಕು. ಆಗ್ಲೇ ಈ ಬಿಚ್ಚಿರೋ ಮುಡಿನ ಕಟ್ಟೋದು. ಈ ಕ್ರಿಮಿನಲ್ ಲಾಯರ್ ರಾಮನಾಥ್ ಆಟ ಕೋರ್ಟಲ್ಲಿ ಏನು ನಡೀಲಿಲ್ಲ. ಅವರ ಹಣ ವರ್ಚಸ್ಸಿನ ಬಲದಿಂದ ಕೇಸೇ ಬಿದ್ದು ಹೋಯಿತು. ಅಷ್ಟೇ ಅಲ್ಲ, ಅವರ ತೇಜೋವಧೆಗೆ ಪ್ರಯತ್ನ ಪಟ್ಟೆ ಅಂತ ನನ್ನ ಮೇಲೆ ಮಾನನಷ್ಟ ಮೊಕದ್ದಮೇನು ಹೂಡಿದ್ರು. ತನ್ನ ದುಃಖನೆಲ್ಲ ನುಂಗಿಕೊಂಡು ಪ್ರತೀಕಾರಕ್ಕೆ ಒಂದೊಂದು ಕ್ಷಣನೂ ಕಾಯ್ತಾ ಕೂತಿದ್ದಾಳೆ ಭಾವನಾ. ಆನಂದ್, ನನ್ನ ಮಗಳ ಬಾಳನ್ನ ಹಾಳು ಮಾಡಿದ ಚಂಡಾಲರು ಇವರೇ. ಭಾವನಾ,
ಭಾವನಾ, ಐ ಆಮ್ ಸಾರಿ. ನಿನ್ನ ಹೃದಯದಲ್ಲಿ ದಾವಾಗ್ನಿ ಉರಿತಾ ಇದ್ರು, ಅದನ್ನ ಹೊರಗೆ ತೋರ್ಪಡಿಸ್ದೆ. ನಿನಗೆ ಅನ್ಯಾಯ ಮಾಡಿದವ್ರ ಮೇಲೆ ನೀನ್ ಮಾಡಿರೋ ಪ್ರತಿಕಾರದ ಶಪಥ ಖಂಡಿತ ನೆರವೇಳುತ್ತೆ. ಅದಕ್ಕೆ ನಾನು ಸಹಾಯ ಮಾಡ್ತೀನಿ. ಪ್ರಾಮಿಸ್. ಪ್ರಾಮಿಸ್. ಆನಂದ್, ನಿನ್ನ ಮಾತು ಕೇಳಿದ ಮೇಲೆ ಸಂಪೂರ್ಣ ಕತ್ತಲಾಗಿದ್ದ ನಮ್ಮ ಬದುಕಿಗೆ ಒಂದು ಆಶಾಕಿರಣ ಕಂಡ ಹಾಗಾಯ್ತು. ಸರ್, ಇಷ್ಟೆಲ್ಲ ಅನ್ಯಾಯ ಮಾಡಿ ಅಟ್ಟಹಾಸದಿಂದ ಮೆರಿತಾ ಇದಾರಲ್ಲ, ಇವ್ರು ಯಾರ ಮಕ್ಳು ಸರ್? ಶಾಸಕರ ಮಕ್ಳ ಇಲ್ಲ ಮಿನಿಸ್ಟರ್ಗಳ ಮಕ್ಳ? ಅಂಥವರ ಮಕ್ಕಳಿಗೆ ಕಾನೂನಿನ ಬೇಲಿಯಾದರೂ ಇರುತ್ತೆ. ಇವರು ಅದನ್ನು ಮೀರಿದಂಥ ರಾಕ್ಷಸರ ಮಕ್ಕಳು. ಇವರ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಲ್ಲರು. ಯಾಕಂದ್ರೆ ಇವರ ಅಪ್ಪಂದ್ರು ಈ ಊರಿನ 4 ದಿಕ್ಕುಗಳು. ಬಡ್ಡಿ ಬಸಪ್ಪ, ಎಕ್ಸ್ ಮೇಯರ್ ಚಂದ್ರಪ್ಪ, ಬ್ಲಾಕ್ ಮಾರ್ಕೆಟ್ ಮಹಾದೇವಯ್ಯ, ಮತ್ತೆ ಇವರ ಮುಖಂಡ ಖೋಟಾ ನೋಟ್ ನಾಗರಾಜ. ನಾಗರಾಜ್! ಯಾರು ನೀನು? ಏಯ್, ಯಾರೋ ನೀನು? ನಿನ್ನೆ ಕೇಳ್ತಾ ಇರೋದು, ಯಾರು ನೀನು? ನಾನ್ ಯಾರು ಅಂತ ನಿನಗೆ ಗೊತ್ತಾದ್ರೆ ನಿನ್ ಹೃದಯದ ಗಡಿಯಾರ ನಿಂತೋಗುತ್ತೆ. ಪರವಾಗಿಲ್ವೇ? ತೂಕವಾಗಿ ಮಾತಾಡ್ತೀಯ. ಊರಿಗೆ ಹೊಸಬ ಅಂತ ಕಾಣಿಸುತ್ತೆ. ನನ್ ಯಾರು ಅಂತ ತಿಳ್ಕೊಂಡಿದ್ಯಾ? ಈ ಊರಿಗೆ ಎಷ್ಟು ದಿಕ್ಕಳಿವೆ ಅಂತ ಗೊತ್ತಾ? 4. 1 ನೀನು, ಮಿಕ್ಕ 3 ನಿನ್ನ ಸ್ನೇಹಿತರು. ಎಕ್ಸ್ ಮೇಯರ್ ಚಂದ್ರಪ್ಪ, ಬಡ್ಡಿ ಬಸಪ್ಪ, ಬ್ಲಾಕ್ ಮಾರ್ಕೆಟ್ ಮಾದೇವಯ್ಯ. ಕರೆಕ್ಟಾ ಮಿಸ್ಟರ್ ಕೋಟಾ ನೋಟ್ ನಾಗರಾಜ್? ನೀವು ಯಾವ ಡಿಪಾರ್ಟ್ಮೆಂಟು? CBI ಇಲ್ಲ ಇನ್ಕಮ್ ಟ್ಯಾಕ್ಸಾ? ನಿಮಗೆ ಎಷ್ಟು ದುಡ್ಡು ಬೇಕು? ನನಗ್ ದುಡ್ಡು ಬೇಡ. ಇನ್ನೇನ್ ಬೇಕು? ನಿನ್ ಪ್ರಾಣ ಬೇಕು. ನೀನ್ ಕೋಟಾ ನೋಟ್ ಪ್ರಿಂಟ್ ಮಾಡಿ ಮೆರಿತಾ ಇದೆಯಲ್ಲ, ಅದೇ ನೋಟಿನ ಕಂತೆ ಮೇಲೆ ನಿನ್ ಮಲಗಿಸಿ ನಿನ್ ಪ್ರಾಣನೇ ಪ್ರಿಂಟ್ ಮಾಡಿಸಿ ನೇರವಾಗಿ ನರ್ಕದ ಡಿಪಾರ್ಟ್ಮೆಂಟ್ ಕಳಿಸ್ಬೇಕಂತ ನಾನ್ ಬಂದಿರೋದು. 12 ವರ್ಷಗಳ ಹಿಂದೆ ಒಂದ್ಸಲ ಇದೇ ಕೆಲಸ ಮಾಡೋದಕ್ಕೆ ಅಂತ ನಾನು ಬಂದಿದ್ದೆ. ಆಗಿನ್ನೂ ನಿನ್ ಪಾಪದ ಕೊಳ ತುಂಬಿರ್ಲಿಲ್ಲ. ಈಗ ಅದು ತುಂಬಿ ತುಳುಕಿ ನಿಮ್ ಮಕ್ಕಳ ಮೇಲೆ ಹರಿತಾ ಇದೆ. ನಿಮ್ಮೆಲ್ರಿಗೂ ಒಟ್ಟಿಗೆ ತಿಥಿ ಮಾಡೋದಕ್ಕೆ ಈಗ ಮುಹೂರ್ತ ಕೊಡು ಬಂದಿದೆ. ನೀನು ನಾನಾಗ್ಲೇ ಹೇಳಿಲ್ಲ ನಾನ್ ಯಾರು ಅಂತ ಗೊತ್ತಾದ್ರೆ ಇದೇ ನಿಂತೋಗುತ್ತೆ ಅಂತ. ನಿಮಗಾಗಿ ನೀಯತ್ತಾಗಿ ದುಡ್ದು ರಂಗಣ್ಣನ್ನ ನೀವು 4 ದಿಕ್ಕಳು ಸೇರಿ ಸಾಯಿಸ್ತಾರಲ್ಲ, ಅವ್ರ ಮಗನೇ ನಾನು. ನಮ್ಗೆ ಯಾರು ದಿಕ್ಕಿಲ್ಲ, ನಮ್ಗೆ ಸಹಾಯ ಮಾಡಿ ಅಂತ ಬೆಳ್ಕೊಕ್ ಬಂದ ತಾಯಿನ ನೀವ್ 4 ಜನ ಸೇರಿ ಅವಮಾನ ಮಾಡಿದ್ರಲ್ಲ, ಆ ಸರಸ್ವತಮ್ಮನ ಮಗನೇ ಇವನು ಆನಂದ್. ಗೊತ್ತಾಯ್ತಾ? ಹೇಳು, ಎಲ್ಲಿಟ್ಟಿದೆ ನನ್ನ ತಾಯಿ ತಂಗಿನ? ನನಗೆ ಗೊತ್ತಿಲ್ಲ. ನೀನ್ ರಿಮ್ಯಾಂಡ್ ಮುಗಿದ್ಮೇಲೆ ಅವ್ರು ಈ ಊರೇ ಬಿಟ್ಟು ಹೊಟ್ಟೋದಂತೆ, ಅಷ್ಟೇ ನಂಗೆ ಗೊತ್ತಿರೋದು. ಸುಳ್ಳು, ನಿಜ ಬಗಳು. ಏನ್ ಮಾಡಿದೆ ಅವ್ರನ್ನ? ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ? ಗೊತ್ತಿಲ್ಲ. ಗೊತ್ತಿಲ್ಲ? ನಿನ್ ಬಲಿ ತಗೊಳ್ದೆ ಹೋದ್ರೆ ನನ್ನ ಎದೆಯಲ್ಲಿ ಉರಿತಾರೋ ಬೆಂಕಿ ಆರುಲ್ಲ.
ನೀನು ಆಶಾ, ನಾಗರಾಜ್ ಅವ್ರ ಮಗಳು. ಎಲ್ಲಿ ಎಲ್ಲ ಅವನು ಎಲ್ಲಿಗೆ ಹೋದ ಅವನು? ಅವ್ರು ಹೊರಟೋದ್ರು ಡ್ಯಾಡಿ. ಹೊರಟೋದ್ನಾ? ಹೌದು, ಅವನು ನಿನಗೆ ಪರಿಚಯನಾ? ಇಲ್ಲ ಡ್ಯಾಡಿ, ಇವತ್ತೇ ನಾನು ಅವ್ರನ್ನ ನೋಡಿದ್ದು. ಮತ್ತೆ ನೀನು ಅವನ್ನ ಅಣ್ಣ ಅಂತ ಕರೆದೆ? ಅವ್ರು ನೋಡಿದ ತಕ್ಷಣ ಹಾಗೆ ಕರಿಬೇಕು ಅಂತ ಅನ್ನಿಸ್ತು, ಕರ್ದೆ. ಡ್ಯಾಡಿ, ನಿಮ್ಗೂ ಅವ್ರಿಗೂ ಯಾಕೆ ಜಗಳ? ಅವನೊಬ್ಬ ರೋಗಮ್ಮ. ಹೋಗ್ ಒಳಗಡೆ ಹೋಗಿ ರೆಸ್ಟ್ ತಗೋ. ಈ ಊರಿಗೆ ನಾವು 4 ದಿಕ್ಕುಗಳು ಅಂತ ಬಡಾಯಿ ಕೊಚ್ಕತ್ತಿದ್ರಲ್ಲ, ಮಕ್ಕಳದೊಂದು ಚಿಕ್ಕ ಆಸೆ ನೆರವೇರ್ಸಕ್ಕಾಗಿಲ್ಲ ನಿಮ್ ಕೈಲಿ. ನಾಚಿಕೆ ಆಗ್ಬೇಕು. ಹೀಗೆ ನಾವ್ ಎಷ್ಟ್ ದಿನ ಅಂತ ತಲೆ ಮರೆಸ್ಕೊಂಡಿರಕ್ಕಾಗತ್ತೆ? ಆ ಹುಡುಗಿ ಶಶಿನ ನಮ್ಮ ಕೈಕಾಲು ಮುರಿದ್ನಲ್ಲ ಆನಂದನ ಇಬ್ಬರನ್ನು ಕರ್ಕೊಂಬಂದ್ ನಮ್ಮ ಎದುರುಗಡೆ ನಿಲ್ಸು ಅಂತ ಹೇಳಿದ್ವಲ್ಲ, ಎಷ್ಟ್ ಸಾರಿ ಹೇಳೋದು ನಿಮ್ಗೆ? ಕರ್ಕೊಂಬಂದ್ರ ಇವ್ರನ್ನೆಲ್ಲ ಅಪ್ಪಂದಿರು ಅಂತ ಹೇಳ್ಕೊಳ್ಳೋದಕ್ಕೆ ಅವಮಾನ. ಅವಮಾನ ನಿಮಗಲ್ಲ, ನಮಗೆ. ನಮ್ಮ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದ್ರಲ್ಲ. ನಾವು ಹುಟ್ಟಿರೋದು ನಿಮ್ ಮರ್ಯಾದೆ ತೆಗಿಯಕ್ಕಲ್ಲ, ನಿಮ್ ಮರ್ಯಾದೆ ಉಳ್ಸಕ್ಕೆ. ಸಾಕು ಬಾಯ್ ಮುಚ್ಚ ಚಂಡಾಲ. ಚಂಡಾಲ್ ಹೋಟೆಲ್ ಚಂಡಾಲ ಹುಟ್ಟದೆ ಬೇತಾಳ ಹುಡ್ತಾನ. ಲೋ ನಾಗರಾಜ, ಇವ್ರು ನಮ್ಮ ಮಕ್ಕಳಲ್ವೋ, ಶತ್ರುಗಳು. ಇವರಿಂದಾಗಿ ನಾವು ಊರಲ್ಲಿ ತಲೆ ಎತ್ತದಾಗಾಯ್ತಲ್ಲೋ. ತಲೆ ಇದ್ರೆ ತಾನೇ ಎತ್ತಕ್ಕೆ. ನಿಮ್ ಹೊಟ್ಟೆಲ್ ಹುಟ್ಟಿ ನಾವು ಬೀದಿಲಿ ತಲೆ ಎತ್ಕೊಂಡು ತಿರ್ಗಾಡಕ್ ಆಗ್ತಾ ಇಲ್ಲ, ಗೊತ್ತಾ? ಮುಚ್ಚಳ ಬಾಯ್ನ. ಅಪ್ಪಂದಿರು ಕೊಟ್ಟಿಟ್ಟಿರೋ ಹಣ ಇದೆ, ಕಾರ್ ಇದೆ, ಬಂಗ್ಲೆ ಇದೆ ಅಂತ ಬೀದಿ ಹೋಗೋ ಹುಡುಗಿರ್ ಕೈ ಹಿಡಿತೀರಾ? ಆ ಕೆಲಸ ತೋರ್ಸ್ಕೊಟ್ಟದ್ದು ನೀವೇ ತಾನೆ. ನಮ್ಮ ಎಲ್ಲ ಹರಿತಾರೋ ರಕ್ತ ನಿಮ್ದೇ ತಾನೆ. ತಂದೆ ತಾಯಿ ತೋರ್ಸ್ಕೊಟ್ಟು ದಾರಿಲೇ ಮಕ್ಕಳು ನಡೆಯೋದು. ಖರೆ ಖರೆ. ಆದ್ರೆ ನೀವ್ ಹಂಗ್ ನಡ್ಕೊಳ್ಳಿಲ್ವಲ್ರಪ್ಪ. ನನ್ನ ಹಂಗ ನೀವು ದೇಶ ಸೇವಾ ಮಾಡಿದ್ರಿ ಎಷ್ಟು ಮುಂದುವರಿತಿದ್ರಿ ಏನು? ಅಪ್ಪ ಮಗನ, ನಿಮ್ಮ ದೇಶ ಸೇವೆ ನನಗ್ ಗೊತ್ತಿಲ್ವಾ? ಸೇವೆ ಸೇವೆ ಅನ್ಕೊಂಡು ಎಷ್ಟು ಜನಕ್ಕೆ ಸೇವ್ ಮಾಡಿದ್ಯಾ, ಎಷ್ಟು ಮನೆಗಳನ್ನ ಮುರಿದಿದ್ಯಾ ನನಗ್ ಗೊತ್ತಿಲ್ವಾ? ಇರ್ಬತ್ರ ಇಲ್ಲಿಗೆ ಮರ್ತು ಬಿಡಲೆ. ಅಲ್ರು, ಈ ಊರ್ನಲ್ಲಿ ನಮ್ಗಿರೋ ಘನತೆ ಗೌರವ ನಿಮ್ಗೆ ಹೇಗಿರೋ ಗೊತ್ತಾಗ್ಬೇಕು. ನಿನ್ನ ಘನತೆನ ಕೋಟಾ ನೋಟ್ ಓಡಿಸಿ ಕೋಟ್ಯಾಧೀಶ್ವರನಾದೆ. ಅಮ್ಮ ಮನೇಲಿ ಇರ್ಬೇಕಾದ್ರೆ ಬೇರೆ ಹೆಂಗಸನ್ನ ಮನೆ ಕರ್ಕೊಂಬಂದೆ. ಅದನ್ನ ತಡೆಯಕ್ ಹೋದ್ ನಮ್ಮ ಅಮ್ಮನ ಕತ್ತಿ ಹಿಚ್ಕಿ ಸಾಯಿಸೇ ಬಿಟ್ಟೆ. ಅಮ್ಮ ಅಮ್ಮ ಅಂತ ನಾನು ಅಳ್ತಿರ್ಬೇಕಾದ್ರೆ ವಿಸ್ಕಿ ಕುಡಿಸಿ ಸಮಾಧಾನ ಮಾಡ್ದೆ. ಮತ್ ನಾನು ನೀನ್ ಹೆಂಗಪ್ಪ ಬೆಳಿಲಿ? ಲೋ, ನಮ್ಮಮ್ಮನ ಕತೆ ಗೊತ್ತಾ? ನಿಮ್ಮಪ್ಪ ನಿಮ್ಮಮ್ಮನ್ನ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಟ್ಟ. ನಮ್ಮಪ್ಪ ನಮ್ಮಮ್ಮನ್ನ ಸೀಮೆಣ್ಣ ಸುರು ಸಾಯಿಸ್ಬಿಟ್ಟ, ಗೊತ್ತಾ? ನಮ್ಮಮ್ಮನ ಕತೆ ಕೇಳ್ತೀಯಾ? ನಮ್ಮ ಅಪ್ಪನ ಸಾವಾಸವೇ ಬೇಡ ಅಂತ ಆತ್ಮಹತ್ಯೆ ಮಾಡ್ಕೊಂಡಿರ್ತೀವಿ ಕಣೋ. ಅಷ್ಟೇನಾ? ಈಗ ನಮ್ಮಪ್ಪನ ಸಾಹಸಗಳು, ನಮ್ಮಮ್ಮನ ಕತೆ ಹೇಳ್ತೀನಿ ಕೇಳಿ. ನಿಮ್ಮವ್ರು ಸುದ್ದಿ ಎತ್ತು ಬೇಡಲೆ, ಅವಳು ಓಡಿ ಹೋಗ್ಬಿಟ್ಲು. ಇಲ್ಲಪ್ಪ, ನಾನೇ ಕಳಿಸ್ಕೊಟ್ನ. ಅದ್ ಬಿಡಲೆ, ಈಗ ನಿನ್ಗೇನ್ ಬೇಕು ಕೇಳ? ಲೇ ಬಸವ, ಇದಕ್ಕೆಲ್ಲ ನೀನೇ ಕಾರಣ. ನೀನು ನಿನ್ ಮಗನ್ ಕೆಡಿಸ್ದೆ, ಇವನು ನಮ್ಮ ಮಕ್ಕಳನ್ನೆಲ್ಲ ಕೆಡಿಸ್ತ. ಕರೆಕ್ಟ್, ನಾಗರಾಜ್ ಹೇಳೋದು ಕರೆಕ್ಟ್. ಸತ್ಯವಾದ ಮಾತು ಹೇಳ್ದೆ. ಏ ನಾಗರಾಜ, ಒಟ್ಟ ನಿಮ್ಗೆ ಯಾರಿಗೂ ಹಿಂದೂ ಧರ್ಮ ಅನ್ನೋದೇ ಗೊತ್ತಿಲ್ಲ. ಹಾಗು ನಿನ್ಗೇನು ಮಹಾ ಗೊತ್ತಿರೋದು? ಅಲ್ಲಲೇ ನಾಗರಾಜ, ಎಷ್ಟೋ ಮಂದಿ ತಮ್ಮ ಗಂಡು ಮಕ್ಳು ಆಗ್ಲಿಲ್ವಲ್ಲ ಅಂತ ದೇವ್ರಿಗೆ ಹರಕೆ ಹೊತ್ಕಂತಾರ. ಆದ್ರ ನಾವೇನೂ ಮಾಡದೆ ಹುಟ್ಟಿ ಬಿಟ್ಟಾರಲೇ ಬಂಗಾರದಂತ ಮಕ್ಕಳು. ನಮ್ಮ ಕರ್ಮಕ್ಕೆ ಆ ಕರ್ಮ ಮಾಡಿಕೆ ಹುಟ್ಟಿ ಬಂದಾರಲೇ. ಸತ್ತ ಬೆಂಕಿ ಇಡಕ್ ಬೇಕು, ಪಿಂಡದಾನ ಮಾಡಕ್ ಬೇಕು. ಇಲ್ಲ ಅಂದ್ರ ನಾವು ಸತ್ತ ಮೇಲೆ ಅಂತರ್ಪಿಶಾಚಿಯಾಗಿ ಅಲಿತೀವಿಲೇ. ಬಸವ, ಸತ್ಯವಾದ ಮಾತು ಹೇಳ್ದೆ. ಈಗ ಗೊತ್ತಾತಲ್ಲ, ಕೇಳ್ರಪ್ಪ, ಏನ್ ಬೇಕು ಕೇಳ್ರಿ. ಸ್ಕಾಚ್ ಮುಗಿದೋಗಿದೆ, ಕಳಿಸ್ಕೊಡಿ. ವ್ಯವಸ್ಥೆ ಮಾಡೋಣ. ಕಂಪನಿ ಇಲ್ದೆ ಬೋರ್ ಆಗಿದೆ, ಅದು ವ್ಯವಸ್ಥೆ ಮಾಡೋಣ. ನಡಿಯಪ್ಪ, ನಡಿಯ ನಾಗರಾಜ, ನಡಿ. ನಿಮ್ ಮನುಷ್ಯ ಬರೋಬರಿಲ್ಲ, ನಡಿಯಪ್ಪ, ನಡಿ ಲಗು ನಡಿ. ಬಾರ ನೀ ನಡಿ ನಡಿ ನಡಿಯಾ ನಡಿ. ಬೆಂಕಿ ಪಿಂಡದ ಮಹಿಮೆ ಗೊತ್ತಿಲ್ಲದ ದಡ್ಡ ಬಡ್ಡಿ ಮಕ್ಳು ಅದಾರ ಅವರು. ನೀವೇನು ಚಿಂತೆ ಮಾಡಿಬಿಡ್ರಪ್ಪ, ಚಲೋ ರೀತಿಲಿ ಆರಾಮಾಗಿರ್ರಿ. ನಾ ಏನ್ ಬರ್ಲ? ಏ ಈರಭದ್ರ, ನೀ ಭದ್ರವಾಗಿರ್ಬೇಕಪ್ಪ. ಎಷ್ಟು ಬೇಕಾದ್ರೆ ಕುಡಿಯೋ, ಸೋಡಾ ಹಾಕೊಳ್ಳೋದು ಮಾತ್ರ ಮರಿಬೇಡ ಏನ. ಅದ್ ನಮಗ್ ಗೊತ್ತು. ನಿನಗ್ ಜಾಗ ಖಾಲಿ ಮಾಡು. ಆತಪ್ಪ, ಆತು. ಮಾವ, ಇದು ಹೇಗಿದೆ? ಇದು ಹೇಗಿದೆ ಮಾವ? ತುಂಬಾ ಚೆನ್ನಾಗಿದೆ. ಇದು
ಹೇಗಿದೆ ಮಾವ? ಚೆನ್ನಾಗಿದೆ. ಇದು ಹೇಳು ಮಾವ. ಇದು ಅದಕ್ಕಿಂತ ಚೆನ್ನಾಗಿದೆ. ಅದು ನೋಡು ಶಶಿ, ನೀನ್ ತುಂಬಾ ತುಂಬಾ ಮುದ್ದ ಕಾಣಿಸ್ತೀಯ. ಆದ್ರಿಂದ ಈ ಅಂಗಡಿಲಿರೋ ಯಾವುದೇ ಸೀರೆ ಉಟ್ರು ನೀ ಮುದ್ದಾಗೆ ಕಾಣ್ತೀಯ. ನೋಡು, ಸೆಲೆಕ್ಷನ್ ನಾನು ಕೇಳ್ಬೇಡ, ನೀನ್ ಸೆಲೆಕ್ಟ್ ಮಾಡು, ಬಿಲ್ ನಾನು ಕೊಡ್ತೀನಿ. ಓಕೆ? ನನ್ ಬರ್ಡೇಗೆ ನೀನ್ ತಾನೇ ಸೆಲೆಕ್ಟ್ ಮಾಡ್ಬೇಕು. ನಾನು ಆಗ್ಲೇ ಸೆಲೆಕ್ಟ್ ಮಾಡ್ದಲ್ಲ. ಈ ಸೀರೆನಾ? ಇಲ್ಲ, ಈ ಸೀರೆ ಉಡ ಈ ಬೊಂಬೆನ. ಅವನೇನ್ ತಿಳ್ಕೊತಾನೋ ಏನೋ. ಏನ್ ತಿಳ್ಕೊತಾನೆ? ಏನ್ ಸರ್, ನಾ ಇಬ್ರು ಮಾತಾಡ್ಕೊಳಲ್ಲ, ಅದನ್ನ ಕೇಳಿಸ್ತಾ? ಇಲ್ರಿ, ಕೇಳಿಸ್ತಿಲ್ರಿ, ಬರೀ ಕಾಣಿಸ್ತ್ರೀಪ. ಓ ಹಂಗೇನ್ರಪ್ಪ, ಈಕೆ ಹೇಳಿಗತ್ತಾಳ ಆತ ಏನ್ ತಿಳ್ಕೊಂಡ ಏನಂತ. ನೀವು ಹಂಗೇನ ತಿಳ್ಕೊಂಡ್ರಪ್ಪ? ಇದ್ರಾಗ ತಿಳ್ಕೊಳ್ಳೋದೇನು ಬಂತ್ರಿ ಸಾಹೇಬ್ರ? ನಿಮ್ ಮಾತ್ ಕೇಳಿದ್ರ ಸ್ಟ್ರೇಟ್ ಫಾರ್ವರ್ಡ್ ಗಂಡ್ ಹಂಗ್ ಕಾಣ್ತೀರಿ. ಲವ್ ಗಿವ್ ಮಾಡ್ಲಿಕತ್ತೀರೇನ್ರಿಪ? ಇಲ್ರಿ ಅಪ್ಪ, ಮದ್ವೆ ಆಗ್ಲಿಕತ್ತೀನ್ರಿ. ಹೌದ್ರಿಪ? ಕಾಂಗ್ರ್ಯಾಚುಲೇಷನ್ ರೀಪ. ತುಂಬಾ ಥ್ಯಾಂಕ್ಸ್ ರೀ. ಹೇ ಶಶಿ, ಈ ಸೀರೆಗಳನ್ನ ಪ್ಯಾಕ್ ಮಾಡಿ. ಆಯ್ತ್ರಿಪ್ಪ. ಶಶಿ, ಏನ್ ಮಾವ ನೀನು ಅವನ ಹತ್ರ ಎಲ್ಲ ಹೇಳೋದಾ? ಅವನೇ ಹೇಳಿಲ್ವಾ ನಾನು ಸ್ಟ್ರೈಟ್ ಫಾರ್ವರ್ಡ್ ಗಂಡು ಅಂತ? ನೋಡು ಶಶಿ, ಆ ಬೊಂಬೆ ಸೀರೆ ಉಡೋದಕ್ಕೂ ಈ ಬೊಂಬೆ ಸೀರೆ ಉಡೋದಕ್ಕೂ ಏನ್ ವ್ಯತ್ಯಾಸ ಹೇಳು? ಏನು? ಆ ಸೀರೆಯಿಂದ ಆ ಬೊಂಬೆಗೆ ಜೀವ ಬಂದಿದೆ, ಆದ್ರೆ ಅದೇ ಸೀರೆನ ಈ ಬೊಂಬೆ ಉಟ್ರೆ ಆ ಸೀರೆಗೆ ಜೀವ ಬರುತ್ತೆ. ಇವನಿಗೆ ನನ್ನ ಸೀರೆ ಮ್ಯಾಲ ಯಾಕ ಕಣ್ಣಮ್ಮೋ, ಆ ನೋಟ ಒಂದು ಬಾಣದಂಗಮ್ಮೋ, ಶಿವ ಶಿವ ಅದು ಹ್ಯಾಂಗ ಬಂದು ನಾಟಿಕೊಂತಮ್ಮೋ. ಗುರುವಾರ ಬಂದ ಗುರುತಾಯ್ತ ಎಂದ, ಆ 7 ಜನುಮ ನೆನಪಾಯ್ತ ಎಂದ. ಯವಗಾಜನೂರಿನ ಗಂಡು ಕಾಣಮ್ಮೋ, ತಡಿಯುವ ಪೋಲಿ ಹುಡುಗರ ಜಾತಿ ಅಲ್ಲಮ್ಮೋ, ನನ್ನ ಮ್ಯಾಲ ಊರಿನ ಕೋಟಿ ಕಣ್ಣಮ್ಮೋ, ಶಿವ ಶಿವ ನನ್ನ ಕಣ್ಣು ಯಾಕೋ ನಿನ್ನ ಮ್ಯಾಲಮ್ಮೋ. ರತಿರಾಜ ಬಂದ ಕನಸಾಗಲಿಂದ, ಮಗು 7 ಎಂದ ನೆನಸೇರು ಎಂದ. ಇವ ಯಾವ ಸೀಮಿ ಗಂಡು ಕಾಣಮ್ಮೋ, ತಡಿಯುವ ಪೋಲಿ ಹುಡುಗರ ಜಾತಿ ಅಲ್ಲಮ್ಮೋ. ಮಾಡಲೇ ಕೋಳಿ ಗುಡ್ಡದ ಮ್ಯಾಗ ನೀ ಹಾಡಿದಂತ ರಾಗ ನೆನಪಿದೆ ಹೇಳಲೇ ನಾನು ಈಗಲೇ, ತಂಗಾಳಿ ಬೀಸುತ್ತಿದ್ದ ಹೊಂಗೆ ನೆರಳಲಿ, ಸೂಜಿಯ ಮಲ್ಲಿಗೆ ಇಟ್ಟೆ ನನ್ನ ಮುಡಿಯಲಿ. ಯುವಗಾಜನೂರಿನ ಗಂಡು ಕಾಣಮ್ಮೋ, ತಡಿಯುವ ಕೋಲಿ ಹುಡುಗರ ಜಾತಿ ಅಲ್ಲಮ್ಮೋ. ಆಶಾ ಸುಂದರಿ ಕುಣಿಯೋದು ನನಗ
ಗಾಜನೂರಿನ ಗಂಡು ಕಾಣಮ್ಮೋ ತಡಿ ತಡಿಯುವ ಕೋಲಿ ಹುಡುಗರ ಜಾತಿ ಅಲ್ಲಮ್ಮೋ ಆ ನೋಟ ಒಂದು ಬಾಣದಂಡಮ್ಮೋ ಶಿವ ಶಿವ ಅದು ಹ್ಯಾಂಗೋ ಬಂದು ನಾಟಿಕೊಂತಮ್ಮೋ ರತಿರಾಜ ಬಂದ ಕನಸಾಗನಿಂದ ಮಗು ಏಳು ಎಂದ ನಿನ ಸೇರು ಎಂದ ಅಮ್ಮೋ ಇವ ಯಾವ ಸೀಮಿ ಗಂಡು ಕಾಣಮ್ಮೋ ತಡಿ ತಡಿಯುವ ಗಾಜನೂರಿನ ಗಂಡು ಕಾಣಮ್ಮೋ ಶಶಿ ಶಶಿ ಸಾಹೇಬ್ರ ಬಿಲ್ ರೀ ಏನು ಎಷ್ಟು ಆಯ್ತು? 3,000 ರೂಪಾಯಿ ರೀ. ಚಲೋ ರೀ ಸಾಹೇಬ್ರ. ಚಲೋ ಏನ್ರಿ ಅದು ಚಲೋ? ನಾವಿಲ್ಲಿಂದ ಚಲೋನಾ? ಹಂಗಲ್ರಿ ಸಾಹೇಬ್ರ, ನಿಮ್ಮಿಬ್ರು ಜೋಡಿ ಬಾಳ ಚಲೋ ರೀ. ನಿಮ್ ಬಿಲ್ಲು ತುಂಬಾ ಚಲೋ ಐತ್ರಿ. ಕೊಡಿ. ಈಗ ನೀವ್ ಚಲೋ ರೀ. ಹೋಯ್ತಲ್ಲಪ್ಪ, 500 ರೂಪಾಯಿ ಹೋಯ್ತಲ್ಲಪ್ಪ, ಬಡವರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ರಲ್ಲಪ್ಪ. ಅಯ್ಯೋ ನನ್ 100 ರೂಪಾಯಿ ಸರ್ಕು ಹೋಯ್ತೆ. ಬೇಕು ಅಂತ ಮಾಡ್ಲಿಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗೋಯ್ತು. ನಾನು ನೋಡ್ಲಿಲ್ಲ ಸರ್. ನೀನೆಲ್ಲ ನೋಡ್ತೀಯಾ? ಹುಡುಗಿ ಹಿಂದ್ಗಡೆ ಇದ್ರೆ ರಸ್ತೆನ ಕಾಣುತ್ತೆ ಸರ್. ನೋಡಿ
ಕಿಲ್ಲರ್ಸ್ 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 ಯಾರು ನಿಮ್ಮನ್ನು ಕಳಿಸಿದ್ದು? ಯಾರು? ಕಾಂಟ್ರಾಕ್ಟರ್ ನಾಗಪ್ಪ. ಕಾಂಟ್ರಾಕ್ಟರ್ ನಾಗಪ್ಪ? ಏಯ್ ಥು! 4 ಜನ ದಾಂಡಿಗೆ ಹೋಗಿ ಅವ್ನ ಕೈಕಾಲು ಮುರಿದು ಬರೆದು ಬಿಟ್ಟು ನಿಮ್ ಕೈಕಾಲುಗಳೇ ಮುರ್ಕೊಂಡು ಬಂದಿದ್ದೀರಾ. ನಾಚಿಕೆ ಆಗಲ್ಲ ನಿಮ್ಗೆ? ನಿಮ್ಗೆ ಅವ್ನ ವಿಷಯ ಗೊತ್ತಿಲ್ಲ ಸರ್. ಚೋಟದ ಇದ್ರು ಅವನ್ ಹೋಗ್ಲಕ್ಕೆ ಇಲ್ಲಿವರೆಗೂ ಬಂದ್ಯಾ? ನೀನು ಅವನ ಜೊತೆ ಆಸ್ಪತ್ರೆ ಮಲ್ಕ ಹೋಗು. ಲೇ ಹೊತ್ತಿಗೆ 60 ಮೊಟ್ಟೆ ತಿಂದು ಕಸರತ್ತು ಮಾಡ್ತಾನೆ ಇವ. ಇವನ್ ಕೈ ಕಾಲೇ ಮುರಿದು ಕಳಿಸಾನೆ ಅಂದ್ಮೇಲೆ ಅವನ್ ನಮ್ಮನ್ ಬಿಡ್ತಾನೆ ಅಲ್ಲೇ. ನಾನ್ ನಿನ್ಗೆ ಹೇಳಿದ್ಮೇಲೆ ಅವತ್ತ ಅವನು ಜೈಲ್ ರಿಟರ್ನ್ ಅಲ್ಲಲೇ ತಮ್ಮ, ಮಿಲಿಟರಿ ರಿಟರ್ನ್ ಅಲ್ಲೇ. ನೀನ್ ಸ್ವಲ್ಪ ಬಾಯಿ ಮುಚ್ಚೋ. ನನ್ ಮಗಳ ಹೆಸರಿಗೊಂದು ಅರ್ಚನೆ ಮಾಡಿ. ಹೆಸರು? ಶಶಿಕಲಾ. ನಕ್ಷತ್ರ? ಭರಣಿ ನಕ್ಷತ್ರ. ಗೋತ್ರ? ಶಿವಗೋತ್ರ. ಯಾಕಮ್ಮ? ಅಮ್ಮ, ನಾನಮ್ಮ ನಿನ್ ಮಗ ಆನಂದ್. ಅಮ್ಮ ಅಮ್ಮ. ಆನಂದ್? ಯಾರೋ ಅದು? ಅತ್ತೆ, ಅಮ್ಮ. ಅದ್ಕೇನ? ಹೌದತ್ತೆ, ನಾನ್ ಮಾತಾದ್ರೂ ಮಾತಾಡ್ಲಿಲ್ಲ, ನಾನ್ ಗುರ್ತಾಡಿಲ್ಲ. ಏನಾಯ್ತು ಅಮ್ಮನ್ಗೆ? ಅಮ್ಮ 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 ಯಾಕಮ್ಮ? ಅಮ್ಮ ಅದ್ಗೆ ಸಿಸ್ಟರ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಕಾನ್ಶಿಯಸ್ ಬರುತ್ತೆ. ಬಂದ ತಕ್ಷಣ ಇನ್ಫಾರ್ಮ್ ಮಾಡಿ. ಓಕೆ. ಕಮಲನಾ? ಹೌದದ್ಕೆ. ಅಮ್ಮ, ನಾನಮ್ಮ, ನಿನ್ನ ಆನಂದಮ್ಮ. ಆನಂದ್? ಹೌದಮ್ಮ. ಆನಂದ್? ಅಮ್ಮ ಅಮ್ಮ. ಆನಂದ್, ನನ್ ಕಂದ. ಎಷ್ಟು ಬೆಳೆದು ಬಿಟ್ಟಿದ್ಯಪ್ಪ. ಚೆನ್ನಾಗಿದೆಯಾ? ಚೆನ್ನಾಗಿದ್ದೀನಮ್ಮ. ಅಮ್ಮ, ಹುಷಾರಿಲ್ಲಮ್ಮ? ಅಮ್ಮ, ಯಾಕಮ್ಮ? ಅಮ್ಮ ಅಮ್ಮ ಅಮ್ಮ, ಯಾಕಮ್ಮ ಅಳ್ತಾ ಇದೀಯಾ? ಏನಮ್ಮ ಆಯ್ತು? ಏನ್ ಹೇಳಿ ಮಗನೆ, ನೀನ್ ರಿಮ್ಯಾಂಡ್ ಹೋಮ್ ಹೋದ್ಮೇಲೆ ಉಷಾಗೆ ಟೈಫಾಯ್ಡ್ ಬಂದು ಹಾಸ್ಪಿಟ್ಲಿಗೆ ಸೇರಿಸ್ದೆ. 12 ದಿವಸ ಅವಳಿಗೆ ಪ್ರಜ್ಞೆನೇ ಇರ್ಲಿಲ್ಲ. ಅಂಥದ್ರಲ್ಲೂ ಅಣ್ಣ ಅಣ್ಣ ಅಂತ ನಿನ್ನ ಕನ್ವರಿಸ್ತಿದ್ಲಪ್ಪ. ಅಣ್ಣ 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 ಅಣ್ಣ. ಅಮ್ಮ, ಅಣ್ಣ ಯಾವಾಗ ಬರ್ತಾನೆ? ಬಂದ್ಬಿಡ್ತಾನಮ್ಮ, ಬೇಗ ಬಂದ್ಬಿಡ್ತಾನೆ. ಓಹೋ, ಉಷಾ ಮಾತಾಡ್ತಾ ಇದ್ದಾಳೆ. ವೆರಿ ಗುಡ್. ನಮಸ್ಕಾರ ಡಾಕ್ಟರ್. ನಮಸ್ತೆ. ವೆರಿ ಗುಡ್.
ಇನ್ 2 ದಿನದಲ್ಲಿ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಡಾಕ್ಟರ್, ನಾನ್ ಕೆಲ್ಸಕ್ಕೆ ಹೋಗ್ಬೋದಾ? OS ಧಾರಾಳವಾಗಿ ಹೋಗ್ಬೋದು. ನರ್ಸ್ ಇರ್ತಾರೆ, ಬೇಬಿ ನೋಡ್ಕೋತಾರೆ. ಸರ್, ನನ್ ಮಗಳು. ಗೊತ್ತು ಅವಳು ನೋಡ್ಕೊಳ್ಳೋದಕ್ಕೆ ಡಾಕ್ಟರ್ ಇದ್ದಾರೆ. ಸಂಜೆ ಹೊತ್ತು ನೀವು ಹೋಗಿ ಅವಳ ಜೊತೆ ಇರ್ಬೋದಲ್ಲ? ಐ ಆಮ್ ಸಾರಿ ಮೇಡಮ್, ಪ್ಲೀಸ್ ಗೋ ಅಂಡ್ ಅಟೆಂಡ್ ದಿ ಕ್ಲಾಸಸ್. ಅಮ್ಮ, ನನ್ ಮಗಳಲ್ಲಿ ಕಾಣ್ತಾ ಇಲ್ಲ. ವಾರ್ಡ್ ಬಾಯ್ ಕರ್ಕೊಂಡು ಹೋದ್ರು. ಯಾಕೆ? ಏನಾದ್ರೂ ಹೆಚ್ಚು ಕಡಿಮೆ ಆಯ್ತಾ? ಇಲ್ಲ, ಚೆನ್ನಾಗೇ ಇದ್ಲು. ನರ್ಸ್, ನನ್ ಮಗುನೆಲ್ಲ ಕರ್ಕೊಂಡು ಹೋದ್ರು? ಗೊತ್ತಿಲ್ಲ. ಏನಪ್ಪಾ, ನನ್ ಮಗು ಎಲ್ಲಪ್ಪ? ನಿಮ್ ಮಗು ಸತ್ತೋಯ್ತಮ್ಮ. ಏನಪ್ಪಾ ಹೇಳ್ತಿದ್ಯಾ ನೀನು? ನಿಜವಾಗ್ಲೂ ಹೇಳ್ತಿದ್ದೀನಮ್ಮ, ನಿಮ್ ಮಗು ಸತ್ತೋಯ್ತು. ಹೆಣ್ಣು ರೂಮಲ್ಲಿದೆ, ಹೋಗಿ. ಮಿಸ್ಟರ್ ನಾಗರಾಜ್, ಜೋಬನಿಂದ ದುಡ್ಡು ತೆಗೆದುಕೊಡುವಷ್ಟು ಸುಲಭವಾದ ಕೆಲಸ ಅಲ್ಲ ರೀ ನಾವು ಮಾಡಿರೋದು. ಒಂದು ಜೀವಂತವಾಗಿರೋ ಮಗುನ ಕೊಂದು ಅದ್ರ ಕಣ್ಣನ್ನು ಕಿತ್ತು ನಿಮ್ಮ ಮಗಳಿಗಿಟ್ಟಿದ್ದೀನಿ. ನೀನ್ ಡಾಕ್ಟರ್ ಅಲ್ವೋ? ರಾಕ್ಷಸ! ಹಣಕ್ಕಾಗಿ ನನ್ನ ಮಗಳನ್ನು ಕೊಂದು ಆ ಕಣ್ಣನ್ ಕಿತ್ತು ಈ ಪಾಪಿ ಮಗಳು ಕೊಟ್ಟಿದ್ಯಾ? ನಿನ್ನ ಕೊಂದ್ಯೇನೋ? ಆಮೇಲೆ ಏನ್ ನಡೀತು, ನನಗೇನಾಯ್ತು ಅಂತ ನನಗೆ ಗೊತ್ತಿಲ್ಲಪ್ಪ. ನಾಗರಾಜ್! ಅಣ್ಣ! ಆಶಾ, ನಾನ್ ತಡಿಬೇಡ. ಬೇಡ ಅಣ್ಣ. ಅಣ್ಣ, ನೀನ್ ಸೇಟ್ ತೀರಿಸ್ಕೋಬೇಕಾಗಿರೋದು ಬರೀ ನಮ್ ತಂದೆ ಮೇಲಲ್ಲ, ಅವ್ರ ಪಾಪದಲ್ಲಿ ನಂದು ಪಾಲಿದೆ. ಆಶಾ, ಏನ್ ಹೇಳ್ತಾ ಇದ್ಯಾ? ಹೌದು, ಇವತ್ತು ನಿಮ್ಮನ್ನ ಈ ಪ್ರಪಂಚ ನೋಡ್ತಾ ಇರೋ ಈ ಕಣ್ಣು ಬೇರೆ ಯಾರ್ದು ಅಲ್ಲ, ನಿನ್ನ ತಂಗಿ ಉಷಾದು. ಕುರುಡಿಯಾಗಿದ್ ನನಗೆ ನಮ್ ತಂದೆ ಕಣ್ ಕೊಡಿಸಿದಾಗ ಬಹಳ ಸಂತೋಷ ಆಗಿತ್ತು. ಆದ್ರೆ ಆದ್ರೆ ಜೀವಂತವಾಗಿದ್ ನಿನ್ ತಂಗಿನ ಕೊಂದು ಆ ಕಣ್ಣ ನನಗಿಟ್ಟಿರೋ ವಿಷಯ ನಂಗೆ ಗೊತ್ತಿರ್ಲಿಲ್ಲ ಅಣ್ಣ, ನಂಗೆ ಗೊತ್ತಿರ್ಲಿಲ್ಲ. ನನಗೆ ಕಣ್ ಬೇಡ. ಈ ನಿನ್ ತಂಗಿ ಕಣ್ಣುಗಳಿಂದ ನಮ್ ತಂದೆ ಮಾಡ್ತಿರೋ ಪಾಪದ ಕೆಲ್ಸಗಳ ನಾನು ನೋಡ್ಲಾರೆ. ನಾನ್ ಕುರುಡಿಯಾಗ ಇದ್ಬಿಡ್ತೀನಿ. ನನಗೆ ಕಣ್ ಬೇಡ, ನನಗೆ ಕಣ. ನನಗ್ ಬೇಕಾಗಿರೋದು ನಿನ್ ಕಣ್ಣಲ್ಲ, ನಿನ್ ತಂದೆ ಪ್ರಾಣ. ನನ್ ತಂದೆ ಪ್ರಾಣದ ಆಸೆಯಿಂದಾಗ್ಲಿ ಅವ್ರ ಮೇಲಿರೋ ಮಮಕಾರದಿಂದಾಗ್ಲಿ ನಾ ಈ ಮಾತನ್ನ ಹೇಳ್ತಾ ಇಲ್ಲ. ನೀನ್ ಕೊಲೆಗಾರನಾಗ್ಬಾರ್ದು ಅಣ್ಣ. ಆನಂದ್, ಸೇಡಿಗೆ ಸೇಡಿ ಅನ್ನೋದು ಗುರಿ ಆದ್ರೆ ಈ ಜೀವನಕ್ಕೆ ಏನಪ್ಪ ಅರ್ಥ ಇದೆ? ಬೇಡ, ನೀನ್ ಕೊಲೆಗಾರನಾಗ್ಬೇಡಪ್ಪ. ಆನಂದ್, ನೀ ಜೈಲ್ಗೆ ಹೋದ್ರೆ ನಾನ್ ಜೀವಂತವಾಗಿರ್ತೀನಿ ಅನ್ಕೊಂಡ್ಯಾ? ಸಶೇ! ಆನಂದ್, ಅವ್ರು ಹೇಳೋ ಮಾತಿನಲ್ಲಿ ಸತ್ಯ ಇದೆಪ್ಪ. ಕೋಪ ಆವೇಶದಿಂದ ಏನು ಸಾಧಿಸೋಕ್ಕಾಗಲ್ಲ. ಅಮ್ಮ, ನೀನ ಈಗ ಮಾತಾಡ್ತಿದ್ಯಾ? ನನ್ ತಂದೆನ್ ಕೊಂದು ನಿನಗ್ ಮಾಡ್ಬಾರ್ದ ನ್ಯಾಯ ಮಾಡಿ ನನ್ನ 12 ವರ್ಷ ಜೈಲ್ ಕಳಿಸಿ ನನ್ ತಂಗಿನ ಗೋರ್ವ ಕೊಂದ ಚಂಡಾಡ್ರನ ಸುಮ್ನೆ ಬಿಡುವಂತ್ಯಮ್ಮ? ಇಲ್ಲಮ್ಮ, ಇಲ್ಲ. 12 ವರ್ಷಗಳಿಂದ ನನ್ನ ಎದೆಯಲ್ಲಿ ಹೇಳ್ತಾರ ಬೆಂಕಿಗೆ ತಣ್ಣೀರ್ ಹಚ್ಬೇಡಮ್ಮ, ತಣ್ಣೀರ್ ಹಚ್ಬೇಡ. ಈಗ ಬೆಂಕಿ ಆರುವುದೇ ಒಳ್ಳೇದು. ಅಮ್ಮ, ಅವನ್ನ ಕೊಂದು ನೀನ್ ಮತ್ತೆ ಜೈಲ್ಗೆ ಹೋಗ್ಬೇಕಾ? ಅದನ್ನ ನೋಡಿ ಹುಚ್ಚಿಯಾಗಿ ನಾನ್ ಬೀದಿ ಬೀದಿ ಅಲಿಬೇಕಾ? ಅಮ್ಮ, ಏನಮ್ಮ ಮಾತಾಡ್ತಿದ್ಯಾ? ನಿನ್ ಮಗ ಹೇಳಕ್ ಬದುಕ್ಬೇಕಾ? ನೀನ್ ಹೇಡಿಯಾಗಿ ಬದುಕು ಅಂತ ನಾನ್ ಹೇಳ್ತಿಲ್ಲ. ಆ ಚಂಡಾಲರನ್ನ ಕಾನೂನ್ಗೊಪ್ಸು. ಕಾನೂನು ಕಾನೂನ ನುಂಗಿ ನೀರ್ ಕೊಡೋ ಜನಮ ಅವರು. ಅಂತ ಪ್ರಸಿದ್ಧ ಕ್ರಿಮಿನಲ್ ಲಾಯರ್ ರಾಮನಾಥ್ ಮಾಡ್ಮುಗ್ತಿದ್ದಾರೆ. ಇಂಥ ವಿಷ ಜಂತುಗಳಿಂದ ಬದುಕಕ್ ಬಿಡ್ಬಾರ್ದು. ನಾನ್ ತರಿಬೇಡಮ್ಮ. ಆನಂದ್, ಅವ್ರ ಕೈಲಾಗದನ್ನ
ನೀನ್ ಸಾಧಿಸ್ ತೋರ್ಸು, ಆಗ ಸಮಾಜ ನಿನ್ನ ಗೌರವಿಸುತ್ತೆ. ಅದನ್ನ ನೋಡಿ ನಿನ್ನ ಹೆತ್ತು ನನಗೆ ಎಷ್ಟು ಸಂತೋಷ ಆಗುತ್ತೆ. ನನ್ ಮಾತ್ ಕೇಳಪ್ಪ. ಇನ್ನೊಂದು ವಿಷಯ ಗೊತ್ತಿಲ್ಲ ಕಣಮ್ಮ. ಅಮ್ಮ ಹೇಳ್ದ ಕೇಳು, ಅವ್ರು ಕಾನೂನ್ಗೊಪ್ಸು. ಕಾನೂನನ್ನ ಖಂಡಿತ ಗಲ್ಲಿಗೇರಿಸುತ್ತೆ. ಆನಂದ್, ತಾಳ್ಮೆ ಕಳ್ಕೊಬೇಡಪ್ಪ. ನಿಮ್ಮಮ್ಮ ಹೇಳ್ದೆ ಕೇಳು. ಹೌದಾ ಆನಂದ್, ಅಮ್ಮನ್ ಮಾತಿಗೆ ಬೆಲೆ ಕೊಡು ಪ್ಲೀಸ್. ನಿಮ್ ಮಾತು ಕೇಳಕ್ ಸಿದ್ಧವಾಗಿಲ್ಲ, ನಾನ್ ತರಿಬೇಡಿ. ಆನಂದ್, ನನ್ನ ಆಣೆ. ಅಮ್ಮ, ಯಾಕಮ್ಮ ನನ್ ಕೈ ಕಟ್ತಾ ಇದ್ಯಾ ಅಮ್ಮ? ಅಮ್ಮ, ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ನನ್ ಮೇಲ್ ಕೋಪನಾ? ಇಲ್ಲಮ್ಮ, ನನ್ನ ಉಷಾನ ನಿನ್ನ ಕಣ್ಣಲ್ಲಿ ನೋಡ್ತಿದ್ದೀನಮ್ಮ. ನನ್ನೇ ಉಷಾ ಅನ್ಕೊಳ್ಳಮ್ಮ. ಉಷಾ, ಅಮ್ಮ, ಉಷಾ. ಆನಂದ್, ಸೇಡಿಗೆ ಸೇಡೆ ಅನ್ನೋದು ಗುರಿ ಆದ್ರೆ ಈ ಜೀವನಕ್ಕೆ ಏನಪ್ಪ ಅರ್ಥ ಇದೆ? ಬೇಡ, ನೀನ್ ಕೊಲೆಗಾರನಾಗ್ಬೇಡಪ್ಪ. ನನ್ ತಂದೆ ಪ್ರಾಣದ ಆಸೆಯಿಂದಾಗ್ಲಿ ಅವ್ರ ಮೇಲಿರೋ ಮಮಕಾರದಿಂದಾಗ್ಲಿ ನಾ ಈ ಮಾತನ್ನ ಹೇಳ್ತಾ ಇಲ್ಲ. ನೀನ್ ಕೊಲೆಗಾರನಾಗ್ಬಾರ್ದು ಅಣ್ಣ. ಅವನ್ನ ಕೊಂದು ನೀನ್ ಮತ್ತೆ ಜೈಲ್ಗೆ ಹೋಗ್ಬೇಕಾ? ಅದನ್ನ ನೋಡಿ ಹುಚ್ಚಿಯಾಗಿ ನಾನ್ ಬೀದಿ ಬೀದಿ ಅಲಿಬೇಕಾ? ಲೇ ನಾಗರಾಜ, ಅದ್ಯಾವ ಘಳಿಗೆಯಲ್ಲಿ ಅದ್ಯಾವ ದೇವ್ರಿಗೆ ಹರಕೆ ಓದ್ಕೊಂಡು ಹೆತ್ತಲೆ ನಿನ್ನ ಮಗನ್ನ? ಭಯಂಕರವಾದ ಕರೆ ನಾಗರಾವಿ ಜನ್ಮ ಕೊಟ್ಟಲೇ. ನಿನ್ನ ಮಗನ ಜನ್ಮ ಏನು ಸಾಮಾನ್ಯವಾದ್ದೇನಪ್ಪ? 60 ಇಂಚಿನ ಹೆಬ್ಬಾವನ ಜನ್ಮ. ಬಾಯಿ ತೆಗೆದ್ರೆ ತಲೆಯಿಂದ ಬಾಲ್ದವರೆಗೂ ನುಗ್ತಾನೆ. ಆ 2 ಹಾವುಗಳ ಜೊತೆ ಸೇರಿ ಧರ್ಮರಾಜ ಅಂತ ನನ್ನ ಮಗ ಹಾಳಾದ. ನಿನ್ ಜೊತೆ ಸೇರಿ ನಾವು ಹಾಳಾದ್ವಲ್ಲ ಹಾಗೆ. ಯೋ ಸಾಕ್ ಸುಂದರಯ್ಯ, ನಿನ್ನ ಮಗ ತಾನೇ ನಮ್ಮ ಪಿಂಡ್ಗಳಿಗೆಲ್ಲ ಲೀಡ್ರು. ಹಾಗೇನೋ ನಾವು ಮುಂದುವರಿಬೇಕು ಅಂತ ಸ್ವಲ್ಪ ಕ್ಯಾಟ್ ಕೆಲಸ ಮಾಡಿದ್ವಿಯಪ್ಪ. ಅದು ಭಯ ಭಕ್ತಿಯಿಂದ ಕದ್ದು ಮುಚ್ತಾನೆ ಮಾಡಿದ್ವಿ. ಈ ನನ್ನ ಮಕ್ಕಳು ರಾಜಾರೋಷವಾಗಿ ಓಪನ್ ಪಬ್ಲಿಕ್ ನಾಗ ಹಲ್ಕಡ್ಗಿರಿ ಮಾಡಕತ್ಯಾರಲ್ಲಲೇ. ಒಬ್ಬ ನನ್ನ ಮಗನ ಹೊಟ್ಯಾಗ ಆದ್ರೂ ಒಬ್ಬ ಚಲೋ ಮಗ ಹುಟ್ಟ್ಯಾನ. ನರಿ ಹೊಟ್ಟೆಲ್ಲಾದ್ರೂ ಸಿಂಹ ಹುಟ್ಟುತ್ತೇನ್ರು? ಸತ್ಯವಾದ ಮಾತು. ಸತ್ಯ ಏನಂತ ಈಗ್ಲಾದ್ರು ಗೊತ್ತಾಯ್ತಾ? ನೀನಾ? ಹೌದು, ನಾನೇ ನಿಮ್ಮ ಪಾಲಿನ ಯಮ. ಏ ನಾಗರಾಜ, ನಮ್ಮ ಪಾಲಿನ ಯಮ ಅಂತಾನಲ್ಲವೇ? ಯಾರಲ್ಲ ಇವನು? ರಂಗಣ್ಣನ ಮಗ. ನಿನ್ನ ಸಾಯ್ಸಾಕ್ ಬಂದ್ ಜೈಲಿಗೆ ಹೋದವನ. ಹೌದು, ಈಗ ನಮ್ಮ ಹುಡುಗರು ಕೈ ಕಾಲು ಮುರಿದಿರೋದು ಇವನೇ. ನಮ್ ಕತಿಗೆ ಮಂಗಳ ಹಾಡಕ್ ಬಂದ ನಂಗೆ ಕಾಣಿಸ್ತಾನಲ್ಲೇ. ನಿಮ್ ಕತೆಗೆ ಮಂಗಳ ಆಡೋದಕ್ಕೆ ಇನ್ನು 2 ದಿವಸ ಬಾಕಿ ಇದೆ. ನಾನ್ ಹೇಳ್ದಾಗ ಕೇಳಿದ್ರೆ ನಿಮ್ ಜೀವಗಳು ಉಳಿಯುತ್ತೆ. ಇಲ್ದಿದ್ರೆ ನಿಮ್ ಕಣ್ಣೆದ್ರಿಗೆ ನಿಮ್ ವಂಶದ ಕುಡಿಗಳನ್ನ ಮೇಲ್ ಕಳಿಸ್ತೀನಿ. ಆಮೇಲೆ ನಿಮ್ಮನ್ನು ಕಳಿಸ್ತೀನಿ. ಹೆದರ್ಸ್ತೇನೋ? ಹೆದರ್ಸ್ತಾ ಇಲ್ಲ, ವೆಲ್ಕಮ್ ಮಾಡ್ತಾ ಇದ್ದೀನಿ. ರಣರಂಗಕ್ಕೆ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ. ನಿಮಗ್ ತಾಕತ್ತಿದ್ಯಾ? ನಾನ್ ನಿಮ್ಮ ಹೇಡಿ ಅಲ್ಲ. ನನ್ನ ಮೈಯಲ್ಲಿ ಹರಿತಾ ಇರೋದು ಸಿಂಹದ ರಕ್ತ. ಸಿಂಹ ಯಾವತ್ತಿದ್ರು ಎದುರಿಗೆ ಬಂದ್ ಮೇಲ್ ಬೀಳೋದು. ಅದಕ್ಕೆ ಇವತ್ತು ನಾನು ನಿಮ್ಮ ಎದುರು ಬಂದು ಹೇಳ್ತಾ ಇದ್ದೀನಿ. ನೀವೆಲ್ಲರೂ ಸೇರಿ ನನ್ನ ತಂದೆ ಮೋಸದಿಂದ ಕೊಂದ್ರಿ, ನನ್ನ ತಾಯಿಗೆ ಅವಮಾನ ಮಾಡಿದ್ರಿ. ಇವನ್ ಕೂಡ ಮಗಳಿಗಾಗಿ ನನ್ನ ತಂಗಿನ ಸಾಯಿಸಿ ಕಣ್ ಕಿತ್ಕೊಂಡ್ರಿ. ನನ್ನ ಆಣೆ. ಇನ್ 2 ದಿವಸದಲ್ಲಿ ಊರನ್ನೇ ಕಿತ್ತಿಂತಿರೋ ವಿಶೇಷಗಳಾಗಿರೋ ನಿಮ್ ಮಕ್ಕಳು ನೀವು ನಿಮ್ ತಪ್ಪುಗಳನ್ನ ಒಪ್ಕೊಂಡು ಕಾನೂನಿಗೆ ಸರಣರಾದ್ರೆ ಸರಿ. ಇಲ್ಲ ಅಂದ್ರೆ ಏನು ಮಾಡ್ತೀಯ? ನಿಮ್ಮನ್ನು ನಿಮ್ ಮಕ್ಕಳನ್ನು ಸಿಗಿದು 8 ದಿಕ್ಕಲ್ಗೂ ತೋರಾಗ್ಬಿಡ್ತೀನಿ. ಏನಂದೆ? ನಾವು ಮಾಡಿದ ತಪ್ಪುಗಳನ್ನ ನಾವೇ ಒಪ್ಕೋಬೇಕಾ? ನಮ್ಮ ಮೇಲಿನ ಕಂಪ್ಲೇಂಟ್ ತಗೊಳ್ಳೋ ಪೊಲೀಸ್ ಸ್ಟೇಷನ್ ಈ ಊರಿನಲ್ಲಿ ಯಾವ್ದಿದ್ಯಪ್ಪ? ನಮಗ್ ಶಿಕ್ಷೆ ಕೊಡೋ ಕೋರ್ಟು ಈ ಊರಲ್ಲಿ ಎಲ್ಲಿದೆ ಮರಿ? ಲೇ ತಮ್ಮ, ನಮ್ಮನ್ನ ಅರೆಸ್ಟ್ ಮಾಡೋ ಬೇಡಿನ ಯಾರು ತಯಾರು ಮಾಡ್ಯಾರಲ್ಲೇ ಈ ಊರಾಗ? ನಮ್ಮನ್ ಕೂಡ ಹಾಕೋ ಜೈಲಲ್ಲಿದೆಯೋ ನಮ್ಮೂರಲ್ಲಿ? ನಮ್ಮ ದೇಶಕ್ಕಿರೋದು ಒಂದೇ ಗೇಟ್, ಇಂಡಿಯಾ ಗೇಟ್. ನಮ್ಮೂರ್ಗಿರೋದು 8 ಗೇಟ್. ನಾವು ನಮ್ಮ ಮಕ್ಕಳು ಗೊತ್ತಾದೇನೆ.
ಇಲ್ಲಿಂದ ಒಂದು ಹುಲ್ಕಡ್ಡಿ ಆಚೆ ಹೋಗೋಕ್ಕೂ ಒಳಗ್ ಬರಕ್ಕೂ ನಾವೇ ಕೊಡೋದು ಟಿಕೆಟ್. ಏ ಆ ಟಿಕೆಟ್ ಮನೆ ಹಾಳಾಗ್ ಹೋಗ್ಲಿ, ಈ ಯಾವ ಟಿಕೆಟ್ ಲಗುನ್ ಮುಗಿಸಲೆ ಹಿತ್ತಲಾಗ ಸಮಾಧಿ ಮಾಡೋನು. ಡ್ಯಾಡಿ ಡ್ಯಾಡಿ ಅವ್ರನ್ನ ಬಿಟ್ಬಿಡಿ ಡ್ಯಾಡಿ, ಅವ್ರನ್ನೇನು ಮಾಡ್ಬೇಡಿ ಅಂಕಲ್ ಪ್ಲೀಸ್ ಅವ್ರನ್ನ. ಡ್ಯಾಡಿ ಡ್ಯಾಡಿ ಗಂಡು ಸಾಕ್ರ ಡ್ಯಾಡಿ ಬಿಸಾಕ್ರು. ಇವನ ಮಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ನಮ್ಮನ್ನು ಸಾಯಿಸ್ತಾನೆ. ಈಗ ಇವಳು ಕೂತ್ಕೊಂಡ ಪ್ರಾಣ ಆಚೆ ಹೋಗೋದಕ್ಕೆ ಯಾರು ಕೊಡ್ತೀರಾ ಟಿಕೆಟ್? ನೀನಾ ಇಲ್ಲ ನೀನಾ? ಬಡ್ಡಿ ಬಸಪ್ಪ, ನೀನು ನನ್ನ ಇತ್ತಲ್ಲೇ ಸಮಾಧಿ ಮಾಡ್ತೀಯ? ತಪ್ಪಾಯ್ತಪ್ಪ ತಮ್ಮ, ಬಾಯ್ ತಪ್ಪ ಅನ್ಬಿಟ್ನು. ಮೋ ನಾಗರಾಜ್, ನೀವಾಗೆ ಸರೆಂಡರ್ ಆಗ್ಬೇಕು, ಇಲ್ಲ ಅಂದ್ರೆ ನಿನ್ ಮಗಳು ನಾನ್ ಕೊಡ್ತೀನಿ ಟಿಕೆಟ್. ಬೇಡ. ಲೇ ನಾಗರಾಜ, ಇವನು 12 ವರ್ಷ ಜೈಲಾಗಿದ್ದು ಬಂದವನು ಇಲ್ಲ ಮಿಲಿಟರಿ ಆಗಿದ್ದು ಬಂದವನು ಗೊತ್ತಾಗೋದಿಲ್ಲ ಅಲ್ಲೇ. ಮುಚ್ಚ ಬಾಯ್ನ, ನನ್ ಸಂಕಟ ನನಗೆ. ಗುಡ್ ಮಾರ್ನಿಂಗ್ ಮಿಸ್ಟರ್ ರಾಮನಾಥ್. ಓಹೋ DIG ಸಾಹೇಬ್ರು, ಏನ್ ಅಪರೂಪ ಆಗಿ ಬನ್ನಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ನಿಮ್ಮ ಮನೆಯಲ್ಲಿ ಆನಂದ್ ಅನ್ನೋ ಹುಡುಗ ಇದ್ದಾನಂತಲ್ಲ, ಅವ್ನು ಸ್ವಲ್ಪ ನೋಡ್ಬೇಕಾಗಿತ್ತು. ಖಂಡಿತವಾಗಿ. ಆನಂದ್ ಆನಂದ್ ಸರ್ ಕರೆದ್ರ? ಹಾ ನೋಡು, ಇವರು. ನೀನೇನೋ ಆನಂದ್? ಹೌದು. ನಿನ್ನೆ ಅರೆಸ್ಟ್ ಮಾಡ್ತಾ ಇದ್ದೀನಿ. ಯಾವ ಕಾರಣದಿಂದ? ನಾಗರಾಜರಾಯರ ಮಗಳು ಆಶಾನ ಕಿಡ್ನಾಪ್ ಮಾಡಿದ್ಯಾ ಅಂತ ನಿನ್ ಮೇಲೆ ಕಂಪ್ಲೇಂಟ್ ಇದೆ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದು? ನಾಗರಾಜರಾಯರು. ಓಹೋ ಹಾಗೇನು? ಹಾಗಾದ್ರೆ ನಾನು ಒಂದು ಕಂಪ್ಲೇಂಟ್ ಕೊಡ್ತೀನಿ, ಬರ್ಕೊಳ್ಳಿ. ನೀವು ನಾಗರಾಜ್ ರಾಯ್ ಅಂತ ಕರಿತೀರ ಕೋಟ ನೋಟ್ ನಾಗರಾಜ್ ನನ್ನ ತಂದೆನ ತಂಗಿನ ಕೊಲೆ ಮಾಡಿದ್ದಾನೆ, ಹೋಗಿ ಅರೆಸ್ಟ್ ಮಾಡ್ರಿ. ವಾಟ್ ನಾನ್ಸೆನ್ಸ್ ಯು ಆರ್ ಟಾಕಿಂಗ್? ಯಾವ ಆಧಾರವೂ ಇಲ್ಲದೆ ಒಬ್ಬ ಗಣ್ಯ ವ್ಯಕ್ತಿ ಮೇಲೆ ಈ ರೀತಿ ಆಪಾದನೆ ಹೊರಿಸಿದ್ರೆ ನಿನ್ನ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗುತ್ತೆ. ಬಿ ಕೇರ್ಫುಲ್. ಮೈ ಡಿಯರ್ ಆಫೀಸರ್, ಕಾನೂನು ಏನಂತ ನನಗೂ ಚೆನ್ನಾಗಿ ಗೊತ್ತು. ಪ್ರೂಫ್ ಇಲ್ದ ವಿದ್ಯಾವಂತನ ಮೇಲೆ ಕಿಡ್ನಾಪಿಂಗ್ ಆಪಾದನೆ ಹೊರಿಸಿರೋ ನಿಮ್ಮ ಮೇಲೂ ಕಂಪ್ಲೇಂಟ್ ಕೊಟ್ಟವ್ರ ಮೇಲೂ ನಾನ್ ಆಕ್ಷನ್ ತಗೋಬೇಕಾಗತ್ತೆ. ಬಿ ಕೇರ್ಫುಲ್. ಆಶಾ ಬಂದೆ. ಅರೆ ಅಂಕಲ್ ನಮಸ್ತೆ. ಅದೇ ನೀವೆಲ್ಲಿ? ಆಶಾ, ನಿನ್ನ ಈತ ಕಿಡ್ನಾಪ್ ಮಾಡ್ದ ಅಂತ ನಿಮ್ ತಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಿಡ್ನಾಪ? ನನ್ನನ್ನ? ಅಂಕಲ್, ಅಣ್ಣ ತಂಗಿನ ಕರ್ಕೊಂಡ್ ಬಂದ್ರೆ ಅದಕ್ಕೆ ಕಿಡ್ನಾಪ್ ಅಂತಾರ? ಮತ್ತೆ ಮನೆ ಬಿಟ್ಟು ಇಲ್ಲಿಗೆ ಹೇಗ್ ಬಂದೆ? ಹ್ಯಾಕ್ ಬಂದೆ ಅಂದ್ರೆ ನಾನು ಇಷ್ಟಪಟ್ಟು ನಮ್ಮ ಅಣ್ಣನ ಜೊತೆ ಬಂದೆ. ಅಂಕಲ್, ನೀನ್ ನಿಜವಾಗ್ಲೂ ಅರೆಸ್ಟ್ ಮಾಡ್ಬೇಕಾಗಿರೋದು ಇವ್ರನ್ನಲ್ಲ, ನಮ್ ಡ್ಯಾಡಿನ. ಆಶಾ? ಹೌದು ಅಂಕಲ್, ನನ್ಗೆ ನನ್ನ ಡ್ಯಾಡಿ ಮುಖ ನೋಡಕ್ಕೂ ಅಸಹ್ಯ ಅನ್ಸುತ್ತೆ. ಅವ್ರು ಮಾಡಿರೋ ಕೆಟ್ಟ ಕೆಲ್ಸಗಳು, ಮಾಡ್ತಿರೋ ಅನಾಚಾರಗಳು ನಿಮ್ ಡಿಪಾರ್ಟ್ಮೆಂಟ್ ಗೊತ್ತಿಲ್ವೋ ಅಥವಾ ಗೊತ್ತಿದ್ದು ಸುಮ್ನೆ ಇದೀರೋ ನನಗ್ ಗೊತ್ತಿಲ್ಲ. ಆದ್ರೆ ನನಗ್ ಮಾತ್ರ ಅವ್ರು ಮಾಡಿರೋ ಎಲ್ಲ ಕೆಟ್ಟ ಕೆಲ್ಸಗಳು ಗೊತ್ತಾಗಿದೆ. ನೀವ್ ಮೊದಲು ಹೋಗಿ ಡ್ಯಾಡಿನ ಅವ್ರ ಸ್ನೇಹಿತರನ್ನ ಅರೆಸ್ಟ್ ಮಾಡಿ. ಮಿಸ್ಟರ್ ನಾಗರಾಜ್, ಬನ್ನಿ ಸರ್, ನಿಮ್ಗೆ ಫೋನ್ ಮಾಡ್ತಾ ಇದ್ದೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ ಆನಂದ್ ಅರೆಸ್ಟ್ ಮಾಡಿದ್ರ? ಅವನಿಂದ ನನ್ನ ಆಶಾನ್ ಬಿಡಿಸಿದ್ರ? ಆಶಾನ ಬಿಡಿಸೋದಿರ್ಲಿ, ಫಸ್ಟ್ ಆಫ್ ಆಲ್ ನಿಮ್ ಕಂಪ್ಲೇಂಟ್ ಪ್ರಕಾರ ಆನಂದನ ಅರೆಸ್ಟ್ ಮಾಡೋದಕ್ಕೆ ನಮ್ಮಲ್ಲಿ ಯಾವ ಆಧಾರವೂ ಇಲ್ಲ. ಇದೇನ್ ಹೀಗೆ ಹೇಳ್ತಿದ್ದೀರಾ? ಅವ್ನು ನನ್ನ ಮನೆಗೆ ನುಗ್ಗಿ ನನ್ನ ಕಣ್ಣೆದುರುಗಡೆನೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನೆ. ಅದಕ್ಕೆ ನಾನು 3 ಜನ ಸ್ನೇಹಿತರ ವಿಟ್ನೆಸ್. ಆದ್ರೆ ನಿಮ್ ಮಗಳು ಸ್ವಂತ ಇಚ್ಛೆಯಿಂದ ಆನಂದ್ ಜೊತೆ ಬಂದಿದ್ದೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ. ನೋ, ಅವಳ ಹಾಗೆ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅವನೇ ಹೆದರ್ಸಿ ಬೆದರ್ಸಿ ಹಾಗೆ ಹೇಳಿಸಿರ್ತಾನೆ ಸರ್. ಯು ಆರ್ ರಾಂಗ್ ಮಿಸ್ಟರ್ ನಾಗರಾಜ್. ಅವಳು ಯಾವ ಹೆದರಿಕೆನೂ ಇಲ್ಲದೆ ಲಾಯರ್ ಮನೇಲಿದ್ದಾಳೆ. ಅಷ್ಟೇ ಅಲ್ಲ, ನಿಮ್ಮಂಥವ್ರ ಹೊಟ್ಟೆಲ್ ಹುಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾಳೆ. ಸರ್, ಅವಳು ಪ್ರಪಂಚ ತಿಳಿದವಳು, ಅವಳು ಮಾತು ನಂಬ್ತೀರಾ? ನೀವು ಮೊದಲು ಆನನ್ನ ಅರೆಸ್ಟ್ ಮಾಡಬೇಕಾಗಿತ್ತು. ಅದನ್ನ ಬಿಟ್ಟು ನೀವು ಇಲ್ಲಿಗೆ ಬಂದು ನನಗೆ ಉಪದೇಶ ಮಾಡ್ತೀರಾ? ಮಿಸ್ಟರ್ ನಾಗರಾಜ್, ಸದ್ಯಕ್ಕೆ ನಿಮ್ಮನ್ನ ಅರೆಸ್ಟ್ ಮಾಡದೆ ಬುದ್ಧಿ ಹೇಳ್ತಾ ಇದ್ದೀನಲ್ಲ, ಅದಕ್ಕೆ ಸಂತೋಷ ಪಡಿ. ಸರ್, ನೀವು ನಿಮ್ಮ ಮಗಳು ಇವತ್ತು ಪ್ರಪಂಚ ನೋಡ್ತಾ ಇರೋ ಕಣ್ಣುಗಳು ಯಾರ್ದು? ಯಾರನ್ನು ಕೊಂದು ಆ ಕಣ್ಣುಗಳನ್ನೇ ನಿಮ್ಮ ಮಗಳಿಗಿಡ್ಸಿದ್ರಿ? ಆ ರಹಸ್ಯ ಈಗ ಬಯಲಾಗಿದೆ ಮಿಸ್ಟರ್ ನಾಗರಾಜ್. ನೀವು ಮಾಡಿರೋ ಘನಕಾರ್ಯ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ನೀವು ಶಿಕ್ಷೆ ಅನುಭವಿಸೋ ಕಾಲ ಹತ್ರದಲ್ಲೇ ಇದೆ. ಬಿ ಪ್ರಿಪೇರ್. ಮೈ ಡಿಯರ್ ಸರ್, ಅದು ನಿಮ್ಮಿಂದ ಸಾಧ್ಯವಿಲ್ಲ. ನಮ್ಮ ಡಿಪಾರ್ಟ್ಮೆಂಟ್ ಅದನ್ನು ಮಾಡಿ ತೋರಿಸುತ್ತೆ. ಬರ್ತೀನಿ. ನಮಸ್ಕಾರ. ಶರಣ್ರಿ ಸಾಹೇಬ್ರ. ಸರ್, ನಮ್ಮ ಆಶಾ ಸಿಕ್ಕಿದ? ಆಶಾ ಸಿಗಲಿಲ್ಲ. ಆದಷ್ಟು ಬೇಗ ನೀವು ನಮ್ಮ ಡಿಪಾರ್ಟ್ಮೆಂಟ್ ಸಿಗ್ತೀರಿ. ಎದ್ದಾಳೆ ಮೇಡ. ಏನ್ರಲ್ಲ ಇದು ಸಾಹೇಬ್ರ, ಈ ನಮೂನಿ ಅಪಶಕ್ನ ನೋಡ್ದು ಹೋಗ್ಬಿಟ್ರಲ್ಲೇ. ನನ್ನ ಕಾಲೇ ಮುಂದೆ ಹೋಗಲ್ದಲ್ಲ ಯಪ್ಪ. ಬಾಯ್ ಮುಚ್ಚಿಯ, ಒಂದು ವಿಷಯ ಏನಂತ ತಿಳ್ಕೊಳ್ಳೋಣ ಬಾ. ನಡಿ. ರಾಜ,
ಏನಾಯ್ತು? ಏ ನಾಗರಾಜ, ಹಿಂಗ್ಯಾಕ್ ನಿಂತಿದ್ಯಲೇ ಗರಬಡ್ದಾರಂಗೆ? ಆ ಸಾಹೇಬ್ರ ಏನಾರ ನಿಂಗ್ ಬಾಂಬ್ ಬಿಟ್ಟಾರೇನಲೇ? ಆರ್ಡಿನರಿ ಬಾಂಬ್ ಅಲ್ಲ, ಆಟಂ ಬಾಂಬ್. ಇಷ್ಟು ದಿನ ನಾವು ಆಡಿದ್ದೇ ಆಟ ಆಗಿತ್ತು. ಈಗ DIG ಮಾತಾಡೋ ಧಾಟಿ ನೋಡಿದ್ರೆ ನಮ್ಮೆಲ್ಲರಿಗೂ ಕೆಟ್ಟ ಕಾಲ ಶುರು ಆಗಿದೆ ಅಂತ ಕಾಣುತ್ತೆ. ನಮ್ಗೆ ಏನಾದ್ರೂ ಆಗ್ಲಿ, ನಮ್ಮ ಮಕ್ಕಳ ಕತೆ ಹೇಳು. ನಾಗರಾಜ, ಅವ್ನು ನಮ್ಮ ಮೇಲೆ ವಿಷ ಕಾರೋದಲ್ದೆ ನಮ್ಮ ಮಕ್ಕಳ ಮೇಲೂ ಕತ್ತಿ ಬಸಿತಾ ಇದ್ದಾನಲ್ಲೋ. ನಾಗರಾಜ, ಹೇಗಾದ್ರೂ ಮಾಡಿ ಅವ್ರಿಗೊಂದು ಬಂದೋಬಸ್ತ್ ಮಾಡು. ಅದಕ್ಕೆ ಉಳಿದಿರೋದು ಒಂದೇ ಒಂದ್ ದಾರಿ. ಏನು? ಈಗ ಅವ್ರಿರೋ ಜಾಗನ ಬದಲಾಯಿಸಿ ಯಾವ್ದಾದ್ರೂ ಭದ್ರವಾದ ಕೋಟೆಯಲ್ಲಿ ಇರಿಸ್ಬೇಕು. ಅವನಿಗೆ ಕೋಟೆ ಗೀಟೆ ಎಲ್ಲ ಮಾವನ ಓಟೆ ಗ್ಯಾಬರ್ದಂಗಲೇ. ಅವ್ರನ್ನ ಅಂಡಮಾನ್ ಕೋಟೆ ಆಗಿಟ್ರು ಅಲ್ಲಿಗೂ ಬಂದ್ಬಿಡ್ತಾರಲ್ಲೇ ಅವನು. ಬರ್ಲಿ, ಬಂದ್ರೆ ವಾಪಸ್ ಹೋಗಕ್ಕಾಗಲ್ಲ. ಅವನು ಮೂಳೆ ಗುರುತು ಸಹ ಸಿಕ್ಕಬಾರ್ದು. ಹಾಗೆ ಮಾಡ್ತೀನಿ. ಹಲೋ ಹಲೋ ಪ್ರಕಾಶ, ನಾನ್ ನಿಮ್ ಡ್ಯಾಡಿ ಮಾತಾಡ್ತಿರೋದು. ಏನ್ ಡ್ಯಾಡಿ, ಇನ್ನು ಎಷ್ಟು ದಿವಸ ಜೈಲ್ವಾಸ? ನಿಮ್ ತಲೆಯಲ್ಲಿ ಅಷ್ಟೊಂದು ಐಡಿಯಾ ಇಟ್ಕೊಂಡು ಅವನ್ ಒಂದ್ ತಲೆ ತೆಗ್ಸಕ್ಕಾಗ್ಲಿಲ್ಲ ನಿಮ್ ಕೈಲಿ? ಮೊದ್ಲು ನಿಮ್ ತಲೆ ಉಳಿಸ್ಕೊಡ್ರು. ಇವತ್ ರಾತ್ರಿವರೆಗೂ ನೀವು ಅಲ್ಲೇ ಇದ್ರೆ ನಿಮಗ್ ಡೇಂಜರು. ತಕ್ಷಣ ನೀನು ನಿಮ್ ಸ್ನೇಹಿತರು ಹೊರಟು ನಮ್ ಸೀಕ್ರೆಟ್ ಬಂಗ್ಲೆಗೆ ಬಂದ್ಬಿಡಿ. ಆ ಬಂಗ್ಲೆಲ್ಲ ಅಲ್ಲಿ ಹೇಗಿರೋ ಡ್ಯಾಡಿ? ನಾವೇನ್ ದರೋಡೆಕೋರ ಅಲ್ಲಿ ತಲೆ ಮರೆಸ್ಕೊಂಡಿರೋದಕ್ಕೆ? ನೀವು ಅವ್ರಿಗಿಂತಲೂ ದೊಡ್ಡ ಮನುಷ್ಯರು. ನೀವು ಟೈಮ್ ಪಾಸ್ ಮಾಡೋಕೆ ಎಲ್ಲ ವ್ಯವಸ್ಥೆನೂ ಮಾಡಿಸ್ತೀನಿ. ಮೊದಲು ಜಾಗ ಖಾಲಿ ಮಾಡಿ. ಹಾಗಾದ್ರೆ ಓಕೆ ಡ್ಯಾಡಿ, ನಾವ್ ಈಗ್ಲೇ ಹೊರಟ್ಬಿಡ್ತೀವಿ. Come on, girls. Hello, Let's enjoy. darling, honeymoon. Come on. ಏ ತಿಮ್ಮ, ಎಲ್ಲ ತಂದು ಒಳಗಡೆ ಇಡು. ನಾಗರಾಜ್ ಸ್ಪೀಕಿಂಗ್. ಯಾರು ಮಾತಾಡ್ತಾ ಇರೋದು ಗೊತ್ತಾಯ್ತಾ? ಗೊತ್ತಾಗ್ಲಿಲ್ವಾ? ನಾನೇ ಆನಂದ್, ಮಿಸ್ಟರ್ ಕೋಟಾನೋಟ್ ನಾಗರಾಜ್. ಈಗ ನಿಮ್ ಸ್ನೇಹಿತರ ಮಕ್ಕಳು ನನ್ನ ಕೈಯಲ್ಲಿದ್ದಾರೆ. ಯಾಕೆ ಆಶ್ಚರ್ಯವಾಗಿದ್ಯಾ? ನಂಬಿಕೆ ಬರ್ಲಿಲ್ವಾ? 1 ಸೆಕೆಂಡ್. ಡ್ಯಾಡಿ ಡ್ಯಾಡಿ, ಅವನು ಇಲ್ಲಿಗೂ ಬಂದಿದ್ದಾನೆ ಡ್ಯಾಡಿ. ಪ್ರಕಾಶ್, ಅವನ ಅಲ್ಲಿಗೆ ಹೇಗೆ ಬನ್ನು? ಆ ನಾಯಿಗಳಿಂದನೂ ತಪ್ಪಿಸ್ಕೊಂಡು ಬನ್ನ. ಅಯ್ಯೋ, ಬಂದಿದ್ದಾನೆ ಡ್ಯಾಡಿ. ಮಿಸ್ಟರ್ ನಾಗರಾಜ್, ನೀವು ನಾಯಿಗಳು ಮಾತ್ರ ಅಲ್ಲ,
ಸಿಂಹಗಳನ್ನೇ ಕಾವಲಿಟ್ರು ನೀನು ನಿಮ್ಮ ಮಕ್ಕಳು ನನ್ನ ಕೈಯಿಂದ ತಪ್ಸ್ಕೊಳಕ್ಕಾಗಲ್ಲ. ಗೊತ್ತಾಯ್ತಾ ಮಿಸ್ಟರ್ ನಾಗರಾಜ್? ಕೊನೆಯದಾಗಿ ಹೇಳ್ತಾ ಇದ್ದೀನಿ, ನೀನು ನಿನ್ನ ಸ್ನೇಹಿತರು ಮರ್ಯಾದೆಯಾಗಿ ನಾಳೆ ಪೊಲೀಸ್ ಕಮಿಷನರ್ ಮುಂದೆ, ಮ್ಯಾಜಿಸ್ಟ್ರೇಟ್ ಮುಂದೆ ನೀವು ಮಾಡಿದ ತಪ್ಪುಗಳನ್ನ ಒಪ್ಕೊಳ್ಳೇಬೇಕು. ಅಲ್ಲಿಗೆ ನಾನು ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬರ್ತೀನಿ. ಅಂದ್ರೆ ನಿಮ್ಮ ಮಕ್ಕಳುಗಳ ತಲೆ ಮಾತ್ರ ನಿಮ್ಮ ಮನೆ ಮುಂದೆ ಬಿದ್ದಿರುತ್ತೆ. That's all. ಒಪ್ಕೊಂಡಿ. ಹಲೋ ಹಲೋ ಹಲೋ, ನಿಜವಾಗ್ಲೂ ನಿಂದು ಸಿಂಹದ ಗುಂಡಿಗೆ ಕಣಯ್ಯ. ದಂಡಿಸೋನೆ ದೊರೆ ಅನ್ನೋ ಮಾತನ್ನ ನಿಜ ಮಾಡ್ಬಿಟ್ಟೆ. ಸರ್, ಅವ್ರಿಗೆ 24 ಗಂಟೆ ಟೈಮ್ ಕೊಟ್ಟಿದ್ದೀನಿ. ಅಲ್ಲಿವರೆಗೂ ಅವ್ರ ಮಕ್ಕಳು ನನ್ನ ಕಸ್ಟಡಿ ಇರ್ತಾರೆ. ಅಷ್ಟೊಡೆ ಅವ್ರ ತಪ್ಪುಗಳನ್ನ ಒಪ್ಕೊಂಡು ಪೊಲೀಸ್ ಬೇಕು. ಆಗ್ಲೇ ಅವ್ರ ಮಕ್ಕಳ ಮುಖ ಅವ್ರು ನೋಡೋಕ್ಕಾಗುತ್ತೆ. ಆನಂದ್, ಆ ಗುಳ್ಳೆ ನರಿಗಳು ಅಡ್ಡದಾರಿ ಹುಡುಕೋದ್ರಲ್ಲಿ ನಿಸ್ಸೀಮರು. ಅವ್ರ ಮಕ್ಕಳು ನಾನು ಹಿಡಿದಿಟ್ಟಿರೋ ಜಾಗ ಅವ್ರು ಕಂಡಿಡಿದ್ ಬಿಟ್ರೆ ಅದಷ್ಟು ಸುಲಭ ಅಲ್ಲ ಸರ್. ಆ ದೇವ್ರೆ ಬಂದ್ರೆ ಅದನ್ನ ಹುಡ್ಕೋದು ಕಷ್ಟ. ಆ ರೋಗ್ಸ್ನ ನಾಯಿಗಳಿಗೆ ಚೈನ್ ಕಟ್ದಾಗ ಕಟ್ಟಿ ಅನ್ನ ನೀರಿದ ಕೊಡಕಿದ್ದೀನಿ ಸರ್. ಎಲ್ಲಿ? ರಾಯದುರ್ಗದ ಹಳೆ ಪ್ಯಾಲೇಸ್ನಲ್ಲಿ. ಆ ಜಾಗಕ್ಕೆ ಹೋಗೋದು ಅಷ್ಟು ಸುಲಭ ಅಲ್ಲ ಸರ್. ಗುಡ್, ವೆರಿ ಗುಡ್. ಆ ಚಂಡಾಲರಿಗೆ ಒಳ್ಳೆ ಪನಿಷ್ಮೆಂಟ್ ಕೊಟ್ಟೆ. ಆ ವಿಷಯ ನಿಮ್ಗೆ ತಿಳಿಸ್ಬಿಡೋಣ ಅಂತ ಬಂದೆ ಸರ್. ಬಹಳ ಒಳ್ಳೆ ಕೆಲಸ ಮಾಡಿದೆ. ನಾಯಿ ನರಿಗಳು ಕಿತ್ತು ತಿನ್ನುವಂತ ಜಾಗ ಅದು. ಭಾವನಾ, ಎಲ್ಮ ಹೊರಟೆ? ಅವ್ರ ಮೇಲಿನ ಸೇಡ್ ತೀರಿಸ್ಕೊಳ್ಳೋಕೆ ಒಳ್ಳೆ ಮುಹೂರ್ತ ಕೂಡ ಬಂದಿದೆ ಡ್ಯಾಡಿ. ರಾಯದುರ್ಗ ಪ್ಯಾಲೇಸ್ಗೆ ಹೋಗ್ತಾ ಇದ್ದೀನಿ. ಸರ್, ಭಾವನಾ, ಆ ಜಾಗ ತುಂಬಾ ಕಷ್ಟ. ಹಲೋ, ಹೇ ಆನಂದ್, ನಿನಗೆ ಫೋನು. ಹಲೋ ಆನಂದ್ಯಾ? ಹಲೋ ಮಿಸ್ಟರ್ ಆನಂದ್, ನಾನು ಯಾರು ಗೊತ್ತಾಯ್ತಾ? ನಿನ್ನ ಕುಟುಂಬನ ಕಾಡ್ತಾ ಇರೋ ಪ್ರೇತ ಕೋಟಾ ನೋಟ್ ನಾಗರಾಜ್. ಆವತ್ ನೀನ್ ನನಗೆ ರಣರಂಗಕ್ಕೆ ಇನ್ವಿಟೇಷನ್ ಕೊಟ್ಟೆ ಅಲ್ಲ, ಇವತ್ತು ನಾನು ಅದನ್ನ ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ. ನಿಮ್ ಮಕ್ಳು ನನ್ನ ಮುಷ್ಟಿಲಿರೋವರೆಗೂ ನಿನ್ನ ಇನ್ವಿಟೇಷನ್ ಯಾವ್ದು ನನ್ನ ಹತ್ರ ಸುಲಿಲ್ಲ ನಾಗರಾಜ್. ನಿನ್ನ ತಾಯಿ, ನಿನ್ನ ಪ್ರೇಯಸಿ, ನಿನ್ನತ್ತೆ ಈಗ ನಮ್ಮ ಮುಷ್ಟಿಲಿದ್ದಾರೆ. ಏನ್ ಹೇಳ್ತಾ ಇದ್ಯಾ? ಈಗ ನಮ್ಮ ಇನ್ವಿಟೇಷನ್ ನಿನಗೆ ತಲುಪೇ ತೀರುತ್ತೆ. ಜಯಲಕ್ಷ್ಮಿ ರಣರಂಗದಲ್ಲಿ ಯಾವಾಗ್ಲೂ ಒಂದೇ ಕಡೆ ಇರೋಲ್ಲ, ಆ ಕಡೆ ಈ ಕಡೆ ತೂಗಾಡ್ತಿರ್ತಾಳೆ. ನಿನ್ ಲವರ್ ಜೊತೆ ಮಾತಾಡ್ತೀಯೇನು? ಏಯ್, ಮಾತಾಡೆ. ವಿಷಯನ ಸೀರಿಯಸ್ ಆಗಿ ಮಾತಾಡ, ಲವ್ ಸೀನ್ ಮಾಡಕ್ ಹೋಗ್ಬೇಡ. ಮಾವ, ಇವರೆಲ್ಲ ಸೇರ್ಕೊಂಡು ನನ್ನ ಅಮ್ಮನ್ನ ಅತ್ತೆನ ಹೋಸ್ಟೇಜ್ ಮಾಡ್ಕೊಂಡಿದ್ದಾರೆ. ಶಶಿ, ನೀನ್ ಧೈರ್ಯವಾಗಿರು. ಅಮ್ಮನಿಗೂ ಧೈರ್ಯವಾಗಿರು ಕೇಳು. ಮಿಸ್ಟರ್ ಆನಂದ್, ರಣರಂಗದಲ್ಲಿ ನಾವು ಕಡ್ಡಾಯವಾಗಿ ಹೋರಾಡಬೇಕಾಗಿಲ್ಲ. ಬಿಳಿ ಬಾವುಟ ತೋರಿಸಿ ರಾಜೀನು ಮಾಡ್ಕೋಬಹುದು. ನೀನು ಜೋಪಾನವಾಗಿ ನಮ್ಮ ಮಕ್ಕಳನ್ನೆಲ್ಲ ನಮ್ಮ ಹತ್ರ ಕಳ್ಸ್ಕೊಟ್ಬಿಡು. ನಾವು ನಿಮ್ಮವ್ರನ್ನೆಲ್ಲ ಜೋಪಾನವಾಗಿ ನಿನ್ನ ಹತ್ರ ಕಳ್ಸ್ಕೊಡ್ತೇವೆ. ಸರಿ, ಕರ್ಕ ಬರ್ತೇನೆ. ನಾಳೆ ಬೆಳಗ್ಗೆ 10 ಗಂಟೆಗೆ ನಿಮ್ಮ ಭೇಟಿ ರಾಮದೇವ್ರ ಗುಡ್ಡದಲ್ಲಿ. ನಮ್ಮ ಮಕ್ಕಳು ಸರಿಯಾಗಿ ನೋಡ್ಕೊಳಕ್ ಹೇಳಲೇ. ಅಷ್ಟರಲ್ಲಿ ಇನ್ನೇನಾದ್ರೂ ನಮ್ಮ ಮಕ್ಕಳಿಗೆ ಹೆಚ್ಚು ಕಡಿಮೆ ಮಾಡಿದ್ರೆ ಇಲ್ಲಿರೋ ನಿಮ್ಮವ್ರ ಕಥೆ ಎಲ್ಲ ಮುಗಿದು ಹೋಗುತ್ತೆ. ಭಾವನಾ, ನನ್ನ ಮಾತು ಕೇಳು ಪ್ಲೀಸ್. ಕಾರ್ ನಿಲ್ಸು. ಭಾವನಾ, ಪ್ಲೀಸ್.
ಯಾರು ಅಂತ ಗೊತ್ತಾಗ್ಲಿಲ್ವಾ? ಗೊತ್ತಾಗ್ಲಿಲ್ಲ? ಯಾಕ್ರೋ ನಾಯಿಗಳ್ರ ಹೆಣ್ಮಕ್ಳನ್ನ ಕಂಡ್ರೆ ಜೊಲ್ ಸುರಿಸ್ತಿದ್ದವ್ರು ಇವಾಗ ಯಾಕೆ ಬೆವರು ಸುರಿಸ್ತಾ ಇದ್ದೀರಾ? ನಿಮ್ಮಿಂದ ಹಾಳಾದ ಹೆಣ್ಣು ಮಕ್ಕಳು ಇವತ್ ನೀವು ಸತ್ತ ಸುದ್ದಿ ಕೇಳಿ ತುಪ್ಪ ದೀಪ ಹಚ್ತಾರೆ. ಅವತ್ತು ಮೊದಲು ನನ್ನ ಮೈ ಮುಟ್ಟೋರು ಯಾರು? ನೀನಾ? ನಾನಲ್ಲ. ನೀನಾ? ನೀನಾ? ಮತ್ಯಾರು? ನೀನೇ ಮೊದಲು ನೀನೇ ನನ್ನ ಮೈ ಮುಟ್ಟಿದ. ಮೊದಲು ನೀನೇ ಸಾಯಿ. ಆನಂದ್, ನನ್ನನ್ನು ಯಾಕೆ ತರದೆ? ಈಗ ನಾನೇನ್ ತಡಿದ ಹೋದ್ರೆ ಅಲ್ಲನ್ ತಾಯಿ ನಮ್ಮ ಅತ್ತೆ ಅವ್ರ ಮಗಳ ಪ್ರಾಣ ಹೋಗುತ್ತೆ. ಅದನ್ನ ತಡಿಯೋರು ಯಾರು? ಆವತ್ತು ನನ್ನ ಶಬ್ದ ನೆರವೇರಿಸೋದಕ್ಕೆ ಸಹಾಯ ಮಾಡ್ತೀನಿ ಅಂತ ಮಾತು ಕೊಟ್ಟು ಇವತ್ತು ನೀನ್ ಮಾತು ತಪ್ತಾ ಇದೀಯಾ? ಈಗ ನಾನು 3 ಪ್ರಾಣ ಉಳಿಸ್ಬೇಕು. ಅದನ್ ಧರ್ಮ. ಧರ್ಮ ಹೇಳಿದ ಕೃಷ್ಣನೇ ದ್ರೌಪದಿ ಶಬ್ದ ನೆರವೇರಿಸೋದಕ್ಕೆ ಅಧರ್ಮ ದಾರಿ ಹಿಡಿದ್ನಂತೆ. ನಿಂದ್ಯಾವ ಧರ್ಮ ಆನಂದ್? ಮನುಷ್ಯ ಧರ್ಮ. ಅವ್ರ ದೇವ್ರು, ನಾನ್ ಮನುಷ್ಯ. ಆ ದೇವ್ರೇ ಹೇಳಿದ್ದು ಕರ್ಮ ನೀನ್ ಮಾಡು, ಫಲ ನನಗ್ ಬಿಡು ಅಂತ. ನಾನ್ ನಿನ್ನ ನಂಬದ್ನಲ್ಲ, ಅದ್ ನನ್ ಮೂರ್ಖತನ. ಐ ಆಮ್ ಸಾರಿ ಭಾವನಾ, ನನಗೆ ಬೇರೆ ದಾರಿನೇ ಕಾಣ್ತಿಲ್ಲ. ಮೊದಲು ನೀನು ಅವ್ರನ್ನ ಕಳ್ಸು. ಏನಲ್ಲ ಇದು? ಮೊದಲು ಕಳ್ಸಲೇ, ನಮ್ಮವರೆಲ್ಲ ಬರ್ಲಿ. ಕಳ್ಸು. ಹೊರಡಿ. ಆನಂದ್, ನೀನ್ ಅಲ್ಲೇ ನಿಂತ್ಕೋಬೇಕು. ಅಮ್ಮ, ಆನಂದ್, ಅಮ್ಮ, ಆನಂದ್, ಬಾರಪ್ಪ, ಬಾರೋ ಪಕ್ಕನೆ ವೀರಭದ್ರ. ಆನಂದ್, ಬೇಗ ಹೋಗ್ಬಿಡೋಣಪ್ಪ ಈ ಜಾಗ ಬಿಟ್ಟು. ಬನ್ನಿ. ಹೋಗ್ತಾ ಇದ್ದಾನಲ್ಲ ಅವನು. ಆನಂದ್, ಈಗ ನೀನ್ ಎಲ್ಲಿ ನಿಂತಿದ್ಯಾ ಗೊತ್ತಾ? ರಣರಂಗದಲ್ಲಿ. ಆವತ್ತಿನ ನನ್ನ ಮನೆಗೆ ಬಂದು ರಣರಂಗಕ್ಕೆ ಇನ್ವಿಟೇಷನ್ ಕೊಡ್ತಿದ್ದೀನಿ, ಬರೋಕ್ ತಾಕತ್ತಿದ್ದೆ ಅಂತ ಚಾಲೆಂಜ್ ಮಾಡ್ತಿಲ್ಲ. ಅದೇ ಚಾಲೆಂಜ್ ಇವತ್ತು ನಿನಗೆ ಹಾಕ್ತಾ ಇದ್ದೀನಿ. ಈ ರಣರಂಗದಿಂದ ತಪ್ಪಿಸ್ಕೊಂಡು ಹೊರಗೆ ಬರೋಕೆ ನಿನಗ್ ತಾಕತ್ತಿದ್ಯಾ? ಯಾಕಲೇ ತಮ್ಮ ಗಪ್ಪಿಪ್ಪಾಗ್ಬಿಟ್ಟಿ? ಬೆಪ್ಪಾಗ್ಬಿಟ್ಟಿದ್ದಾನ ಅಂಕಲ್. ಆಶಾ, ಎಲ್ಲಿಗೆ ಹೋಗ್ತಿದ್ಯಾ? ಡ್ಯಾಡಿ, ನೀವು ಮಾಡ್ತಿರೋದು ಅನ್ಯಾಯ, ಅದನ್ನ ನಿಲ್ಸಿ. ಅಲ್ಲಿಗೆ ಹೋಗ್ಬೇಡ. ಅಲ್ಲಿ ಹೋದ್ರೆ ಪ್ರಾಣಿಕ ಅಪಾಯ. ಬಂದ್ಬಿಡು. ನನ್ ಸತ್ರು ಚಿಂತೆ ಇಲ್ಲ, ನನ್ ಬರಲ್ಲ. ಆಶಾ, ಆಶಾ, ಸಾಯೋದಕ್ಕೆ ಯಾಕೆ ಆಸೆ ಪಡ್ತೀಯಾ? ಬೇಗ ಬಾರ ಈ ಕಡೆ. ನಿನ್ನಂತ ಕೆಟ್ಟ ಅಣ್ಣನ ಜೊತೆ ಬದುಕೋಕ್ಕಿಂತ ಈ ಅಣ್ಣನ ಜೊತೆ ಸಾಯೋದೇ ಮೇಲು. ಅವತ್ ಅಣ್ಣ ಅಂತ ಕೂಗಿದಕ್ಕೆ ಡ್ಯಾಡಿ ಪ್ರಾಣ ಉಳಿತು, ಗೊತ್ತಾ ನಿನ್ಗೆ?
ಶಬ್ದಕ್ಕೆ ಅರ್ಥನೇ ಗೊತ್ತಿಲ್ಲದೆ ಇರೋ ನೀನು ಅಣ್ಣನ ಏ ನಾಗರಾಜ, ಮಗಳು ಮಗಳು ಅಂತ ಯಾಕೆ ಬಡ್ಕೋತಿಯಲೆ? ಈ ಮಗಳು ಹೋದ್ರೆ ಇನ್ನೊಬ್ಬಳ ಮಗಳು ಹುಟ್ಟಾಳಲೆ. ಮೊದಲು ಶತ್ರುಗಳನ್ನು ಮುಗಿಸಲೆ. ಬಿಡಾಯಿಸ್ರಲೆ. ಶೂಟ್ ಮಾಡ್ರು. ಮೊದಲು ಆ ಕಡೆ ಹೋಗ್ತೀನಿ, ನೀವೆಲ್ಲ ಕಲಿದ್ದವ್ರು. ಬೇಡಪ್ಪ ಅಮ್ಮ ಮಾತ್ ಕೇಳಮ್ಮ. ಅಯ್ಯೋ ಇಲ್ಲೋಡ ದಾಸ್ ಅಮ್ಮ ನನಗೇನು ಆಗಿಲ್ಲ, ಮೊದಲು ಇವರಿಂದ ಹೊರಟೋಗಿ. ಅಲ್ಲಿ ಅಲ್ಲಿ ನಿನ್ನ ಕೇಳಿದ್ದೀವಿ ಹೋಗಿಲ್ವಾ? ನೀನೇ ಕೆಲಸ ಎಲ್ಲ ಕೆಡ್ಸಿದ್ದು. ಪಾವನಾ ಬಾ.
ಆನಂದ್ ನನ್ ಕ್ಷಮಿಸ್ಬಿಡಪ್ಪ. ಗಾಳಿನ ಬಿತ್ತಿದ್ರೆ ಬಿರುಗಾಳಿನೇ ಬೆಳೆಯುತ್ತೆ ಅನ್ನೋದಕ್ಕೆ ನಮ್ಮ ಮಕ್ಕಳೇ ಸಾಕ್ಷಿ. ಎಲ್ಲ ಮಕ್ಕಳು ಬೆಳಿತಾರೆ, ಅವ್ರನ್ನ ಯಾರು ಬೆಳೆಸ್ಬೇಕಾಗಿಲ್ಲ. ಅವ್ರ ಬುದ್ಧಿನ ಬೆಳೆಸ್ಬೇಕು ಅನ್ನೋದನ್ನ ನಾವು ಕಲೀಲಿಲ್ಲ. 12 ವರ್ಷ ಜೈಲಲ್ಲಿ ಬೆಳೆದ್ರು ಈ ಊರೇ ಹೊಗಳೋ ಗಂಡು ಅನ್ಸ್ಕೊಂಡೆ. ನರ್ಸರಿ ಸ್ಕೂಲಿಗೆ ಇಂಪೋರ್ಟೆಡ್ ಕಾರ್ನಲ್ಲಿ ಹೋಗಿ ಬೆಳೆದ ನಮ್ಮ ಮಕ್ಕಳು ಈ ಊರೇ ಉಗಿಯೋ ಪಾಪಿಗಳು ಅನ್ಸ್ಕೊಂಡು ಇವತ್ತು ಸತ್ತು ಹೋಗ್ಬಿಟ್ರು. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಬೆಳೆಯೋ ಗಿಡಕ್ಕೆ ಗೊಬ್ಬರ ಹಾಕಿದರೆ ಅದು ಸದಾ ಹಸಿರಾಗಿರುತ್ತೆ, ಪಾದರಸ ಹಾಕಿದ್ರೆ ಸುಟ್ಟು ಹೋಗ್ಬಿಡುತ್ತೆ. ನಮ್ಮನ್ನು ಕ್ಷಮಿಸ್ಬಿಡ ಆನಂದ್. ಆನಂದ್, ಅಮ್ಮ, ಆನಂದ್, ಅಮ್ಮ, ಆನಂದ್, ಅಮ್ಮ. ಯವರಾಜನೂರಿನ ಗಂಡು ಕಾಣಮ್ಮೋ, ತಡಿ ತಡಿಯುವ ಪೋಲಿ ಹುಡುಗರ ಜಾತಿ ಅಲ್ಲಮ್ಮೋ, ನನ್ನ ಮ್ಯಾಲ ಊರಿನ ಕೋಟಿ ಕಣ್ಣಮ್ಮೋ, ಶಿವ ಶಿವ ನನ್ನ ಕಣ್ಣು ಯಾಕೋ ನಿನ್ನ ಮ್ಯಾಲಮ್ಮೋ.